ಗಜಮುಖದ ಬಗೆ ಗಣಪತಿ
ಪಾದಾಂತ್ಯಕ್ಕೆ ಗೋವಿಂದಾನಿ ಗೋವಿಂದ. ಶ್ರೀ ಮಹಾಗಣಪತಿ ದೇವರ ಪಾದಾಂತ್ಯಕ್ಕೆ ಗೋವಿಂದಾನಿ ಗೋವಿಂದ. ಶ್ರೀ ಪಂಚಲಿಂಗೇಶ್ವರ ದೇವರ ಪಾದಾಂತ್ಯಕ್ಕೆ ಗೋವಿಂದಾನಿ ಗೋವಿಂದ. ಮಹಾಗಣಪತಿ ವಿಷ್ಣುಮೂರ್ತಿ ದೇವರ ಪಾದಾಂತ್ಯಕ್ಕೆ ಗೋವಿಂದಾನಿ ಗೋವಿಂದ. ವಿಮಾತ ಸಹಿತ ಮೈಸಂದಾಯ ಪರಿವಾರ ದೈವದ ಪಾದಾಂತ್ಯಕ್ಕೆ ಗೋವಿಂದಾನಿ ಗೋವಿಂದ. ಪಲ್ಲುಟ್ಟಿ ಪಂಜಲ್ಲಿ ದೈವದ ಪಾದಾಂತ್ಯಕ್ಕೆ ಗೋವಿಂದಾನಿ ಗೋವಿಂದ. ಶ್ರೀಮದ್ ರಮಣ ಗೋವಿಂದಾನಿ ಗೋವಿಂದ. ನೆನೆಯಿರು ಜನರೆಲ್ಲ
ದಿನದ
ಆಹೋ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮುಡಿಗಂಧ ಪ್ರಸಾದ. ಆಹೋ ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀ ಮುಡಿಗಂಧ ಪ್ರಸಾದ. ವಿಟ್ಲ ಶ್ರೀ ಪಂಚಲಿಂಗೇಶ್ವರ ದೇವರು ಮತ್ತು ವಿಟ್ಲ ಶ್ರೀ ಪಂಚಲಿಂಗೇಶ್ವರ ದೇವರು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀ ಮುಡಿಗಂಧ ಪ್ರಸಾದ. ಆಹೋ ಸ್ಥಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ವಿಷ್ಣುಮೂರ್ತಿ ದೇವರು ಮತ್ತು ಸ್ಥಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ವಿಷ್ಣುಮೂರ್ತಿ ದೇವರು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀ ಮುಡಿಗಂಧ ಪ್ರಸಾದ. ಆಹೋ ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೈವ ದೇವರುಗಳು ಮತ್ತು ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೈವ ದೇವರುಗಳು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀ ಮುಡಿಗಂಧ ಪ್ರಸಾದ. ಆಹೋ ಮಹಾರಾಜ ಶ್ರೀಗಳಂತ ಕೊಡೆತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ರುಗಳವರು ಮತ್ತು ಕೊಡೆತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ರುಗಳವರು ಅರ್ತಿಗಾರರು, ಕುಶಾಲುಗಾರರು, ಮೋಜುಗಾರರು, ವಿದ್ವಾಂಸರಿಗೆ ಪ್ರೀತಿಪೂರ್ವಕವಾಗಿ ಕೊಟ್ಟಂತಹ ಪಟ್ಟೆ ಶಾಲು
ಒಂದೆಡೆಯನ್ನು ಸೇರಿಕೊಂಡು ಮುಖಾವಲೋಕನವನ್ನು ಮಾಡುತ್ತಾ ಪರಸ್ಪರ ನಮ್ಮ ಕುರಿತಾಗಿ ನಾವು ಪ್ರಶ್ನಿಸಿಕೊಂಡರೂ ಸದುತ್ತರವನ್ನು ಪಡೆಯುವಲ್ಲಿ ವಿಫಲರಾದೆವು. ಭಯವೇ ನಮ್ಮನ್ನು ಆವರಿಸಿಕೊಂಡಿತ್ತು. ಸಂದರ್ಭದಲ್ಲೇ ಕೇಳಿಸಿದ ಅನುಭವವಚನ, ಜತೆಯಲ್ಲೇ ಒದಗಿಸಲ್ಪಟ್ಟಂತಹ ಸುಜ್ಞಾನ, ತನ್ಮೂಲಕವಾಗಿಯೇ ಕೇಳಿ ಬಂದ ನಿನಾದವನ್ನು ಲಕ್ಷ್ಯವನ್ನಾಗಿಸಿಕೊಂಡು ನಮಗರಿತ ರೀತಿಯಿಂದ ಹಾಡಿಯೋ ಹೊಗಳಿಯೋ ಏನನ್ನೋ ಮಾಡಿದೆವಮ್ಮ. ಅದನ್ನೇ ಸ್ತೋತ್ರವೆಂದೇ ಪರಿಗಣಿಸಿ ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಂಡವಳು ನೀನು. ತೇಜೋಮಯಳಾದ ನಿನ್ನ ಪ್ರತ್ಯಕ್ಷ ಮಾತ್ರದಿಂದಲೇ ಭಯ ದೂರವಾಯಿತು ಎನ್ನುವಾಗ ನೀನು ಭಯ ನಿವಾರಣೆಯೇ ಸರಿ. ನಮ್ಮ ಕರೆಗೆ ಹೋಗೊಟ್ಟು ಬಂದವಳು, ನಮಗಿಂತ ಆದಿಯಲ್ಲೇ ಇದ್ದವಳು ಇರುವವಳು ಎನ್ನುವ ಕಾರಣದಿಂದ ನಿನ್ನನ್ನ ಆದಿಮಾಯ ಎನ್ನುವಂತೆ ನಾವು ಕಂಡವರಿದ್ದೇವೆ. ನಿನ್ನ ಆದಿ ಮಧ್ಯಾಂತ್ಯವನ್ನು ನಾವು ಅರಿಯವಮ್ಮ. ಆದ್ದರಿಂದಲೇ ದಯಾಸಾಗರಿಯು ಭಯವಿನಾಶಿನಿಯು ಕರುಣಾಸಿಂಧುವಾದ ನಿನ್ನ ಚರಣಗಳೇ ಶರಣಾಗಿದ್ದೇವೆ. ನಮ್ಮನ್ನು ಉದ್ಧರಿಸು. ಶಕ್ತಿ ಸಂಯುಕ್ತೆ ಪವಿತ್ರವಾದಂಥ ಪರಮಾತ್ಮಗಳಿಗೆ ನಮೋ ನಮಃ. ತಾಯಿ ತುಂಬಿದಂಥ ಜಲರಾಶ್ಯ ಮಧ್ಯೆ ನಾವೂವರು ದಿಕ್ಕು ಕಾಣದೆ ಅಲದಾಡುತ್ತಿರುವಂತಹ ಸಂದರ್ಭ ಓಂಕಾರ ನಿನಾದವೇ ಕರ್ಣಗಳಿಗೆ ಕೇಳಿಸಿತು. ಅದನ್ನೇ ಆಧಾರವಾಗಿಟ್ಟು ಸ್ತುತಿಸಿಕೊಂಡಾಗ ಕಣ್ಣ ಮುಂದೆ ಪ್ರತ್ಯಕ್ಷಳಾದಂಥ ನಿನ್ನನ್ನು ಕಂಡಾಗ ನೀನೇ ನಮ್ಮ ಜನನಕ್ಕೆ ಕಾರಣೀಕರ್ತಳು ಎನ್ನುವಾಗೆಯೇ ವೇದ್ಯವಾಯಿತು. ಕರುಣೆಯ ಕಣ್ಣನ್ನು ತೆರೆದು ಈ ಕಾಲದಲ್ಲಿ ನಮ್ಮ ಮೂವರನ್ನು ಉದ್ಧರಿಸಿದ ಕಾರಣ ನೀನು ಕರುಣಾ ಸಾಗರ ಎನ್ನುವುದು ದಿಟವಾಯಿತು. ಜಗದ ಮಧ್ಯದಲ್ಲಿ 10 ಮಂದಿ ಮಕ್ಕಳಿಲ್ಲ. ನಮ್ಮ ಮೂವರನ್ನೇ ಸೃಜಿಸಿಕೊಳ್ಳಬೇಕಂತಾದರೆ ಯಾವುದೋ ಮಹತ್ತರವಾದಂತಹ ಸಂಕಲ್ಪವನ್ನು ಇರಿಸಿಕೊಂಡಿದ್ದಿ ಎನ್ನುವುದನ್ನು ಅರ್ಥವಿಸಿಕೊಂಡವನೇ ಇದ್ದೇನೆ. ಏತಕ್ಕೆ ಜನ್ಮವನಿಟ್ಟೆಯಮ್ಮ. ಮಕ್ಕಳಾದಂಥ ನಮ್ಮಿಂದಂತಹ ಕಾರ್ಯಗಳಾದರೂ ಏನು ಸಂಪ್ರೀತಿಯಿಂದ ತಿಳಿಸುವುದರ ಮೂಲಕ ನಮ್ಮ ಮೂವರನ್ನು ಉದ್ಧರಿಸಬೇಕಮ್ಮ. ಜಯ 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 ಜಯ. ಗಾಢಾಂಧಕಾರವೇ ತುಂಬಿರುವ ಜಲಧಿಯ ಮಧ್ಯೆ ನಮ್ಮ ಮೂವರ ಸ್ಥಿತಿ. ನಾವು ಯಾರು ಏನು ಎಂಬುದನ್ನು ಅರಿಯದೆ ಗೊಂದಲಮಯವಾದ ಸ್ಥಿತಿಯಲ್ಲಿರುವಾಗ ಓಂ ಎಂಬ ನಿನಾದವು ಕೇಳಿತಮ್ಮ. ಅದನ್ನೇ ಭಕ್ತಿಯಿಂದ ಸ್ತುತಿ ಮಾಡಿದಾಗ ಓಂಕಾರವೇ ಸಾಕಾರವಾಗಿ ನಮ್ಮ ಕಣ್ಣ ಮುಂಭಾಗದಲ್ಲಿ ಪ್ರತ್ಯಕ್ಷಳಾದಿ. ಅಮ್ಮ, ನೀನಲ್ಲದೆ ಅನ್ಯರು ಯಾರಿವರು? ನಮ್ಮನ್ನು ಸಾನುರಾಗದೆ ರಕ್ಷಿಸುವವರು. ಜ್ಞಾನವಿಹೀನರಾದ ನಮಗೆ ಸುಜ್ಞಾನವನ್ನೆತ್ತು ಕೊರದೇ ನಮ್ಮ ಅನವರತವೂ ನಮ್ಮ ಕೈ ಹಿಡಿದು ಉದ್ಧರಿಸಮ್ಮ. ಜಯ ಕಾರಣೀಕರ್ತರು ನಾನಾಗಿದ್ದೇನೆ. ನಿಮ್ಮೂವರಿಗೆ ಒಂದೊಂದು ಹೆಸರು ನೀಡುವುದಕ್ಕಿದ್ದೇನೆ. ರಕ್ತವರ್ಣದಿಂದ ಕಂಗೊಳಿಸುವ ನೀನೇ ಬ್ರಹ್ಮ. ನೀಲವರ್ಣದ ಶೋಭಿಸುವ ನೀನೇ ವಿಷ್ಣು. ತ್ರಿನೇತ್ರಧಾರಿಯಾಗಿ ಸ್ಫಟಿಕ ಸದೃಶ್ಯನಾದಂತಹ ನೀನೇ ಈಶಾ. 3 ಮೂರ್ತಿಗಳೇ, ನಿಮ್ಮಿಂದ ಒಂದು ಘನಕಾರ್ಯವಾಗುವುದಕ್ಕಿದೆ ಮಕ್ಕಳೇ. ಹೋದ ಕಲ್ಪದಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮೂವರ ಜನವಾಯಿತು ಮಕ್ಕಳೇ. ಅಷ್ಟು ಮಾತ್ರವಲ್ಲ, ನಿಮ್ಮೂವರಿಗೆ ಒಂದೊಂದು ಉದ್ಯೋಗ ಗುಣ ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುವುದಕ್ಕಿದ್ದೇನೆ. ರಾಜಸ ಗುಣ ಭರಿತನಾದಂತಹ ಬ್ರಹ್ಮ ಸತ್ಯಲೋಕದಲ್ಲಿದ್ದುಕೊಂಡು ಶಿಷ್ಟ ಕಾರ್ಯವನ್ನು ಮಾಡಿಕೊಂಡು ಬಾವಗಣೆ. ಸಾತ್ವಿಕ ಗುಣ ಭರಿತನಾದಂತಹ ವಿಷ್ಣು ವೈಕುಂಠದಲ್ಲಿದ್ದುಕೊಂಡು ಪರ್ಣಾಕಾರವನ್ನು ಮಾಡಿಕೊಂಡು ಬಾಮಗಣೆ. ತಾಮಸ ಗುಣ ಭರಿತನಾದಂತಹ ಈಶಾ ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡಿಕೊಂಡು ಬಾಮಗಣೆ. ತ್ರಿಮೂರ್ತಿಗಳೇ, ನಾನು ಕೊಟ್ಟಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ ಮಕ್ಕಳೇ. ಕಷ್ಟ ಬಂದರೆ ಪರೋಕ್ಷವೋ ನಾನು ನಿಮ್ಮನ್ನು ಪಡೆಯುತ್ತೇನೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ.
ಒಪ್ಪಿಸಿಕೊಟ್ಟು ಈ ಕಾಲದಲ್ಲಿ ಅಂತರ್ಧಾನವಾಗಿದ್ದಾಳೆ. ಕೊಟ್ಟಂತ ಉದ್ಯೋಗವನ್ನು ಪ್ರಾಮಾಣಿಕತೆಯಿಂದಲೇ ವ್ಯವಹರಿಸುತ್ತೇವೆ ಎನ್ನುವ ಹಾಗೆ ಅಮ್ಮನ ಮುಂದೆ ನಾವು ವಚನಬದ್ಧರೂ ಆಗಿದ್ದೇವೆ. ಕಾರ್ಯೋನ್ಮುಖರಾಗಬೇಕಾದ್ದು ನಮ್ಮ ಕರ್ತವ್ಯ ಹೌದು. ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಅಮ್ಮ ಕೊಟ್ಟಂತ ಕಾರ್ಯಕ್ಷೇತ್ರ ನಾಳೆ ಸಾಂಗವಾಗಿ ಸುಗಮವಾಗಿ ನೆರವೇರಬೇಕು ಅಂತಾದರೆ ನಮ್ಮ ಮೂವರೊಳಗೆ ಒಬ್ಬ ಯಜಮಾನ ಅರ್ಥಾತ್ ಅಣ್ಣ ಅಥವಾ ಇನ್ನೊಬ್ಬ ನಾಯಕ ಬೇಕು ಎನ್ನುವ ತೀರ್ಮಾನಕ್ಕೆ ಬಂದಿದ್ದೇನೆ. ಹೊಸ ಯೋಚನೆ. ಹೌದು, ನನ್ನ ಸಮಸ್ಯೆಗಳಿಗೆ ನನಗೆ ಉತ್ತರವೇ ಲಭಿಸಿದು ಬಿಟ್ಟಿತ್ತಲ್ಲ. ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ರೆ ಒಳ್ಳೆಯದು, ಸಮಸ್ಯೆ ಉಳಿದ್ರೆ ಕಷ್ಟ. ಕಾರಣ ನಿಮಗೆ ಇರುವರೆಗೂ ನಾನು ಅಣ್ಣನ ಸ್ಥಾನವನ್ನು ಅಲಂಕರಿಸಿದ್ದೇನೆ ಎನ್ನುವುದೇ ಅರ್ಥ. ಹೌದಾ? ಕಾರಣ ಉಂಟು. ಮೊದಲಾಗಿ ನಮ್ಮ ಮೂವರೊಳಗೆ ಅಮ್ಮ ಪ್ರಥಮವಾಗಿ ಕರೆದದ್ದು ಯಾರನ್ನು ಹೇಳು? ನನ್ನನ್ನೇ ಕರೆದದ್ದು. ಮೊದಲಾಗಿ ನನ್ನನ್ನು ಕರೆದ ಕಾರಣ ನಾನೊಬ್ಬ ಹಿರಿಯ ಮಗ, ಜ್ಯೇಷ್ಠ ಪುತ್ರ, ಧರ್ಮಪುತ್ರ ಎನ್ನುವುದೇ ಅರ್ಥ ಅಲ್ವೇನೋ? ಗೊತ್ತಿಲ್ಲ. ಅಲ್ಲ, ನಿಂಗೆ ಗೊತ್ತಿಲ್ಲ, ನಾನು ಹೇಳಿದ್ದನ್ನೇ. ಮಾತ್ರವಲ್ಲ, ಬ್ರಹ್ಮ ಎನ್ನುವ ನಾಮನೇ ಇರಿಸಿಕೊಂಡಿದ್ದಾರೆ. ಬ್ರಹ್ಮ ಅಂದರೇನು? ದೊಡ್ಡದು, ಎತ್ತರ. ಓ, ಹೆಸರಿಗೆ ಹಾಗೆಲ್ಲ ಅರ್ಥ ಉಂಟಲ್ಲ? ಹೌದಪ್ಪ, ಒಂದು ಶಬ್ದಕ್ಕೆ ಅರ್ಥ ಉಂಟು. ಮಾತ್ರವಲ್ಲ, ಸೃಜಿಸುವಂತಹ ಕಾರ್ಯಭಾರವನ್ನು ಒದಗಿಸಿಕೊಟ್ಟಿದ್ದಾಳೆ. ಇರುವುದಕ್ಕೆ ಕ್ಷೇತ್ರವಾದಂತಹ ಸತ್ಯಲೋಕ್ಷವನ್ನು ಅನುಗ್ರಹಿಸಿದ್ದಾಳೆ. ಎಲ್ಲವನ್ನೂ ತುಲನಾತ್ಮಕವಾಗಿ ಯೋಚಿಸಿಕೊಂಡೇ ಅಂತಾದರೆ ನಿಮಗೆ ಇರುವವರೆಗೂ ಅಧಿಕ ಸ್ಥಾನದಲ್ಲಿ ಯೋಗ್ಯತೆಯ ಅರ್ಹತೆಯನ್ನು ನಾನು ಹೊಂದಿಕೊಂಡಿದ್ದೇನೆ ಎನ್ನುವುದೇ ತಾತ್ಮಾಂಶ. ಆದ್ದರಿಂದಲೇ ಹರಿಹರರೇ, ಇನ್ನು ಮುಂದಕ್ಕೆ ನಡೆಯಬೇಕಾದಂತಹ ಕಾರ್ಯಕ್ಷೇತ್ರದಲ್ಲಿ ನಾನೇನಪ್ಪಣೆಯನ್ನು ನಾನೇನಾಜ್ಞೆಯನ್ನು ನಿಮಗೆ ವಿಧಿಸುತ್ತೇನೋ ಅದನ್ನು ನೀವೀರುವರು ನೆರವೇರಿಸತಕ್ಕದ್ದು. ಬ್ರಹ್ಮ, ನೀನು ದೊಡ್ಡವನೇ. ಹೌದು. ಆದ್ರೆ ಹರಿ ಸಣ್ಣವನಲ್ಲ, ಅವನು ದೊಡ್ಡವನೇ. ಅದಕ್ಕೆ ಇಬ್ಬರನ್ನು ಆರಿಸಿಕೊಳ್ಳಬೇಕಾದ್ದು ಅಗತ್ಯ. ಯಾಕೆಂದ್ರೆ ನಿಮ್ಮಿರುವರೆಗಿಂತ ನಾನು ದೊಡ್ಡವ. ನಿನ್ನನ್ನು ಅಷ್ಟು ದೊಡ್ಡವಂತ ಒಪ್ಪಿಕೊಳ್ಳುವುದಕ್ಕೆ ನನ್ನಿಂದ ಆಗುವುದಿಲ್ವಲ್ಲ? ಯಾಕೆ? ಎಲ್ಲವನ್ನು ನಾನು ತುಲನಾತ್ಮಕವಾಗಿ ಯೋಚಿಸಿಕೊಂಡೇ ನಿರ್ಧಾರ ಮಾಡಿದ್ದು. ನೀನು ಏನು ಅಲ್ವಾ ಎನ್ನುವ ಹಾಗೆ. ಹೌದೇ? ಹಾಗಿದ್ರೆ ನೀನು ಏನು ಎಷ್ಟು ಅಂತ ನೀನು ಹೇಳಿಬಿಡು. ನನ್ನ ಹೆಸರೇನು? ಮಹೇಶ್ವರ. ಮಹೇಶ ಎಂದ್ರೆ ಯಜಮಾನ ಎನ್ನುವಂತ ಅರ್ಥವನ್ನು ಸೂಚಿಸ್ತದಲ್ಲ. ಈಶಾ ಎನ್ನುವಾಗಿ ನಿನ್ನ ಕರೆದ ಕಾರಣ ಯಜಮಾನ. ಹೌದು. ನಿನ್ನ ಮನೆಗೆ ನಿನಗೆ ಅಧಿಕಾರವನ್ನು ಒಪ್ಪಿಕೊಂಡು ಬಿಟ್ಟಿದ್ದಾರಲ್ಲ ಅಮ್ಮ. ಆಗುದಿಲ್ಲ. ನಿನ್ನ ಮನೆಗೂ ಹರಿಯ ಮನೆಗೂ ನಾನು ಯಜಮಾನನಾಗಬಲ್ಲೆ. ಯಾಕೆ ಆಗಬಲ್ಲೆ? ಯಾಕೆಂದ್ರೆ ನಾನು ಶ್ವೇತವರ್ಣ ಅಲ್ಲ. ಬಣ್ಣದಿಂದಲೇ ಎಲ್ಲವನ್ನು ಒಪ್ಪಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಆಗ್ತದೆ. ನಾನು ಬಣ್ಣದಿಂದ ನಾನು ಹೇಳಿದವನಲ್ಲ. ಈಗ ನೀನು ಶ್ವೇತವರ್ಣ ಅಂದ್ರೆ ಬಿಳಿ ವರ್ಣ ಎನ್ನುವುದೇ. ಯಾಕೆ ಬಿಳಿ ವರ್ಣದಿಂದ ಎಲ್ಲವನ್ನು ನಿಯಂತ್ರಿಸಿಕೊಳ್ಳುವುದಕ್ಕೆ ಆಗ್ತದೆ? ಬಣ್ಣವು ಬಿಳಿಯಲ್ಲಿ ಅಟಕವಾಗಿರ್ತದೆ, ಅದು ಹೊರ ಹೋಗುತ್ತದೆ. ಅದು ನೀನು ಹೇಳುವುದಲ್ಲ, ಅದನ್ನು ನಾನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವೇ? ಹೌದೇ? ಹೌದು. ಮತ್ತೊಂದುಂಟು, ನನಗಿತ್ತದು ಲಯದ ಅಧಿಕಾರ. ಲಯ ಅಂದ್ರೆ ನೀನು ಸೃಜಿಸಿದ್ದನ್ನು ಹರಿ ಪಾಲಿಸಿದನ್ನು ಒಂದು ನಿಯಂತ್ರಣದಲ್ಲಿ ಮುನ್ನಡೆಸಿಕೊಂಡು ಹೋಗಬೇಕಾದ ಹೊಣೆಗಾರಿಕೆ ನನಗುಂಟು. ನಿನ್ನ ಕರ್ತವ್ಯವನ್ನು ನಾನು ನಿಯಂತ್ರಿಸುತ್ತೇನೆ. ಹೌದು. ನಾನು ಒಂದು ವೇಳೆ ಲಯ ತಪ್ಪಿದ್ರೆ ನಿಮ್ಮಿರುವ ಕೆಲಸ ಕಾರ್ಯ ಕೆಟ್ಟು ಹೋಗ್ತದೆ. ಇನ್ನೇನು ವಿಶೇಷ? ಇನ್ನೂ ವಿಶೇಷ. ನೋಡು ನನ್ನೊಮ್ಮೆ ಸರಿಯಾಗಿ, ನನ್ನ ಹಣೆಯಲ್ಲಿ ನೋಡು, ಅದು ಕಣ್ಣು. ನಾನು ಮುನಿದು ತೆರ್ರೆ ಅಂತಾದ್ರೆ ಲಾಕಂಗಳನ್ನೇ ಸುಡುವಂತಹ ಸಾಮರ್ಥ್ಯ ಆ ಕಣ್ಣಿಗುಂಟು. ಅದು ಕಿಚ್ಚುಗಣ್ಣು. ಆದ್ದರಿಂದ ನಗು ಬರುವುದು. ಹೆಚ್ಚಿನವಾದಂತಹ ಲಯದ ಉದ್ಯೋಗವನ್ನು ಹೊಂದಿಕೊಂಡಿದ್ದೇನೆ. ಹತೋಟಿಯಲ್ಲಿ ಇಡ್ತೇನೆ, ನಿಯಂತ್ರಣದಲ್ಲಿ ಇಡ್ತೇನೆ. ಯಾವುದನ್ನು ನಿಯಂತ್ರಣದಲ್ಲಿ ಇಡುವೆ? ನೀನು ಸೃಜಿಸಿದ್ದನ್ನು ಅಲ್ಲಿಯೇ ಬರಬೇಕು. ಹಾಗಿದ್ದರೆ ಸೃಜಿಸುವುದು ಮೊದಲು ಎನ್ನುವುದೇ ಅರ್ಥ ಅಲ್ವೋ? ಹಾಗಿದ್ರೆ ಹೆಚ್ಚಿನದಂತ ಅಂಗಕ್ಕೆ ನನಗೆ ಪ್ರಾಧಾನ್ಯತೆಯನ್ನು ಕೊಡ್ತೇನೆ. ನಮಸ್ಕಾರ. ಹಾಗಿದ್ರೆ ನಮಗೆ ಇರುವಂತಲೂ ಶ್ರೇಷ್ಠ ನೀನು ಅಂಗಜ್ಯೇಷ್ಠ. ಇದನ್ನು ನಾನು ಒಪ್ಪಿಕೊಳ್ಳಬಹುದೇ ವಿನಃ ಹೆಚ್ಚಿನದಂತ ಲಯದ ಉದ್ಯೋಗದಲ್ಲಿ ನೀನು ಪ್ರಾಧಿಕಾರವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಮೊದಲು ನಾನು ಸೃಜಿಸಲು ಪದುಮಾಕ್ಷನಾದ ಹರಿಯು ಪಡೆಯಬೇಕಾದವು, ಕೊನೆಗೆ ಹರನಾದ ನೀನು ನಿಯಂತ್ರಿಸಬೇಕಾದವು. ನಾನು ಸೃಷ್ಟಿ ಮಾಡದೇ ಇದ್ರೆ ಕೆಲಸ ಉಂಟೇನು ನಿಮಗೆ? ಇಲ್ವೋ? ಇಲ್ವೋ? ಎಲ್ಲಿ? ಅಲ್ಲ, ನೀನು ಹೇಳಿದ್ದಲ್ಲ ನಿಮಗೆ ಕೆಲಸ ಇಲ್ಲ. ನೀನೇನು ಮಾಡ್ತೀನಿ? ನಾನು ಮಾಡುವುದು ಪ್ರಶ್ನೆ ಅಲ್ಲ. ನಾನು ಮಾಡಿದ ಬಳಿಕವೇ, ನಾನು ನೋಡಿದ ಬಳಿಕವೇ ನಿಮಗೆ ನೋಡುವುದಕ್ಕೆ ಹೌದೀಗ ನೀ ಮಾಡದಿದ್ರೆ ನಿನಗೂ ಕೆಲಸ ಇಲ್ಲ ಅಂತ ಆಗುದಲ್ಲ. ಅಲ್ಲ, ನಾನು ಮಾಡ್ತೇನೆ. ನೀ ಮಾಡ್ತೀಯಾಗ? ನಾನು ಮಾಡ್ತೇನೆ. ಮಾಡುವುದಿಲ್ಲ ಅಂತಲ್ಲ. ಅಲ್ಲ, ಮಾಡುವುದಿದ್ದರೆ ಮಾಡುವುದಿಲ್ಲ ಅಂತಲ್ಲ, ಮಾಡ್ತೇನೆ. ನಾನು ಮಾಡಿದ ಬಳಿಕವೇ ನಿಮಗೆ ನಾನು ಕೆಲಸ ಮಾಡಿದ್ರೆ ನಿಮಗೆ ಕೆಲಸ. ವಾಗ್ದತ್ತವಾದ ಕ್ರಿಯಾದತ್ತವಾಗುವುದು ನಿನ್ನ ತೊಡಗುವಿಕೆಯಿಂದ. ಹೌದು, ಅದನ್ನು ಒಪ್ತೇನೆ. ಆದ್ದರಿಂದ ನನ್ನ ಪ್ರಥಮ ಉದ್ಯೋಗವೇ ಅಷ್ಟು ಶ್ರೇಷ್ಠ. ದಿವಸವೊಂದಕ್ಕೆ 34 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡಬೇಕು. ನವವಿಧದ ಸೃಷ್ಟಿಗಳಲ್ಲಿ ಪ್ರಾಧಾನ್ಯತೆ ಉಳ್ಳಂತಹ ಚತುರ್ವಿಧದ ಸೃಷ್ಟಿಗಳನ್ನು ಪ್ರತ್ಯೇಕವಾಗಿ
ವರ್ಷ ಬದುಕಬೇಕು, ಹೀಗೆ ಬದುಕಬೇಕು ಎನ್ನುವಾಗೆ ಅಂತಹ ಅವರ ಅರ್ಥಾತ್ ಅದರ ಹಣೆಯಲ್ಲಿ ಬರೆಯುವಂತ ಕರ್ಣಿಕನ ಕರ್ತವ್ಯವನ್ನು ಮಾಡುವ ಕಾರಣಿಕತನನ್ನ ಎಷ್ಟು ವಿಶಾಲವಾದ. ಹಾಗಾದ್ರೆ ನೀನು ಆದಿಕಾರಣಿಕ ನೀನು. ಹೌದು. ಆದ್ದರಿಂದಲೇ ನನಗೆ ಸಿಕ್ಕಿದ ನಾಮಧೇಯಕ್ಕೆ ಬೇಡ, ಸಿಕ್ಕಿದಂತಹ ಉದ್ಯೋಗ ಕ್ಷೇತ್ರಕ್ಕಾದರೂ ಮಾನ್ಯತೆಯನ್ನು ಕೊಟ್ಟು ದೊಡ್ಡವರೆಂದು ಒಪ್ಪಿಕೊಳ್ಳಿರೋ. ಇದರಲ್ಲಿ ಕೆಲವೆಲ್ಲ ಬೇಡದ್ದು ಕೆಲವೆಲ್ಲ ಬೇಕಾದ್ದು ಅಂತ ಉಂಟಲ್ಲ. ಹೌದೌದು. ಒಂದೆರಡು ವಿಷಯಕ್ಕೆ ಬೇಡ, ಒಂದು ವಿಷಯಕ್ಕಾದ್ರೂ ಅಲ್ಲ, ಅದನ್ನು ಒಪ್ಪಿಕೊಳ್ಳೋದಿಕ್ಕಾದ್ರೂ ಉಂಟಲ್ಲ. ಹಾಗೆಲ್ಲ ಇದ್ರೆ ಹೀಗೆ, ಹೌದು, ಹೀಗೆಲ್ಲ ಇದ್ರೆ ಇನ್ನೊಂದು. ಅಂತೂ ನೀವು ವಿಷಯ ಬದಲಿಸ್ತಾ ಹೋಗುತ್ತೆ. ದೊಡ್ಡವನಾಗುವ ತನಕ ಈ ಬದಲಾವಣೆ ಉಂಟು ಅಂತ ಬದಲಾವಣೆ ನಮ್ಮಲ್ಲಿ ಉಂಟಲ್ಲ, ಮಾಡ್ತಲೇ ಇರ್ತಿ ಅಂತ ಆಯ್ತು. ಹೌದು, ಅಷ್ಟೇನು ದುಂಟು ಇದರಲ್ಲಿ. ನನ್ನ ಉದ್ಯೋಗ ಕ್ರಮವನ್ನು ನೋಡುವಾಗ ಆಶ್ಚರ್ಯವಾಯಿತು ನನಗೆ. ಏನಪ್ಪ ಒಂದು ಗಂಭೀರ, ಆ ಕಡೆಗೆ ಈ ಕಡೆಗೆ ಮೇಲೆ ಕೆಳಗೆಲ್ಲ ನೋಡುತ್ತಾ ನಿನ್ನ ಗಂಭೀರವಾದಂತಹ ನಡೆಯೊಂದಿಗೆ ಮಾತಿಗೆ ತೊಡಗಿ ಕೇಳುವುದಕ್ಕೆ ಇಷ್ಟವಾಯಿತು ಎನ್ನುವುದಕ್ಕೆ ನಾವು ಹೂ ಹೂ ಅಂತ ಹೇಳ್ತಾ ಕುಳಿತೆ. ಸರಿಯ ನಿನ್ನ ವಾಕ್ಯ ವಿಚಾರದ ಕೊನೆಯುತ್ತದಲ್ಲಿ ಅರಿತರೆ ನಮ್ಮಳು ಹಿರಿಯವ ನೇಶನ ಮರೆಯಲ್ಲವಿದು ಖರೆ ಖರೆ. ನೀವೊಂದು ವಿಚಾರ ಮಂಡನೆ ಮಾಡಿದ್ದಲ್ಲ, ಹೌದು, ಅಭಿಪ್ರಾಯ ಕೇಳಿದ್ದಲ್ಲ, ನೇರ ಘೋಷಣೆ ನನ್ನದೇ ದೊಡ್ಡವ ಎಲ್ಲ. ಇದ್ಯಾಕೆ ಬ್ರಹ್ಮ ಹೀಗಾದ? ಮೊದಲು ಹೀಗಿರ್ಲಿಲ್ಲ. ಯಾತಕ್ಕೆ ಜನ್ಮವನಿತ್ತೆ? ನಮಗೆ ತರ ಕಾರ್ಯಗಳು ಇನ್ನೇನುಂಟು ಮಾತೆ. ನೀ ತಿಳುಹುದ ಸಕಲವು ಹರಿ ಸಂಪ್ರೀತಿಯಿಂದ ಪಕ್ಷಿಸುವುದು ಎನ್ನುವರು ಕಾರಣ ಬೇಡಿದವ ನೀನು. ಮೊದಲು ಕೂಗಿದ್ದು ನಾನೇ. ಹೌದು, ನನ್ನಲ್ಲಿ ಹಾಗೇನು ಇರಲಿಲ್ಲ. ಈಗ ಬಂಡವಾಳ ಉಂಟು, ಆಸ್ತಿ ಉಂಟು, ಸಂಪತ್ತುಂಟು, ಐಶ್ವರ್ಯ ಉಂಟು. ಎಲ್ಲವೂ ಬಂದ ಬಳಿಕ ಯೋಚನೆ ಮಾಡುವುದ ನಾನು. ಎಲ್ಲವೂ ನನಗೆ ಲಭಿಸಿತಲ್ಲ, ಆ ಬಳಿಕವೇ ಏನು ಮಾಡಬೇಕು ಎನ್ನುವ ತೀರ್ಮಾನ ನನಗೆ. ಈ ಇದ್ದಾಗ ಮೈ ಮೆರೆತರೆ ಉಂಟಲ್ಲ, ಇದ್ದದ್ದು ಇಲ್ಲದಂತೆ ಏನಾಗುವುದು? ಬಂತು ಅಂತ ಮೈ ಮರೆಯ ಕೂಡದು. ಮರೆಯುವುದಲ್ಲ, ನಿಮಗೆ ಗೊತ್ತಾಗ ಹೇಗಿದ್ದೆವು ಅಂತ ಯೋಚನೆ ಮಾಡಬೇಕು. ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ದು ನಾನು. ಈಗ ನಮಗೆ ಗೊತ್ತಾಗಲಿಕ್ಕೆ ಹೊಸತ್ತೆ, ನಮ್ಮ ಮುಂದೆ ಅಲ್ಲೂ ನಿನಗೆ ಗೊತ್ತದ್ದು. ಹೌದು, ಹಾಗಿರುವಾಗ ನಮಗೆ ಗೊತ್ತಿಲ್ಲ. ಮತ್ತೇನು ಅಣ್ಣ ಒಂದು ನಮಸ್ಕಾರ ಕೊಡ್ಲಿಕ್ಕೆ ಸಂಕಟವನಿಗೆ. ಈಗ ಅಣ್ಣ ಅಂತ ಹೇಳುವುದು ಯಾಕೆ ಅಂತಲೂ ಪ್ರಶ್ನೆ ಬರುವುದು. ಈಗ ನೀನು ಅಣ್ಣ ಅಂತ ಹೇಳಬೇಕಾದ ಅಗತ್ಯ ಏನು? ಯಾಜಮಾನ್ಯವನ್ನು ಒಪ್ಪಬೇಕಾದ್ದೇನು? ಇಲ್ಲಿ ಯಾಜಮಾನ್ಯ ಸಿಕ್ಕಿ ಆಗಬೇಕಾದ್ದೇನು? ಅಥವಾ ಭ್ರಾತೃತ್ವ, ಜ್ಯೇಷ್ಠ ಭ್ರಾತೃತ್ವ ನಿನಗೆ ಸಿಗಬೇಕಾದಂತ ಅನಿವಾರ್ಯತೆ ಏನು ಅಂತ ಕೇಳಿ. ನಿಮಗೆ ಬೇಡದಿದ್ರೆ ನನಗೆ ಬೇಕು ಎನ್ನುವ ನೆಲೆಯಲ್ಲಿ ಬೇಕು ಅಂತ ಹೇಳಿದ್ರೆ ನಿನಗೆ ಯಾಕೆ ಬೇಕು ಅದಕ್ಕೆ ಉತ್ತರ ಬೇಕಲ್ಲ. ಈಗ ನೀನು ಅಣ್ಣನ ಸ್ಥಾನ ಸಿಕ್ಕಿದ್ರೆ ಕೆಲಸ ಮಾಡುವುದು, ಅದು ನಿನಗೆ ಕೈ ಮುಗಿದ್ರೆ ನಿನ್ನ ಕರ್ತವ್ಯವೋ. ನಾಳೆ ಕೆಲಸ ಮಾಡಿದಲ್ಲಿ ಹೆಚ್ಚು ಕಡಿಮೆ ಆಯ್ತಾರೆ ತಾಯಿ ಯಾರಲ್ಲಿ ಕೇಳುದು? ಅವನಲ್ಲಿ ಕೇಳಿದ್ರೆ, ನಿನ್ನಲ್ಲಿ ಕೇಳಿದ್ರೆ, ನನ್ನಲ್ಲಿ ಕೇಳ್ತಾ. ಆ ಕ್ರಮವೇ ಇಲ್ಲ.
ಯಾರಿಂದ ಬರತೆ ಆಯ್ತು ಅವನಲ್ಲೇ ಕೇಳುದು. ಇವ ತಪ್ಪಿದ್ರೆ ಇವನಲ್ಲಿ ಕೇಳುದು, ನಾನು ತಪ್ಪಿದ ನನ್ನಲ್ಲಿ ಕೇಳುದು, ನೀನು ತಪ್ಪಿದ್ರೆ ನಿನ್ನಲ್ಲಿ ಕೇಳುದು. ಮತ್ತೆ ಯಾರೋ ತಪ್ಪಿದ್ದಕ್ಕೆಲ್ಲ ನಿನ್ನಲ್ಲಿ ಯಾಕೆ ಕೇಳ್ತಾರೆ? ಕೇಳಲಿಕ್ಕೆ ಆಗುವುದಿಲ್ಲ. ಹಾಗಿರುವಾಗ ಹಾಗೆಯೋ ಹೀಗೆ ಅನುಮಾನಗಳು ಯಾಕೆ? ಅದೆಲ್ಲ ಮುಂದಿನದ್ದಲ್ವೋ, ಆದ ಮೇಲಲ್ಲೋ. ಈಗ ತೊಡಗಲೇ ಇಲ್ಲ ನೀನು, ತೊಡಗುವುದಕ್ಕೆ ಮೊದಲು ಆರಂಭ ಮಾಡಿದೆ. ಹಾಗಾದ್ರೆ ಯಾಕೆ ಮಾಡಿದ ಬ್ರಹ್ಮ? ಉತ್ತರ ಸುಲಭ, ಮದ. ಅದು ಸ್ವಲ್ಪ ಅಲ್ಲ, ರಾಜಸಗುಣ. ಕಾಟು ಮಾಧವನು ತಾಳಿ ಮಾತಾಡಿದ್ದು ನನಗೆ ಕೊಟ್ಟಿಲ್ಲ, ನನ್ನಿಂದ. ನನಗೆ ಕೊಟ್ಟಿದ್ದಾಳೆ ಅಮ್ಮ ಗುಣ, ನಿನಗೆ ಕೊಡ್ಲಿಲ್ಲ. ಹೌದಪ್ಪ, ನಿನಗೆ ಕೊಟ್ಟಿದ್ದಾಳೆ. ಆದ್ರೆ ಕೊಟ್ಟದ್ದು ಯಾವಾಗ ಎನ್ನುವುದು ವಿಮರ್ಶೆ ಮಾಡಿದ್ರೆ ದೇಹ ಕೊಟ್ಟದ್ದು, ಆಮೇಲೆ ಗುಣ ಕೊಟ್ಟದ್ದು. ಅಂದ್ರೆ ಅಮ್ಮ ಹೇಳಿದ್ದಾಗೆ ಮತ್ತೆ ರಾಜಸ ಗುಣದಿ ಬ್ರಹ್ಮ ಸೃಷ್ಟಿ ಸರಿ. ಹೌದು, ರಜೋಗುಣನ ಸೃಷ್ಟಿ ಮಾಡಬೇಕು. ಎಲ್ಲವನ್ನು ಕೊಟ್ಟ ಬಳಿಕ ಅದನ್ನು ಕೊಟ್ಟಿದ್ದಲ್ಲ. ಹೌದಪ್ಪ, ರಜೋಗುಣದ ಸೃಷ್ಟಿಗೆ ಪೂರಕವಾಗಲಿ ಅಂತ ಆಡಿದ್ದು. ಆ ರಜೋಗುಣವನ್ನು ಮೈ ತುಂಬಿಕೊಂಡು ಇನ್ನೊಬ್ಬರ ಮೇಲೆಲ್ಲ ಅಧಿಕಾರ ಸ್ಥಾಪನೆ ಮಾಡು ಅಂತ ಹೇಳಿದ್ದಲ್ಲ, ಸ್ಥಾಪನೆ ಮಾಡಿದೆ. ಅಧಿಕಾರ ಅಂತ ವಿಷಯವನ್ನು ನಾನು ಮಂಡಿಸಿದ್ದೆ, ಅದನ್ನ ಇನ್ನೊಂದು ಇಟ್ಟುಕೊಳ್ಬಹುದಿತ್ತಲ್ಲ ವಿಷಯವನ್ನು. ಮತ್ತೆ ನಾನು ನೀವು ಗೌರವ ಕೊಡದಿದ್ರೆ ನನಗೆ ಬೇಸರ ಆಗುದು. ಒಟ್ಟು ನಿನಗೊಂದು ನಮಸ್ಕಾರ ಮಾಡಿಕೊಳ್ಳಬೇಕು ಅಂತ ಆಗಿದೆ. ಅದಕ್ಕೆ ಉದಾಹರಣೆ ಕೊಟ್ಟು ಸೃಷ್ಟಿಪ ಕಾರ್ಯ ಈಗ ಹೇಳ್ತೇನೆ ಗಟ್ಟಿಯಾಗಿ. ಸೃಷ್ಟಿಪ ಕಾರ್ಯವು ಅಷ್ಟೊಂದು ಘನವಲ್ಲ, ಸ್ವಲ್ಪ ಕೆಲಸ ಇರುವುದು. ಹೋದ ಕಲ್ಪ ಲಯವಾದ ಸೃಷ್ಟಿ ಮಾಡುವುದು, ಅವರ ಕರ್ಮವನ್ನು ಬರೆಯುವುದು, ಹೊರತಾಗಿ ಬ್ರಹ್ಮನ ವ್ಯಾಪ್ತಿ ಇಲ್ಲ. ಈಗ ನೀನು ಸೃಷ್ಟಿ ವ್ಯಾಪ್ತಿ ಮಾಡಿದ್ದೆಷ್ಟು ಹೇಳು? ಸೃಷ್ಟಿಪ ಕಾರ್ಯ ಅದೊಂದು ಸಂಗತಿ ಅಂತ ನೀನು ಭಾವಿಸಿಕೊಂಡೆ. ಹೋದ ಕಲ್ಪದಲ್ಲಿ ಅಮ್ಮ ಹೇಳಿದ್ದೇನು, ಹೋದ ಕಲ್ಪದ ಲಯವಾದ ಪ್ರಪಂಚವನ್ನು ಮತ್ತೊಮ್ಮೆ ಸೃಷ್ಟಿಸಬೇಕು. ಸೃಷ್ಟಿಸುವುದಂದ್ರೆ ಅಲ್ಲಿಂದ ನಾನು ತರಬೇಕು. ಒಂದೊಂದು ಜೀವಿಯಲ್ಲಿ ಇಷ್ಟಿಷ್ಟೆಲ್ಲ ಬರೀಬೇಕು. ಒಂದು ಬರವಣಿಗೆ ಕೆಲಸ ಎಷ್ಟು ಕಷ್ಟ ಉಂಟು ನಿನಗೆ ಗೊತ್ತುಂಟಾ? ಅದೇ ನೋಡಿ ಬರೆಯುವ ಕೆಲಸ. ನೋಡಿ ಬರೆಯುವುದಾದ್ರೆ ಒಂದು ಆಚೆ ನೋಡಿ ಬರೆದರೆ ಒಂದು ಅಕ್ಷರಕ್ಕೆ 13 ಅರ್ಥ ಇರ್ತದೆ. ಸರಿ ನೋಡಿ ಬರಿಬೇಕು ಅಂತಲೂ ನಿನಗೆ ಗೊತ್ತದ್ದು. ಸರಿ ಬರಿಬೇಕು, ಹಾಗೆ ಅಕ್ಷರವನ್ನು ಕಣ್ಣಿಟ್ಟು ನೋಡಿಬೇಕು ಅಂತ ಬರವಣಿಗೆ ಕೆಲಸವನ್ನು ನನಗೆ ಕೊಟ್ಟಿದ್ದಾಳೆ ಪ್ರಥಮವಾಗಿ. ಮತ್ತೆ ನಾನು ನಿನಗೆಲ್ಲವನ್ನು ಅವಕಾಶ ಮಾಡಿಕೊಡ್ಬೇಕು. ಹಾಗಾದ್ರೆ ಪ್ರಥಮ ಉದ್ಯೋಗಿ ಬ್ರಹ್ಮ ಅಂತ ಮೊದಲ ಕೆಲಸ ಮಾಡುವುದು ಬ್ರಹ್ಮ. ಈಗ ಪ್ರಥಮ ಪ್ರಧಾನವಲ್ಲ, ಜ್ಯೇಷ್ಠವು ಶ್ರೇಷ್ಠವಲ್ಲ, ಹಿರಿದು ಬೇರೆ ಹಿರಿಯವ ಬೇರೆ. ಈಗ ನಿನ್ನ ಸ್ಥಾಪನೆ ಅಂತದ್ದು ಹಿರಿದು ಅಂತಲೋ ಹಿರಿಯವರು ಅಂತಲೋ, ಜ್ಯೇಷ್ಠ ಅಂತಲೋ ಶ್ರೇಷ್ಠ ಅಂತಲೋ, ದೊಡ್ಡವನು ಅಂತಲೋ ದೊಡ್ಡದು ಅಂತಲೋ ಗೊಂದಲಲ್ವ ಬ್ರಹ್ಮ ನಿನ್ನ ಮಾತು? ನಾನು ಹಿರಿಯವನೇ ಹೌದು, ಜ್ಯೇಷ್ಠನು ಶ್ರೇಷ್ಠನು ಹೌದು. ಅದು ಹೇಗೆ? ಮತ್ತೆ ಶ್ರೇಷ್ಠ ಕರ್ತ ಬೇರೆ, ಹಿರಿದು ಎನ್ನುವ ಕರ್ತ ಬೇರೆ. ಹಿರಿದು ತಾನು ನನಗೆ ಉದ್ಯೋಗ ಸಿಕ್ಕಿದ್ದು. ಉದ್ಯೋಗ ಸಿಕ್ಕಿದ್ರೆ ಹಿರಿಯವ ಅಂತಲ್ವ ಹಾಗೆ ಹೇಳಿ. ಮಾಡಿದ ಬಳಿಕ ನಾನು ಜ್ಯೇಷ್ಠ. ಅರಿತಾರೆ ನಮ್ಮಳು ಹಿರಿಯವ ಅಂತ ನೀನು ಆಡಿದ್ದು. ಹೌದು, ಈಗ ಹಿರಿಯವ ಅಂದ್ರೆ ಅದನ್ನೇ ಹೇಳ್ಕೊಂಡು ಮಾತಾಡುದು. ಹೌದು, ಇದಲ್ಲ ಈ ಎರಡು ದೋಣಿಯ ಮೇಲೆ ಕಾಡುದು. ಅದು ನಾನು, ಇದು ನಾನು. ಅದೇ ನಾನು, ಎರಡು ನನಗೆ ಉಂಟು. ನೀನು ಕೇಳಿದ್ರೆ ಶ್ರೇಷ್ಠವು ನಾನು, ಜ್ಯೇಷ್ಠವು ನಾನು. ಆ ದ್ವಂದ್ವ ನಿಲ್ಮೆ ಇದ್ದದ್ದರಿಂದಲೇ ನೀನು ಸಣ್ಣವ, ನಿನ್ನ ಉದ್ಯೋಗ ಸಣ್ಣದು, ಸ್ವಲ್ಪ ಕೆಲಸ. ಯಾಕೆ? ಆದ್ರಿಂದ ಆಡಿದ್ದು. ಎಲ್ಲಕ್ಕಿಂತ ಹೆಚ್ಚಿನದ್ದು ಯಾವುದು ಗೊತ್ತು? ಬರೆಯುವ ಕೆಲಸ. ಅದು ಹೇಗೆ? ಬೇಕಾದ್ದನ್ನು ಕೊಟ್ಟು ಬರೆಯುವ ಕೆಲಸ. ಈಗ ಜೀವಜಾಲಗಳು ಕೆಡದಂತೆ ಬೇಕಾದ್ದನ್ನು ಸಕಾಲಕ್ಕೆ ಕೊಟ್ಟು ಬರೆಯುವ ಉದ್ಯೋಗ ಎಲ್ಲಿದೆ? ನನ್ನಲ್ಲಿದೆ ಎನ್ನುವುದರಿಂದ ಪೊರೆಯುವಿಕೆಯಿಂದ ನಾವು ಗಟ್ಟಿಯಾದ್ದು ಎನ್ನುವುದನ್ನು ನೀನು ಪ್ರಾಮಾಣಿಕವಾಗಿ ಒಪ್ಪುತ್ತಿದ್ದರೆ ಪೊರೆಯುವ ಉದ್ಯೋಗ ಶ್ರೇಷ್ಠವೇ. ಹರಿ, ಆದ್ದರಿಂದಲೇ ಉದ್ಯೋಗದಿಂದಲೇ ನೀನು ಒಬ್ಬ ಶ್ರೇಷ್ಠ. ನಿನಗೆ ಅಷ್ಟು ಹೋಗ್ತದೆ ನನಗೆ ಗೊತ್ತುಂಟು. ಆದ್ದರಿಂದಲೇ ನನ್ನ ಉದ್ಯೋಗ ನನಗೆ ಸಿಕ್ಕಿದ ಕಾರಣ ನಾನೋರ್ವ ಜ್ಯೇಷ್ಠ ಎನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ನಿನ್ನ ಗುಣಕ್ಕೆ ಸರಿ ಮಾತಾಡಿ. ಹೌದಪ್ಪ, ಈಗಿದ್ರೆ ಲೋಕದಲ್ಲಿ ಇರುವಂತ ಒಬ್ಬ ಪೌರೋಹಿತ್ಯನಾದರೂ ಸ್ವಲ್ಪ ಸಮಯ ಬಳಿಕ ಇಷ್ಟನ್ನೆಲ್ಲ ಪಡೆದುಕೊಂಡು ಹೋಗ್ತೇನೆ ಅಂತ ಆದ್ರೆ ಅವನ ಮಹತ್ವ ಮಹಿಮೆ ಎನ್ನುವುದೇ ಅರ್ಥ ಅಲ್ವೇ? ಹಾಗಿದ್ರೆ ನಾನು ಸ್ವಲ್ಪ ಕೆಲಸಕ್ಕೆ ನಾನು ಮನ ಮಾಡಬೇಕು ಅಂತಾದ್ರೆ ನನ್ನ ಮಹತ್ವವು ಬಹಳಷ್ಟು ದೊಡ್ಡದೇ ಇರ್ತದೆ. ಅದನ್ನು ನೀವು ತಿಳಿಯುವುದಕ್ಕೆ ಅಸಮರ್ಥನಾಗಿ ಬಿಟ್ಟಿದ್ದಿ. ಜ್ಞಾನೇಶ್ವರನಾದಂತ ಇವನಿಗೆ ಅವಕಾಶಗಳನ್ನು ಒದಗಿಸಿಕೊಟ್ಟಿದ್ದೇನೆ. ಏನು ತೀರ್ಮಾನ ನೋಡು.
ಸಂಪೂರ್ಣವಾಗಿ ಒಪ್ಪಿಕೊಂಡಿದ್ದೇನೆ. ಯಾಕೆಂದ್ರೆ ಮಹಾಮಾತೆಯ ಉದ್ದೇಶ ಏನು ಎನ್ನುವುದನ್ನು ನಾವು ಆಲೋಚನೆ ಮಾಡಬೇಕು. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮಾಮೃತಮುಗಮಯ. ಅಂದ್ರೆ ಹೋದ ಕಲ್ಪದಲ್ಲಿ ಲಯವಾದಂತಹ ಜೀವರಾಶಿಗಳು ಅಜ್ಞಾನದಲ್ಲಿ ಕತ್ತಲೆಯಲ್ಲಿ ತುಂಬಿ ಹೋಗಿದೆ. ಕತ್ತಲಲ್ಲಿ ಇದ್ದದ್ದರಿಂದಲೂ ಮತ್ತೆ ಹುಟ್ಟುವುದು. ಹೌದು. ಯಾಕೆ ಕತ್ತಲೆಯಲ್ಲಿದೆ? ಯಾಕೆ? ಬಂಧನದಿಂದ. ಅವರು ಮಾಡಿದ ಕರ್ಮದ ಬಂಧನ. ಆ ಬಂಧನ ತೊಲಗಬೇಕು ಅಂತಾದ್ರೆ ಕರ್ಮ ಶುದ್ಧೀಕರಣವಾಗಬೇಕು. ಆಗಬೇಕಾದ್ರೆ ದೇಹ ಬೇಡುವ? ಬೇಕೇ ಬೇಕು. ದೇಹಕ್ಕೆ ಪೋಷಣೆ ಅಗತ್ಯ. ಪೋಷಣೆ ಇಲ್ಲದಿದ್ರೆ ಯಾವ ಕರ್ಮವೂ ಸಾಧ್ಯವೇ ಇಲ್ಲ. ಆದ್ರೆ ಮಹಾಮಾತೆಯ ಉದ್ದೇಶ ಪಾಲನೆ. ಈಗ ಮಹಾಮಾತೆ ಮೊದಲು ನಮ್ಮನ್ನು ಸೃಜಿಸಿದಾಗ ನಾವು ಕೂಡ ಅಜ್ಞಾನದಿಂದ ತುಂಬಿದ್ದೆವು, ಅಳ್ತಾ ಇದ್ದೆವು. ಸರಿಯದು. ಆದ್ರೆ ಅವಳ ಸುಜ್ಞಾನ ದೃಷ್ಟಿ ನಮ್ಮ ಮೇಲೆ ಕರುಣೆ ಪಟ್ಟಾಗ ನಾವು ಮತ್ತೆ ಚೇತರಿಕೆ ಹೊಂದಿ ಸರಿ ಧೈರ್ಯವನ್ನು ಹೊಂದಿದ್ದೇವೆ ಎನ್ನುವುದಿದ್ರೆ ಪಾಲನೆಯ ಉದ್ಯೋಗವನ್ನು ನಾವು ಅಲ್ಲಿಯೇ ಅರ್ಥವಿಸಿಕೊಳ್ಳಬೇಕಾಗ್ತದೆ. ಸರಿ ಸರಿ ಸರಿ. ಮೋಕ್ಷಕ್ಕೆ ದಾರಿಯಾಗುವಂತಹ ಪಾಲನೆ. ಪಾಲನೆಯೇ ಸರ್ವವು. ಪಾಲನೆಯೇ ಮಾತೆಯು, ಪಾಲನೆಯೇ ಪಿತವು, ಪಾಲನೆಯೇ ಬಂಧು, ಪಾಲನೆಯೇ ಗುರು ಎನ್ನುವ ಸತ್ಯವನ್ನು ನಾನು ಅಟ್ಟಿದ್ದೇನೆ. ಸರಿ. ಆದ್ದರಿಂದ ನೀನೇ ಶ್ರೇಷ್ಠ, ನೀನೇ ಜ್ಯೇಷ್ಠ, ಹರಿಯೇ ಸರ್ವೋತ್ತಮ, ಶರಣೋ ಶರಣ. ನಿನ್ನ ಅಭಿಪ್ರಾಯವಾಯ್ತು. ಇನ್ನು ಮುಂದೆ ಹರಿಹರಾದ ನಮ್ಮಲ್ಲಿ ವೇದ ಇಲ್ಲ ಎನ್ನುವುದನ್ನು ಅರ್ಥೈಸಿಕೊಂಡಂತ ನಾನು ನಿನ್ನಲ್ಲಿ ಎರಕನಾಗಿರುವುದು. ಯಾವಾಗ? ಈಗ. ಸೇರಿಕೋ. ನಿನಗೊಂದು ಚಪ್ಪಲ ಉಂಟಲ್ಲ, ಯಾವ ಮಾಯಾವಿದ್ಯೆ ಉಂಟು? 4 ಹಲ್ಲು ಬಿಟ್ಟದ್ದೇ ಪುಣ್ಯಾತ್ಮ ನೀನು. ಮುಗುಳ್ನಗೆಯನ್ನು ಸೂಸಿದ್ದು ಅವನನ್ನು ಮೆಲ್ಲಗೆ ಮೆತ್ತಗೆ ಮಾತಾಡಿ ಬುಟ್ಟಿಯೊಳಗೆ ಹಾಕಿಕೊಂಡು ಮತ್ತೆ ನಿನ್ನ ಹಾಗೆ ಮುಖ ಬಿಗಿಸಿಕೊಂಡಿದ್ರೆ ಆಗಿದ್ರೆ ನನ್ನ ಮುಖ ನೋಡಿ ಅಲ್ವಾ, ನನ್ನ ಹೃದಯ ನೋಡಿ ವ್ಯವಹರಿಸಿಕೊಳ್ಬೇಕು. ಹೃದಯವು ಹಾಗೆ ಉಂಟು ನೋಡು, ಮುದುಡಿಕೊಂಡು ಉಂಟು. ಜ್ಞಾನೇಶ್ವರನಾದ ಅರ್ಹತೆಯನ್ನು ಕೊಟ್ಟಿದ್ದೇನೆಂದಾದ್ರೆ ನಿನ್ನಲ್ಲಿ ಯಾವುದೋ ತಂತ್ರಗಾರಿಕೆಯಿಂದ ಈ ರೀತಿಯಾಗಿ ಮಾಡಿದ್ದೇನೆ. ಒಳ್ಳೆದಾಗಿದೆ. ಅರ್ಹತೆ ಕೊಟ್ಟದ್ದು ನೀನು. ಇಬ್ಬರು ಒಂದಾದರೇನು? ಭೀತಿಯ ನನಗೆ ಹೆದರುವವನು ನಾನಲ್ಲ. ನಾನೇನು ಎನ್ನುವ ಹಾಗೆ ಕೃತಿಯಿಂದ ನಾನು ಮಾಡಿ ತೋರಿಸಿ, ಹೊಸ ಕೃತಿ. ಮಾತಿನ ಮೂಲಕವಾಗಿ ಅಲ್ಲ, ದುರದ ಮೂಲಕವಾಗಿ. ನಾನು ನೀನು ಯುದ್ಧದ ಮೂಲಕವಾಗಿ. ನಾನು ಯುದ್ಧಕ್ಕಿಲ್ಲ, ಅಲ್ಲ ಈಗ ಮಾತಿನಿಂದಲೇ ಆಗಲಿಲ್ಲ, ಮತ್ತೆ ಯುದ್ಧದಿಂದ ಏನಾದ್ರೂ ಅಲ್ಲ. ಮಾತಿನ ಅರ್ಥವಾಗದಿದ್ದವರಿಗೆ ಪೆಟ್ಟೇ ಮತ್ತು ಈಗ ಮಾತು ಅರ್ಥ ಆಗದವರಿಗೆ ಯುದ್ಧದಿಂದ ಏನಾದ್ರೂ ಆದೀತೋ? ಹೊರತು ಕೊಟ್ಟಾಗ ಎಲ್ಲ ಬಿಡ್ತಾನೆ. ಅಲ್ಲ 4 ಬಿಟ್ಟರೆ ಏನಾಗ್ತದೆ ಈಗ? ನಾನು ದೊಡ್ಡವನೆಂದೆನಿಸ್ಕೊ. ಯಾವುದರಲ್ಲಿ? ಹೊಡ್ತದೆ ಅಲ್ಲ, ಹೊಡೆಯೋದರಲ್ಲಿ ದೊಡ್ಡ ಅಲ್ಲ. ಅರ್ಥ ನಿಮ್ಗೆ ಆಗುವುದಿಲ್ಲ, ಅದಕ್ಕೆ ಹೇಳಿದ್ದು. ಹೌದಪ್ಪ, ನಿನಗೆ ಹೊಡೆಯೋದರಲ್ಲಿ ದೊಡ್ಡವಾದರೆ ಸಾಕು. ಕೇಳಿದ್ದು ಹೊಡೆಯುವುದರಲ್ಲಿ ದೊಡ್ಡವಾದರೆ ಸಾಕು ಅಂತೂ ನಾನು ದೊಡ್ಡವನಾಗಬೇಕು. ಈಗ ನೀ ಮೂಲ ವಿಷಯ ಹೇಳಿದ್ದೇನು? ಹೌದು. ಹೋದ ಕಲ್ಪನೆ ಲಯ ಹೊಂದಿದ ವಿಷಯ. ಹಾಗಾದ್ರೆ ಆ ವಸ್ತುನಿಷ್ಠವಾಗಿ ಆಗಬೇಕಾದ್ದನ್ನು ವ್ಯಕ್ತಿನಿಷ್ಠವಾಗಿ ಮಾಡುತ್ತಾ ಹೋದರೆ ನಿರ್ಣಯ ಆಗುವುದಿಲ್ಲ. ಅದವಾಗಿ ಏನು ಎನ್ನುವುದನ್ನು ಶೋಧನೆ ಮಾಡಿದೆ ಅಂತಾದರೆ ಪ್ರತ್ಯಕ್ಷ ಪ್ರಮಾಣವಾಗ್ತದೆ. ಇದ್ದರೆ ನಮ್ಮೊಳಗೆ ಅಲ್ವಾ, ನಾವು ಒಬ್ಬರೊಳಗೆ ಒಬ್ಬರು ಹೊಕ್ಕು ಶೋಧನೆ ಮಾಡುವ. ವಿಷಯ ಒಳ್ಳೇದು. ನಿನಗೆ ಮೊದಲೇ ಹೇಳಲಿಕ್ಕೆ ನೀನು ಒಳಗೆ ಹೋಗ್ಲಿಕ್ಕೆ ಬಿಡಬೇಕಲ್ಲ. ಆಗಿದ್ದರೆ ಇಂಥ ಉದರ ಶೋಧನೆಯ ಮೂಲಕವಾಗಿ ನೀನ್ಯಾರು ಎನ್ನುವ ಹಾಗೆ ನನಗೆ ಅನುಮಾನವಿಲ್ಲ. ಹಾಗಿದ್ರೆ ಸಂಶಯ ಬಂದದ್ದು ನನಗೆ ಒದಗಿಸಿಕೊಡ್ತೇನೆ ಅವಕಾಶ. ಹೊಟ್ಟೆಡೆ ಹೋಗಿದ್ದಾನೆ ಹರಿ. ಕಣ್ಣೀರ ದಾರೆಯನ್ನೇ ಸುರುಚಿ ನನ್ನ ಕಾಲಿಡಿದು ಕೈ ಮುಗಿದು ನೀನೇ ಬ್ರಹ್ಮ ಯಜಮಾನ ಎನ್ನುವ ಹಾಗೆ ಧೀಯತೆಯಿಂದ ಬೇಡುವವರಿಗೆ ಸರಿಯಾದಂತಹ ಚಿತ್ರಹಿಂಸೆಯನ್ನು ನೀಡದೆ ಹೋದೆ ಎಂದಾದರೆ ನಾನು ಬ್ರಹ್ಮನೇ ಅಲ್ಲ. ಅದಕ್ಕಾಗಿ ನವದ್ವಾರಗಳನ್ನು ಬಂಧಿಸಿಕೊಳ್ಬೇಕು ಅಂತ ಆಲೋಚನೆ ಮಾಡಿದ್ದು. ಅಷ್ಟದ್ವಾರಗಳನ್ನು ಬಂಧಿಸಿ ಕೊನೆದಾದಂಥ ಅಧೋದ್ವಾರವನ್ನು ತೆರವುಗೊಳಿಸಿದ್ದೇನೆ. ಹೇಗೆ ಬರ್ತಾನೆ ಎನ್ನುವ ನಿರೀಕ್ಷೆಯಲ್ಲೇ ಇದ್ದು ಬಿಡೋಣ. ಹೊರೆಯ
ನನ್ನಂಥವರಿಲ್ಲ. ಇರುವುದು ಹೇಗುಂಟು ಅಂದರೆ ಚಲನೆ ಇಲ್ಲದ್ದಾಗಿದೆ. ಬಣ್ಣವೋ ಬಂಗಾರದಂತೆ ತಾನಿದೆ. ಇದ್ಯಾಕೆಷ್ಟು ಲೋಪಗಳು ಯಾಕೆ, ಈ ಬದಲಾವಣೆ ಯಾಕೆ? ವಿಮರ್ಶಿಸುವುದಕ್ಕಲ್ಲ, ಹೋಗಿ ಅವನಿಗೆ ಹೇಳಬೇಕು. ಎನ್ನುವ ಹಾಗೆ ನೋಡಿದ್ರೆ ಮೇಲೆ ಏರಿದ್ರೆ ದಾರಿ ಇಲ್ಲ, ಸುತ್ತಿದ್ರೆ ಬಳಲಿಕ್ಕೆ ಉತ್ತರ, ಕೆಳಗಿಳಿದು ಬಂದ್ರೆ ಬೆಳಕು ಕಾಣುತ್ತದೆ. ಯಾಕೆ ಇವ ಕೆಳಗಿನ ದಾರಿಯನ್ನು ಕೊಟ್ಟು ಇದರ ದಾರಿಯನ್ನು ಮುಚ್ಚಿದ? ಉತ್ತರ ಒಂದೇ, ಇವನ ಚಿಂತನೆ ಅಧೋಮುಖವಾಗಿ ಇದ್ದೆ ಹೊರತು ಊರ್ಧ್ವಮುಖವಾಗಿಲ್ಲ. ಮಾಡಲಿ, ಅವನ ಗುಣ. ದಾರಿ ಯಾವುದು ಆದೀತು ಸಾಗುತ್ತೆ. ನನ್ನಂಥವರಿಲ್ಲ. ಮತ್ತೊಂದು ನೋಡಿದ್ರೆ ಒಂದಕ್ಕೂ ಚಾಲನೆ ನೀವಿಲ್ಲ, ಅದು ಅಗತ್ಯವೇ ಇಲ್ಲ. ಅಷ್ಟಾದರೂ ಉಂಟೆನ್ನು ತೃಪ್ತಿ ಬೇಕು. ಬೇಕಿದ್ದದಕ್ಕೆ ತೃಪ್ತಿ ಪಡು. ಆಮೇಲೆ ಬಣ್ಣ ಸ್ವರ್ಣ ವರ್ಣದಿಂದ ತುಂಬಿಸುತ್ತಾ ಇದೆ, ಬಂಗಾರ ವರ್ಣ. ಇನ್ನು ಮುಂದಕ್ಕೆ ನೀ ಹಿರಣ್ಯ ಗರ್ಭ ಏನು? ನಾನು ಹಿರಣ್ಯ ಗರ್ಭ ಪಾರಿತೋಷಕವಾಗಿ ಸಂತೋಷದಿಂದ ಸ್ವೀಕರಿಸಿಕೊಂಡಿದ್ದೇನೆ. ಯಾವ ದ್ವಾರದಿಂದ ಬಂದೆ? ಅದು ಅದು ಆ ದ್ವಾರದಲ್ಲಿ ಇನ್ನು ಮುಂದಕ್ಕೆ ನೀನು ಅದೋಕ್ಷಜನಾಗಿ ವಿಜೃಂಭಿಸು. ಒಳ್ಳೆಯದು, ಸಾಧನೆಯಿಂದ ಪಡೆದ ಹೆಸರು. ನನಗೆ ಕೂತಲ್ಲಿಗೆ ಬಂತು. ಏನು ಕೂತಲ್ಲಿಗೋ? ನನಗೆ ಇನ್ನೊಬ್ಬರು ಗೌರವವನ್ನು ಸನ್ಮಾನವನ್ನು ಮಾಡಬೇಕಾದ್ದು. ನೀನು ಮಾಡಿದ್ದೆ ಎನ್ನುವುದೇ ಅರ್ಥ. ಕಂಡವರು ಕೊಟ್ಟದ್ದು, ನೋಡಿದವರು ಕೊಟ್ಟದ್ದು. ಹೌದೌದು, ಹೌದು. ಆಯ್ತು, ನನ್ನ ಕೆಲಸ ಮುಗಿತು. ನನಗೆ ಅವಕಾಶ ಇಲ್ಲ. ಹೋಗು ಹೋಗು ಹೋಗು. ಹೋದನ ಇವ ಅನುಭವಿಸಿ ಬರಲಿ. 9 ದ್ವಾರವನ್ನು ಬಂಧಿಸ್ತೇನೆ. ಸುತ್ತಲೂ ಈತನ ಉದರಾಮುದಿಯನ್ನು ಸೇರಿಕೊಂಡೆ ಅಂತಾದರೆ ಏನಾಶ್ಚರ್ಯವನ್ನು ಏನು ವಿಸ್ಮಿತವನ್ನು ಕಾಣುತ್ತಾ ಇದ್ದೇನೆ. ಕಾಣಬಾರದೆ ಎಲ್ಲ ಜೀವರಾಶಿಗಳು ಅತ್ತಿಂದಿತ್ತ ಇತ್ತಿಂದಿತ್ತ ಹೋಗುತ್ತಿರುವ ದೃಶ್ಯಾವಳಿಗಳನ್ನು ಕಾಣುತ್ತಾ ಇದ್ದೇನೆ. ಎಲ್ಲದಕ್ಕೂ ಚಲನೆ ಇದೆ ಎನ್ನುವುದೇ ಸತ್ಯ. ಚೇತನಾತ್ಮಕದಾಯಕನ ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇನೆ. 12 ಆದಿತ್ಯರು, 11 ರುದ್ರರು, ಇಂದ್ರಾದಿ ದೇವತೆಗಳು ನನ್ನಂತೆ ಉಳ್ಳವರು, ನನ್ನಂತೆ ಎತ್ತರವುಳ್ಳವರು. ಸಾದರದಲ್ಲಿ ಕಮಲಜರನ್ನು ನಾನು ಕಣ್ಣೆನಲ್ಲ. ಹಾಗಿದ್ದರೆ ನಾನೊಬ್ಬನೇ ಬ್ರಹ್ಮನಲ್ಲವೇ? ಇವನ ಹೊಟ್ಟೆಯೊಳಗೆ ನನ್ನಂತಿರುವ ಅನೇಕ ಬ್ರಹ್ಮಂದಿರನ್ನು ನಾನು ಗಮನಿಸಿದೆ ಎಂದಾದರೆ ಏನಾಶ್ಚರ್ಯವಪ್ಪ. ಸಾಮಾನ್ಯನಲ್ಲ, ಬ್ರಹ್ಮಾಂಡವನ್ನೇ ಉದರದೊಳಗಿರಿಸಿಕೊಂಡ ಕಾರಣ ಬ್ರಹ್ಮಾಂಡೋದರವರಿತನಾಗಿ ಬ್ರಹ್ಮಾಂಡ ನಾಯಕನಾಗಿ ಮೆರೆದಿದ್ದಾನೆ ಎನ್ನುವುದರಲ್ಲಿ ಅನುಮಾನವಿಲ್ಲ. ಛೇ, ನಾನು ದುಡುಕಿದೆ, ನಾನು ಅಪರಾಧವೆಸಗಿದೆ. ಏನು ಮಾಡೋಣ ಎನ್ನುವ ಹಾಗೆ ಸತ್ಯಾಂಶವನ್ನು ತಿಳಿಯಪಡಿಸಬೇಕು ಎನ್ನುವ ಹಾಗೆ ಮೇಲ್ಮುಖವಾಗಿ ಹತ್ತಿ ಹೋದೆ. ದಾರಿ ಕಾಣಲಾದೆ, ಕೆಳವಿಮುಖವಾಗಿ ಇಳಿದು ಬಂದೆ. ಅವಕಾಶ ವಂಚಿತನಾಗಿ ಹೋದೆ. ಸುತ್ತ ನೋಡಿದರೆ ಅದೋ ದ್ವಾರವನ್ನು ಗಮನಿಸಿಕೊಂಡೆ.
ಆ ದ್ವಾರವು ಬಂಧನವಾಗಿ ಹೋಯ್ತಲ್ಲ. ಶರೀರದಲ್ಲಿ ಇರುವ ನವದ್ವಾರಗಳನ್ನು ಬಂಧಿಸುವಂತಹ ಚೈತನ್ಯವನ್ನು ಇವನು ಪಡೆದುಕೊಂಡಿದ್ದಾನೆಂದಾದರೆ ಸಾಮಾನ್ಯನಲ್ಲ. ಮಾತೃಸ್ಥಾನ ಪಿತೃಸ್ಥಾನವನ್ನು ಧರಿಸಿಕೊಂಡಂತಹ ಪುಣ್ಯಾತ್ಮ ಎನ್ನುವುದರಲ್ಲಿ ಅನುಮಾನವಿಲ್ಲ. ಛೇ, ನಾನು ಅಪರಾಧವೆಸಗಿದೆ, ನನಗಿಂತಲೂ ಹರಿಯೇ ಶ್ರೇಷ್ಠ ಹರಿಯೇ ಜ್ಯೇಷ್ಠ ಎನ್ನುವ ಹಾಗೆ ಪ್ರಾಮಾಣಿಕತೆಯಿಂದಲೇ ಈ ಕಾಲದಲ್ಲಿ ವಿಧಾತನಾದ ನಾನು ಒಪ್ಪಿಕೊಳ್ಳುತ್ತೇನೆ. ಹರಿಯೇ ನಿನಗೆ ಶರಣು ಶರಣು, ನೀನೇ ದೊಡ್ಡವ. ಹಾಗಿದರೆ ನನ್ನ ಕಣ್ಣೀರನ್ನು ಹೋಗಲಾಡಿಸುವವರು ಯಾರು? ಅಮ್ಮನಲ್ಲದೆ ಸ್ಮರಿಸ ಭಕ್ತಿಯ ಆದಿಮಾಯ, ಸ್ಮರಿಸ ಭಕ್ತಿಯೊಳಾದಿಮಾಯ ಹರಿಯದಾವಿ ಗಮನ ನಾಳದು ಮೆರವ ಪದ ವಟಪತ್ರದಲ್ಲಿ ತಾಮಲಗಿರಲು ನಿದ್ರೆಯೊಳಂದು ಕಾಲ್ಬೆರಳಿರಿಸಿ ಬಾಯೊಳಗೆ ಮಾಯೆಯನ್ನು ಆವರಿಸಿಕೊಂಡದಿರಬೇಕು. ಗಾಢವಾಗಿ ನಿದ್ದೆ ಹೊರತೊಡಗಿತ್ತಲ್ಲ. ಮಲಗುವುದಕ್ಕೊಂದು ಸುಸ್ಥಳವಿಲ್ಲ ಎನ್ನುವಾಗಲೇ ಅವಳಿಗೆ ಶರಣಾದರೆ ಆಳದೆಲೆಯೊಂದನ್ನು ಕಳುಹಿಕೊಟ್ಟಿದ್ದಾಳೆ. ಇಚ್ಛಾ ಮಾತ್ರದಿಂದಲೇ ಕಾಯವನ್ನು ತಿಳಿದುಗೊಳಿಸಿ ಬಾಲಮುಕುಂದನಾಗಿ ಕಾಲ್ಬೆರಳನ್ನು ಬಾಯಲ್ಲಿರಿಸಿ ವಟಪತ್ರ ಶಯನನಾಗ್ತಾನೆ. ಮರುದಲ ಗಮಲಯೋ ಸರಸ ಜದ ಮೇಲೆ ತಾನಿರದೆ ಪದ್ಮಾಸನವ ಭರದಿಯುದೆ ಬಲಿದು ಕುಳಿರುದ ಭಕ್ತಿಯೊಳಗಿರುವುದಿರಲು ಜಗನ್ಮಾತೆಯನ್ನೇ ಅರಣ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಾಗ ದಿವ್ಯವಾದಂಥ ಪ್ರಭೆಯೊಂದು ಗೋಚರಿಸಿತು. ಸನ್ನಿಧಾನವನ್ನು ಸೇರಿಕೊಂಡೆ ಅಂತಾದರೆ ಇವನು ಈ ಸ್ಥಿತಿಯಲ್ಲಿದ್ದಾನಲ್ಲ, ಏನು ಮಾಡೋಣ ಎನ್ನುವ ಹಾಗೆ ಕುತೂಹಲ ಭರಿತನಾಗಿ ಸುತ್ತಲೂ 4 ದಿಕ್ಕುಗಳಿಗೆ ನೋಡಿದೆ ಎಂದಾದರೆ 4 ಮುಖಗಳಿಂದ ಕಂಗೊಳಿಸುತ್ತಾ ಇದ್ದೇನೆ. ಈಗ ನಾನು ಚತುರ್ಮುಖ ಬ್ರಹ್ಮಣನೆನ್ನೆನಿಸಿಕೊಂಡೆ. ಆ ಮೇಲಕ್ಕೆ ನೋಡಿದರೆ ಮತ್ತೊಂದು ವದನ, ಪಂಚವದನದಿಂದ ಪರಿಶೋಭಿಸ್ತಾ ಇದ್ದೇನೆ ಎನ್ನುವುದು ದಿಟ್ಟವಾಯಿತು. ಏನೇ ಇರಲಿ, ಸತ್ಯಾಂಶವನ್ನು ಈತನಿಗೆ ತಿಳಿಯಪಡಿಸಬೇಕಾದ್ದು ಕರ್ತವ್ಯ. ಎಬ್ಬಿಸಿದೆ ಎಂದಾದರೆ ಅಪವಾದಕ್ಕೆ ನಾನು ಒಳಗಾಗಿ ಹೋಗುತ್ತೇನೆ. ಆದ್ದರಿಂದಲೇ ಈತ ಎಚ್ಚರವಾಗುವ ತನಕ ಈತನ ಪಾದಾಬ್ಜವನ್ನೇ ಸ್ಮರಿಸುತ್ತಾ ಇದ್ದೇನೆ. ಹೊರೆಯೋ ಮಲಗಿರೆಯೋ ನಿದ್ರೆಯಲ್ಲಿ ಹೊರೆಯೋ ಮಲಗಿರೆ ಯೋಗ ನಿದ್ರೆಯಲ್ಲಿ
ತಾಗಿಸಬೇಕಾಗಿದೆ. ತಾಗಿಸಿಕೊಳ್ಳುವ ಚಟವ? ಯಾರು ನೀನು? ನೀನು ಯಾರು? ನಾನು ಯಾರು? ನಾನು ನಾನೇ. ಅದು ನನಗೂ ಗೊತ್ತುಂಟು ನಾನು ನಾನೇ ಅಂತ. ಹಾಗಿದ್ದರೆ ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ? ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ? ಗೊತ್ತುಂಟು. ಏನು? ನಾನು ನಾನೇ. ಸಮಾನ ಮನಸ್ಥಿತಿಯವರು ನಾವು ಏನೂ ತಿಳಿಯದವರು. ಜಲರಾಶಿಯ ಮೇಲೆ ಒಂದಾಗಿದ್ದೇವೆ. ಕೊನೆಯವರೆಗೆ ಜೊತೆಯಾಗಿಯೇ ಉಳಿಯಬೇಕು. ಏನು ಮಾಡುವ? ನಮ್ಮೊಳಗೊಂದು ಸಂಬಂಧ ಮಾಡಿದ್ರೆ ಹೇಗೆ? ಸಂಬಂಧ? ಹೌದು. ಹೇಗೆ? ಆಗದಿಂದ ನಾನು ನಿನ್ನನ್ನು ನೋಡ್ತಾ ಇದ್ದೇನೆ. ಏನಾಗಿದೆ ನನಗೆ? ನಾನು ನಿನಗೇನೂ ಆಗಲಿಲ್ಲ, ನನ್ನ ಹಾಗೆ ಇದ್ದಿ. ನನ್ನಿಂದ ಸ್ವಲ್ಪ ಸಪ್ರ ಸಣ್ಣವನ ಹಾಗೆ ಕಾಣ್ತಾ ಇದ್ದಿ. ಆದ್ದರಿಂದ ನೀನು ನನಗೆ ತಮ್ಮನಾಗುವೆಯ? ಯಾಕೆ ನಗು? ನಾನು ನಿನಗೆ ತಮ್ಮನೇ? ಹೌದಾ? ನಿನ್ನನ್ನು ಕಾಣುತ್ತಾ ಇದ್ದೇನೆ. ನೋಡಿದೀಯಾ ನನ್ನನ್ನು? ಹೇಗಿದ್ದೇನೆ? ಏನು ಮುಖ ಮುಚ್ಚಿಕೊಳ್ಳುವುದು? ಅಲ್ಲ, ನೋಡಿದೀಯಾ ಅಂತ. ಹಿರಿತಾನು ಎದ್ದು ಕಾಣುತ್ತಾ ಉಂಟು. ಹಾಗಾಗಿ ಕರಗಳನ್ನು ಜೋಡಿಸಿ ಕೈ ಮುಗಿಯಬೇಕು ಎಂಬಂತಹ ಭಾವನೆ ಗೌರವದ ಸೂಚಕ. ಸರಿ, ಅದಕ್ಕೆ ಬೇಕಾಗಿ ನಾನು ಕೂಡ ಎರಡಕ್ಷರದ ಸಂಬಂಧವನ್ನು ಕಲ್ಪಿಸುವುದಕ್ಕೆ. ಎರಡೇ ಅಕ್ಷರವ ನಿನ್ನಲ್ಲಿ? ಎರಡಕ್ಷರವಾದರೂ ಕೂಡ ಅದು ದೊಡ್ಡದು. ಯಾವುದದು? ಅಣ್ಣ. ನೀನು ತಮ್ಮ. ಅಗ್ರಜಾನುಜರು ನಾವು. ನಾನು ಅಣ್ಣ. ಜಲರಾಶಿಯ ಮೇಲೆ ಹುಟ್ಟಿಕೊಂಡಿದ್ದೇವೆ. ಸಂಬಂಧ ಏನೋ ಒಳ್ಳೆಯದೇ ಆಯ್ತು. ಆದ್ರೆ ನೋಡಿದ್ಯಾ ಉದರ ಬಾಧೆ ಸಾಧಿಸುವ. ನಮ್ಮ ಹಸುವನ್ನು ನೀಗಿಸಿಕೊಳ್ಳಬೇಕು. ಅದು ಹಾಗೆಯೋ? ಸಂಬಂಧದಲ್ಲಿ ಹೊಟ್ಟೆ ತುಂಬಿಸುವುದಕ್ಕಾಗುವುದಿಲ್ಲ. ಸಂಬಂಧ ಯಾವತ್ತೂ ಬದಿಗೆ ಇಡಬೇಕು. ನಾವಿರುವುದು ಎಲ್ಲಿ ಹೇಳು? ಜಲರಾಶಿಯ ಮಧ್ಯ. ಉತ್ತರ ಇಲ್ಲಿಯೇ ಉಂಟು. ಅಣ್ಣ, ಓ, ಕರಗಳೆರಡು ಉಂಟಲ್ಲ? ಉಂಟು. ಅವುಗಳಿಂದ ಕೆಳನಿಜಿಯ ಮೇಲೆ ಜಲರಾಶಿಗೆ ಬಡಿದ್ರೆ ಹೊಟ್ಟೆ ತುಂಬುತ್ತದೇನೋ? ಆಗಲಿಲ್ಲ ನನ್ನ ಮಾತು. ಮತ್ತ ಬಿಸಿ ಆಗ್ತದೆ ನೀರು. ನೀರು ಬಿಸಿ ಆದ್ರೆ ನಮಗೇನು ಪ್ರಯೋಜನ? ತಳದಲ್ಲಿರುವಂತಹ ಇರಬಹುದಾದಂತಹ ಜೀವರಾಶಿಗಳು, ಜಲಚರ ಜೀವಿಗಳು ಮೇಲೆದ್ದು ಬರ್ತವೆ. ಈಗ ಇದರಲ್ಲಿ ಎಷ್ಟು ಜೀವಿ ಇದ್ದೀತೋ ಲೆಕ್ಕ ಹಾಕುವುದಕ್ಕಾಗುವುದಿಲ್ಲ. ಅದು ಹಾಗೆ ನೋಡಿಯೇ ಗೊತ್ತಾಗುವುದೇನು ನನ್ನ ಕಲ್ಪನೆ. ಹಾಗಾಗಿ ಮೇಲೆ ಬಂದಂತಹ ಹೊತ್ತಿಗೆ ಅವುಗಳನ್ನು ಹಿಡಿದು ಭಕ್ಷಿಸಿ ಹಸಿವೆಯನ್ನು ನೀಗಿಸಿಕೊಳ್ಳಬೇಕು. ತಡ ಮಾಡಬೇಡ. ನೀನು ಆ ಕಡೆಯಿಂದ, ನೀನು ಈ ಕಡೆಯಿಂದ. ಸರಿ.
ಸಿಗುವುದು? ಏನು ಏನೂ ಆಗ್ಲಿಲ್ಲ. ಹುಡುಕಾಟದಲ್ಲಿ ಏನು ಪ್ರಯೋಜನ ಇಲ್ವಾ? ಅಣ್ಣ, ಓ ಕರುಗಳಿಂದ ಬಡಿದರೆ ಹ, ನೋವೇ ದೊರಕಿದ್ದು ಹೊರತು ಏನೂ ಫಲ ಕಾಣಲಿಲ್ಲ. ನೀನು ಏನೂ ಪ್ರಯೋಜನಕ್ಕಿಲ್ವಾ ಅಂತ. ಏಯ್! ನಿನ್ನ ಹಾಗಲ್ವಾ ನಾನು? ಹಾಗೆ ಹೇಳ್ಬೇಡ. ನನಗೆ ಸಿಕ್ಕಿತು ಒಂದು ಪ್ರಾಣಿ, ದೂರದಲ್ಲಿ ನೋಡಂತೆ. ದೂರದಲ್ಲಿ? ಹೌದು. ಎಲ್ಲಿ? ಒಂದು ಕಮಲ ಕಾಣ್ತದ, ಕೆಂಪು ಕೆಂಪು. ತಲೆ ಉಂಟಾ ನಿನಗೆ? ಯಾಕೆ? ಕಮಲವನ್ನು ತಿಂದ್ರೆ ಹಸಿವು ಹೋಗುತ್ತದೆ. ಕಮಲದ ಮೇಲೆ ನೋಡಂತೆ. ನೀರಿನ ಕೆಳಗೆ ಕಮಲವನ್ನು ನಾನು ಕಂಡೆ, ನೀರಿನ ಮೇಲೆ ಕಮಲದಲ್ಲಿ ಒಂದು ಪ್ರಾಣಿಯನ್ನು ಕಂಡೆ. ಅದನ್ನು ನೀನು ನೋಡ್ಲಿಲ್ವಾ? ಎಲ್ಲಿ ಉಂಟಣ್ಣ? ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ಅಣ್ಣತ್ತಾಗಿದ ಸತ್ತೇ ಹೋಯಿತು. ಏ ತಮ್ಮ, ತಮ್ಮ ಎಲ್ಲಿ ಹೋದೆ? ನೀನೆಂತ ಮಾಡು? ಎಂತದು? ಇಷ್ಟೊತ್ತಿಗೆ ನಿನಗೆ ತಮ್ಮ ಇರ್ತಿರ್ಲಿಲ್ಲ, ಗೊತ್ತಾಯ್ತಾ? ಯಾಕೆ? ಪ್ರಾಣಿಯನ್ನು ಹಿಡಿಯುವುದಕ್ಕೆ ಹೇಳಿದೆ. ನೀನೇ ಹೇಳಿದ್ದಲ್ಲ ಪಿಡಿ 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 ಅಂತ. ನೀನೇನು ಮಾಡಿದ್ದು? ನಾನು ಕೈ ಹಾಕಿದೆ. ಯಾವುದಕ್ಕೆ? ಪಿಡಿ 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 ಅಂದೆ. ಏನು ಏನು? ಅಮ್ಮನನ್ನು ನುಂಗಿದ್ದಲ್ಲ ನೀನು? ನಿನ್ನನ್ನೇ ನುಂಗಿದ್ದ. ನೀನ್ ಇಲ್ಲಿದ್ದಿ? ನಾನು ಇಲ್ಲಿದ್ದೇನೆ. ಹೌದಾ? ಈಗ ಹೊರಗೆ ಬಂದವ. ಸಾಯ್ಲಿಲ್ಲ ಹಾಗಾದ್ರೆ? ಸಾಯುತ್ತಿದ್ದೆ. ಪ್ರಾಣಿ ತಪ್ಪಿಸಿಕೊಂಡಿದೆ. ಮೋಸ ಮಾಡಿದೆ. ಹರಿಯನ ಧ್ವನಿ, ಎಂಥ ಅಟ್ಟಹಾಸ! ಕಳರಿರುವರು ನನ್ನನ್ನೇ ಬೆನ್ನಟ್ಟಿಸಿಕೊಂಡು ಬರುತ್ತಾ ಇದ್ದಾರೆ. ದೂರ್ತರ ಅಟ್ಟಹಾಸದಿಂದಲೇ ಭಯಗೊಂಡವನಿದ್ದೇನೆ. ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಸಮರ್ಥನಾಗಿ ಹೋದೆನಲ್ಲ, ಏನು ಮಾಡೋಣ? ಅಮ್ಮ ಇದ್ದಾಳೆ, ಅಮ್ಮನನ್ನೇ ಪ್ರಾರ್ಥಿಸ್ತೇನೆ. ಓ ಆದಿಮಾಯೇ, ನೀಯೇ ಕಾಪಾಡಮ್ಮ, ಕಾಪಾಡ. ಮರುಗಲೇಗೆ ವಿಧಾನ ಮನಗಲೆ ನಡೆದಿರುವುದಾಗಿ ಮಗನೇ ಬ್ರಹ್ಮ, ಅಮ್ಮ, ಏಕೋ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀಯ. ನಿನ್ನ ಮುಖವನ್ನು ಅವಲೋಕನ ಮಾಡಿದ್ರೆ ಕಣ್ಣೀರ ಧಾರೆಯನ್ನು ಸುರಿಸ್ತಾ ಇದ್ದೀಯ. ಏನಾಯಿತು ಮಗನೇ? ಮಾತೆ, ಹರಿಯ ಕರ್ಣಗಳ ವಿಷದಿಂದ ಉದಯಿಸಿದಂತ ಧನವರೇ ಇರುವರಮ್ಮ.
ಒಮ್ಮಿಂದೊಮ್ಮೆಲೆ ನನ್ನನ್ನು ಕಾಣುವುದರ ಮೂಲಕವಾಗಿ ತಿನ್ನುವುದಕ್ಕೆ ಮನವಾಳಿ ಬಿಟ್ಟರು. ಕಣ್ಣು ತಪ್ಪಿಸಿ ಬಂದೇ ಇದ್ದಾದರೆ ಆ ದಡಿಗರು ನನ್ನನ್ನೇ ಬೆನ್ನಟ್ಟಿಸಿಕೊಂಡು ಬರುತ್ತಾ ಇದ್ದಾರೆ. ದೂರ್ತ ಹಠಾಸರಿಂದಲೇ ಭಯಗೊಂಡವನಿದ್ದೇನೆ. ಆ ತರುಣರೇ ಖಳರನ್ನು ನಿಗ್ರಹಿಸಿ ನಿನ್ನ ಸುತನಾದಂತ ನನ್ನನ್ನು ಬರೆಯಬೇಕಮ್ಮ, ಉದ್ಧರಿಸಬೇಕು. ಮಗನ ವಿಧಾತ ಮರುಗದಿರು ಆದಿಮಾಯಾದಂತ ನಾನು ಯೋಗ ಮಾಯೆಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಆತ ಗಾಢವಾದ ನಿದ್ದೆಯಲ್ಲಿದ್ದಾನೆ. ಈಗೋ ಈ ಚಕ್ರವನ್ನು ಆತನಿಗೆ ಒಪ್ಪಿಸು. ಕಳರ ವಧೆಯನ್ನು ಆತ ಮಾಡುತ್ತಾನೆ. ಅಮ್ಮ, ಅಷ್ಟರವರೆಗೆ ನಾನು ಎಲ್ಲಿರಬೇಕಮ್ಮ? ಅಷ್ಟರವರೆಗೆ ಹರಿಯ ನಾಭಿ ಕಮಲ ನಾಳದಲ್ಲಿ ಅಡಗಿ ನಿನಗಿದು ಶುಭವಾಗಲಿ. ಧನ್ಯನಾದೆ, ಧನ್ಯನಾದೆ. ನೀನು ಯಾರು? ಒಬ್ಬನೇ ಇದ್ದೀಯ. ಹೌದು. ಜಲರಾಶಿಯ ಮೇಲೆ ನಾವು ನಿಂತುಕೊಂಡಿದ್ದೇವೆ. ಹೌದು. ನೀನು ಹಾಗಲ್ಲ, ಕುಳಿತಿದ್ದಿ. ಸರಿ. ನೀನು ಎಲ್ಲಿ ಕುಳಿತದ್ದು? ನಾನೊಮ್ಮೆ ನೋಡಿದ್ದು. ಗೊತ್ತಾಯ್ತಾ? ನಿನ್ನ ಪೃಷ್ಠಭಾಗ ಒಂದು ಎಲೆಯ ಮೇಲೆ ಕುಳಿತಿದ್ದಿ. ನಿನಗೆ ಎಲೆ ಹಾಕ್ಲಿಕ್ಕೆ ಗೊತ್ತಿಲ್ವೇನೋ? ಅಷ್ಟು ಗೊತ್ತಾಗೋದಿಲ್ವಾ? ಗೊತ್ತಿದೆ. ಎಂತದ್ದು ಗೊತ್ತಿದೆ? ಗೊತ್ತಿದ್ರೆ ನಾವಿಬ್ರು ಇಲ್ವಾ ಇಲ್ಲಿ ಎದುರು? ನಮಗೆ ಒಂದು 3 ಎಲೆ ಹಾಕಬಹುದಿತ್ತಲ್ಲೋ? ನಿಮಗೆ 3 ಎಲೆ ಯಾಕೆ? ಕುಳಿತುಕೊಳ್ಳುವುದಕ್ಕೆ. ನೀವು ಎಲೆ ಮೇಲೆ ಕೂತ್ಕೊಳ್ಳುವುದು. ನಾವು ನೆಲೆ ಇಲ್ಲದೆ ತಿರುಗಾಡ್ತಾ ಇದ್ದೇವೆ. ಹಾಗೇ ಇರಿ. ಹಾಗಾದ್ರೆ ನಮಗೆ ಒಂದು ನೆಲೆ ಕಾಣಿಸುವವ ನೀನಲ್ಲ. ನಮ್ಮನ್ನು ನೋಡಿದೀಯಾ? ನೋಡಿದ್ದು ಮಾತ್ರವಲ್ಲ, ಮತ್ತೆ ನೀನು ನಕ್ಕೆ. ಎಂತದ್ದು? ನಕ್ಕೆ ಅಂತ ಹೇಳಿದಲ್ಲ, ಮತ್ತೆ ಹೇಗೆ? ನೀನು ನಗಾಡಿದೆ. ಹೌದೌದು. ನೀರಿನಲ್ಲೇ ಇರುವುದಲ್ವೇನೋ? ನಮ್ಮನ್ನು ನೋಡಿ ನಗಾಡಿ ನಗಾಡಿ ನಗಾಡಿ. ಮತ್ತೆ ಎಷ್ಟು ಮುಳುಗುತ್ತೀರಿ ನೀರಲ್ಲಿ? ನಾವು ಮುಳುಗುವುದಕ್ಕೆ ಇರುವವರಲ್ಲೋ, ಮುಳುಗಿಸುವುದಕ್ಕಾಗಿಯೇ ಬಂದದ್ದು. ಹೌದಾ? ನಿನ್ನನ್ನು ಈ ಸಲ ನೀರಿನಲ್ಲಿ ಒಂದು ಮುಳುಗಿಸಿ ನಮ್ಮನ್ನು ನೋಡಿ ನಗಾಡ್ತಾ ಇದ್ದೀಯಲ್ವಾ? ಯಾರೋ ನೀನು? ಯಾಕೆ ಕುಳಿತೆ? ಎಲ್ಲಿಂದ ಬಂದೆ? ಹೇಳುವಾಗ ಎಂತದ್ದು ಸಂಬಂಧ ಇಲ್ಲದಾಗ ಎಲ್ಲೆಲ್ಲಿ ನೋಡುದು? ಸಂಬಂಧ ಇಲ್ಲದಲ್ಲ, ಸಂಬಂಧ ಇದ್ದೇ ಮಾಡ್ತಾ ಅವ ಸಂಬಂಧ ಹುಡುಕುವುದು. ಅಲ್ಲಿ ಯಾರು ನಿನ್ನ ಸಂಬಂಧಿ? ಹಾಗಲ್ಲ, ಹಸಿವಾದಂತಹ ಹೊತ್ತಿನಲ್ಲಿ ನಾವು ಓಡಿಕೊಂಡು ಬಂದವರು. ಹಸಿವೆ ಆದ್ರೆ ಓಡುವುದ? ಹಾಗಲ್ಲ, ಹಸಿವಾದಂತಹ ಹೊತ್ತಿನಲ್ಲಿ ಒಂದು ಪ್ರಾಣಿ ಕಂಡಿತ್ತು. ಪ್ರಾಣಿ ಓಡಿತು, ನಾವು ಹಿಂದೆಯಿಂದ ಓಡಿದೆವು. ಯಾಕೆ ಓಡಿಸಿದ್ದು? ಹಸಿವಾದಾಗ ಹಿಡಿಬೇಕು ಅನ್ನುವಂತಹ ಉದ್ದೇಶ. ತಿನ್ನುವುದಕ್ಕೋ? ತಿನ್ನುವುದಕ್ಕೆ. ಅಷ್ಟು ಗೊತ್ತಾಗುದಿಲ್ವಾ? ಹಸಿವೆನೆಯುವುದಕ್ಕೆ. ಆದರೆ ಪ್ರಾಣಿ ಮರೆಯಾದಂತಹ ಸ್ಥಳದಲ್ಲಿ ನೀನು ಗೋಚರಿಸಿಕೊಂಡೆ. ಆದ್ದರಿಂದಲೇ ಹೇಳಿದ. ಅದೆಲ್ಲಿ ಹೋಯ್ತು? ಗೊತ್ತಿರಬೇಕು. ತೋರಿಸು. ಪ್ರಾಣಿಯಲ್ಲೇ ತೋರಿಸು. ಅದು ಇಲ್ಲಿವರೆಗೆ ಬಂದಿದೆ. ಈಗ ಅದು ಇದ್ದ ಜಾಗದಲ್ಲಿ ನೀನು ಕಾಣ್ತಾ ಇದ್ದೆ. ಕೇಳುವುದಿಲ್ಲ ನೀನು. ತೋರಿಸ. ಏನೋ ದೊಡ್ಡಸ್ತಿಕೆ? ನನ್ನದು ದೊಡ್ಡಸ್ತಿಕೆ. ಏನಾಗ್ತದವ? ನಾವು ಸಾಮಾನ್ಯದವರ? ಸಾಮಾನ್ಯದವರಲ್ಲ, ಅಸಾಮಾನ್ಯರು.
ನಿಮ್ಮನ್ನು ಕಂಡಾಗಲೇ ತೋಷವನ ಅಂತ. ಅದ್ಯಾಕೆ ನಮ್ಮನ್ನು ನೋಡಿ ಸಂತೋಷ? ಒಂದು ರೀತಿಯ ಉದಾಸೀನ ಇತ್ತು. ಈಗ ತೋಷಕ್ಕೆ ನೀವು ಕಾರಣೀಭೂತರಾದಿ. ನಿನ್ನ ಉದಾಸೀನ ನಿನ್ನ ಸಂತೋಷಕ್ಕೆ ನಾವಿರುವುದಲ್ಲ, ನಮ್ಮ ನಿನಗೆ ಬೇಕಾಗಿ ನಾವಿರುವುದಲ್ಲ. ಆಯ್ತು, ನಿಮಗೆ ಬೇಕಾಗಿ ಇದು ನಮ್ಮ ಕ್ಷೇತ್ರವ. ಈಗ ನಿಮ್ಮನ್ನು ನೋಡಿ ನಾನು ಸಂತೋಷ ಪಡಕೂಡದು ಅಂತ ಉಂಟು. ಅದ್ಯಾಕೆ ಸಂತೋಷ? ಹಾಗೆ ಯಾಕೆ? ನಮಗೆ ಕೆಲವರನ್ನು ಕಂಡಾಗ ಸಂತೋಷ ಆಗುತ್ತೆ. ಅದರಿಂದ ಆಡಿದ್ದು ಏನೋ ಕೇಳಿದೇವಲ್ಲ. ಯಾರ ಕಂಡಿರಯ್ಯ ಮೊದಲು? ಪ್ರಾಣಿಯನ್ನು ಕಂಡೆವು. ನಾನರಿಯೇ, ನನಗೆ ಗೊತ್ತೇ ಇಲ್ಲ. ಆ ಪ್ರಾಣಿಯ ಬಗ್ಗೆ ನಿನಗೆ ಗೊತ್ತಿಲ್ಲ? ಇಲ್ಲ. ಹೋಗ್ಲಿ ಬಿಡು. ನಮ್ಮ ಬಗ್ಗೆ ಗೊತ್ತುಂಟಾ? ಈಗ ನೋಡಿದೆ. ಏನು? ನಿಮ್ಮನ್ನು ನೋಡಿ ಎಷ್ಟು ಗೊತ್ತಾಯ್ತು? ನಮ್ಮನ್ನು ನೋಡಿದ್ರೆ ಅಷ್ಟೇ ಗೊತ್ತಾದ ನಿನಗೆ. ಗೊತ್ತಾಯ್ತು. ಬೇಡ ಬಿಡು. ನಿನ್ನ ಬಗ್ಗೆ ನಿನಗೆ ಗೊತ್ತುಂಟಾ? ನಿಲ್ಲಿಸಲಿಕ್ಕೆ ಗೊತ್ತಿಲ್ಲ ಅವನಿಗೆ. ನಿನ್ನನ್ನೇ ಹೇಳಿದ್ದು. ಜಾಗ್ರತೆ. ಪರಮ ವಿಕ್ರಮಿಗಳು ನಾವಿರುವಾಗ ನಾನರಿಯೇನೆ. ನಿನಗದು ಗೊತ್ತಿಲ್ವಾ? ಸುಳ್ಳು ಹೇಳಬೇಡ. ನಿನ್ನ ಮುಖವನ್ನು ನೋಡುವಾಗ ಏನೋ ಬೇರೆಯೇ ಕಾಣ್ತ. ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ, ನಾವು ಕಂಡಂತೂ ಗೊತ್ತಿಲ್ಲ. ಅವ ಹೇಗಿದ್ದ? ಅವನ ಪರಿಚಯ ಹೇಳುತ್ತೇನೆ ಕೇಳು. ತಲೆಗಳ 5 ಮೊದಲಿನ ಬಗ್ಗೆ. ಅದಕ್ಕೆ 5 ಸರಿ. ನಿನಗೆ ಒಂದೇ ಶಿರೋ. ಒಂದು ಸೀರ ಯಾರಿಗೆ ಹೇಳುದು ನೀನು? ನಿನಗೆ ತಿನ್ಲಿಕ್ಕೆ. ಆಯ್ತು. ಮತ್ತೆ ನಿನಗೆ 4 ಕೈಗಳು, ಅದಕ್ಕೆ 2 ಕೈ. ನಮ್ಮನ್ನು ನೋಡಿದಾಗ ಕೆಂಪಿದ್ದ ಪ್ರಾಣಿ ಹೆದರಿ ಹೆದರಿ ಹೋಯ್ತು. ಹೋಗ್ಲಿ. ಆದರೆ ನಿನಗೆ ವರ್ಣ ವ್ಯತ್ಯಾಸ ಇಲ್ಲ, ನಿನ್ನಲ್ಲಿ ನಗುವೇ ಉಂಟು. ಪರಿಚಯ ತಿಳಿದೆ ಅಲ್ಲ. ಈಗ ನಮಗೆ ನಿನ್ನ ಅಗತ್ಯ ಅಲ್ಲ, ಮೊದಲು ಪ್ರಾಣಿಯನ್ನು ತೋರದೇ ಇದ್ರೆ 5 ತಲೆಯ ಆತನನ್ನೇ ನಾವು ಲೆಕ್ಕಕ್ಕೆ ಹಾಕಲಿಲ್ಲ. ಅದಕ್ಕೆ ನಿನ್ನನ್ನು ಹಿಡಿದು ನುಗ್ಗುತ್ತಾನೆ. ಕಂಠಲ್ಲಿ ಇಳಿಲಿಕ್ಕಿಲ್ಲ. ನೋಡು, ಹೆಬ್ಬೆಟ್ಟು ಅವನಲ್ಲಿ. ನಿನ್ನನ್ನು ಕಂಠಲಿಗೆ ಹಾಕಿ ತಳ್ಳುವುದಕ್ಕೆ ಛಲವು ಬೇಡ ನಿಮಗೆ. ಛಲ ಇದ್ರೆ ತಲೆಗಿನಿಂದ ಮರೆಯ ಸೇರಿ ನಾವು ಮರೆಯಲ್ಲಿರುವವರಲ್ಲ. ತಲೆಗಳ ಇದರವನ್ನು ಸಹಿತ ಕಲಿಗಳಾದ ನೀವು ಸಹಿತ ತಿಳಿದು ನೋಡಲು ಸಲಹೆಕ್ಕಿಯರು ತಿಳಿದೇ ಬಂದದ್ದು ಇಲ್ಲಿಗೆ ಎನ್ನುವುದರಿಂದಲೇ ಆಡಿದ್ದು. ಏನು? ನಿಮ್ಮನ್ನೆಲ್ಲ ಪೊರೆವ ತಾತ ನಾನೇ. ಸಾಕೋ ಬಡ್ದದ್ದು. ಇನ್ನು ಏನಿದ್ರು ತಿಂದು ಬರುವ, ಹೋಗುವ. ಅಣ್ಣ. ಓ ಏನು ನಿನ್ನಷ್ಟಕ್ಕೆ ನೀನು
ಅದು ಸತ್ತೇ ಹೋಯ್ತಲ್ವೇ? ಪ್ರಾಣಿಗೆ ಬಿಗಿದೆ 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 ಸತ್ತೇ ಹೋಯ್ತು. ಹಾಗಾಗಿಯೇ ತಿನ್ನುವುದಕ್ಕೆ ಹೊರಟದ್ದು. ಅಣ್ಣ ಓ ತಿನ್ಬೇಕಲ್ಲ, ಹಸಿವಾಗ್ತದೆ. ನೀನು ಅಲ್ಲಿದ್ದದನ್ನು ಹುಡುಕಿ ತಿನ್ನು, ನಾನಿದನ್ನು ತಿನ್ನು. ಯಾರೋ ಯಾಕೆ ಬೊಬ್ಬೆ ಹೊಡೆಯುವುದು? ಒಟ್ಟಿಗೆ ಹೋಗೋದಾ? ಎಲ್ಲಿಗೆ? ಆ ಪ್ರಾಣಿ ಇರುವಲ್ಲಿಗೆ. ಅದು ನೀನು ಹುಡುಕಿ ತಿನ್ನು, ನಾನು ಇದನ್ನು ತಿಂತೇನೆ. ಅಣ್ಣ ಓ ಹೊಡೆದದ್ದು ನಾನಿಲ್ಲ. ಹೌದು, ಆ ಪ್ರಾಣಿ ಕಾಣದೆ ಹೋಗಿದೆ. ನೀನು ಅದನ್ನು ಹೊಡಿ. ಕಾಣದ ಪ್ರಾಣಿಯನ್ನು ತಿನ್ನುವುದಕ್ಕಾಗ್ತದ? ಮತ್ತೇನು ಮಾಡುವುದು? ಇರುವುದು ನಾವಿಬ್ಬರು, ಆ ಪ್ರಾಣಿ ಒಂದೇ. ಏನು ಮಾಡುವುದು? ತಿನ್ನುವುದಕ್ಕೆ ನಾವಿಬ್ಬರಿದ್ದೇವಲ್ಲ. ಸರಿ, ಪಾಲಾಗ್ಬೇಕಾ? ಅನ್ನದ ಮಂದಿರ ಪಾಲು ನಿನ್ನಿಂದಲೇ ಪ್ರಾರಂಭವಾ? ಮತ್ತೆ ಮನಸ್ತಾಪ ಇರೋ ಕೂಡದು. ಹಾಗಾದ್ರೆ ಮತ್ತೆ ಹಾಗೆ ಹೀಗೆ ಅಂತ ಹೇಳಬಾರ್ದು. ಹೌದು, ಸಿಕ್ಕಿದ್ದನ್ನು ಚಂದವಾಗಿ ಇಟ್ಟುಕೊಳ್ಬೇಕು. ಏಯ್ ಅಣ್ಣ, ಆ ಪ್ರಾಣಿಯನ್ನು ರಕ್ತ ಮಾಂಸ ಚರ್ಮ ಇದೆಲ್ಲ ನನಗೆ, ಉಳಿದದ್ದೆಲ್ಲ ನಿನಗೆ. ಎಲುಬನ್ನು ಹಿಡಿದುಕೊಂಡು ನಾನೇನು ಕೋಲಾಟದ ತಂಡ ಕಟ್ಟಬೇಕು? ಅದು ತಿನ್ನುವುದಕ್ಕೊಳ್ಳೆದಾಗ್ತದೋ? ಕೊಟ್ಟು ಹೋಗು, ನಿನಗೆ ಆಯ್ತು. ಅದು ಯಾಕೆ ಬೇಡ? ಆಗುವುದಿಲ್ಲ, ಪಾಲಿನಲ್ಲಿ ನನಗೆ ಸಹಮತವಿಲ್ಲ. ಹಾಗಾದ್ರೆ ಒಂದು ಉಪಾಯ ಮಾಡುವ. ಏನು? ಹಿಡಿ ಅದರ ಕಾಲು, ಒಂದು ಕೈ ಉಂಟಾ? ಪರ್ರ ಹರಿಯುವುದು ಮೇಲಿಂದ ಕೆಳಗೆವರೆಗೆ. ಹೌದಾ? ಯಾರಿಗೆ ಎಷ್ಟು ಬರ್ತದೆ ಅಷ್ಟನ್ನು ಹಂಚಿಕೊಳ್ಳುವ. ಏನು ನಿಲ್ಲಿಸಿದೆ? ಹಸಿವೆ ಆಗ್ತದೆ, ನೀನೆಲ್ಲ ವಿವರಣೆ ಕೊಟ್ಟುಕೊಂಡು ಕೂತ್ರೆ. ಹಾಗಾದ್ರೆ ಒಂದು ಉಪಾಯ ಮಾಡುವ. ಏನು? ಹೇಗೂ ಸತ್ತು ನೀರಿನಲ್ಲಿ ಬಿದ್ದಿದೆ, ಒಂದು 4 ದಿವಸ ಕಲೀಲಿ. ಏನಾಗ್ತದೆ? ದಪ್ಪಗಿದ್ದದೆಲ್ಲ ನೀರಿನಲ್ಲಿ ಬಿದ್ದದ ಅಲ್ಲ, ಮತ್ತ ಬಿದ್ದು 4 ದಿವಸ ಕಲ್ದ್ರೆ ದಪ್ಪ ಆಗುದು. ಮಿಜು ಮಿಜು ಹುಟ್ಟಿಕೊಳ್ಳುತ್ತದೆ, ಜೊತೆಗೆ ಪರಿಮಳ ಬರ್ತದೆ. ಹುಳಿ ಹುಳಿ 4 ದಿವಸ ಕಾಯುವ. ಕಾರಣವಾದ್ದು ನಿಮ್ಮ ಭುಜವಿಕ್ರಮ. ಹೇಗಿದ್ದೇವೆ? ಏನು ಹೆಚ್ಚಿನ ತೋಳದು? ಎರಡೇ ತೋಲಿರುವುದು, ಹೆಚ್ಚಿನ ತೋಲು ನಿನಗೆ ಮಾತ್ರ 4. ಒಳಗಿರುವ ವಿಕ್ರಮ ಆಗಿರುವುದು ಖಂಡಿತ ನಿನಗೆ. ಆಶ್ಚರ್ಯ. ಏನೋ ಅಚ್ಚಳಿಯದ ಬಟರಹುದು. ಈಗ ಗೊತ್ತಾಯ್ತಾ? ಅರ್ಥವಾಯ್ತು. ನನ್ನ ತಮ್ಮನ 4 ಪೆಟ್ಟು ಬಿದ್ದದ್ದೇ ಬಿದ್ದದ್ದು. ನಾ ಬಿದ್ದದಲ್ಲೂ ನೀವೇನು ಇದ್ದೀರಿ? ಏನು ಬಿದ್ದವ ಎದ್ದು ಬಂದೆ. ಇಬ್ಬರಿಗೆ ಕೊಡಬೇಕು ಅಂತ ಆಯ್ತು. ಎಂತದು ಕೊಡುವುದು? ಕೈ ಮೇಲೆ ಮಾಡುವುದೇನು? ಅದು ಕೊಡುವಾಗ ಕೈ ಮೇಲೆ ಕಟ್ಟಿಕೊಂಡು ಬರಬೇಕು. ಕೊಡ್ಲಿಕ್ಕೆ ಕೊಡುವವರು ನಾವು. ಹೌದು, ಕೊಡುವುದು ಹೀಗೆ. ನೀನು ಸೋತವನಲ್ವೇನೋ? ಹೌದು. ಸೋತವರು ಗೆದ್ದವರಿಗೆ ಕೊಡುವ ಕ್ರಮ ಉಂಟಾ? ಇಲ್ವಾ? ಗೆದ್ದವರು ಯಾರಿಗಾದ್ರೂ ಕೊಡ್ಬೇಕು. ಯಾರಿಗೆ ಕೊಡಿಸಿ? ಗೆದ್ದವರಿಗೆ ಯಾರಾದ್ರೂ ಕೊಡುವುದಿದ್ರೆ 3ನೇವರಾಗಬೇಕು. ಸೋತಂತಹ ನಿನ್ನಿಂದ ನಾವು ಪಡೆಯುವವರಲ್ಲ. ಸೋತವ ನೀನು. ನಮ್ಮಲ್ಲಿ ಕೇಳು, ಏನು ಬೇಕು, ಎಲ್ಲಿ ಬೇಕು, ಎಷ್ಟು ಬೇಕು, ಯಾವುದು ಬೇಕು? ನಾ ಬೇಡದವನೇನು ಅಲ್ಲ. ಬೇಡ ಆದೀತು. ಎಂತದ ಆದೀತು? ನಂಬಿಕೆ ಇಲ್ಲ. ನೀ ನಂಬಿಕೆ ಬರಬೇಕಾದ್ರೆ ಕೈ ತಟ್ಟಿ ನೋಡ. ಕೈ ತಟ್ಟಿ ಕೈ ತಟ್ಲಿಕ್ಕೆ ಇಲ್ಲಿ ಯಾರು ಇಲ್ವೋ ನಿನಗೆ ಕಾಣ್ತದ? ನಾನು ಭಾಷಣ ಮಾಡಿದ್ದೇನೆ. ಮತ್ತೆ ನೀನು ಕೈ ತಟ್ಟಿ ಅಂತ ಹೇಳಿದ್ದಲ್ವಾ? ಅದಕ್ಕೆ ಚಪ್ಪಾಳೆ ಅಂತ ಹೆಸರು. ಮತ್ತೆ ನೀನು ಕೈ ತಟ್ಲಿಕ್ಕೆ ಯಾಕೆ ಹೇಳಿ? ನಿನ್ನ ಅಂತ ಹೇಳಿದ್ಯಾ? ನಿಮಗೆಲ್ಲ ಹೇಳಿಕೊಟ್ಟ ಇಷ್ಟಿಷ್ಟು ಮಾತಾಡ್ತೀವಿ, ನನ್ನ ಅಂತ ಸೇರಿಸ್ಲಿಕ್ಕೆ ಆಗುದಿಲ್ಲ. ನಿಮಗೆಲ್ಲ ಹೇಳಿಕೊಟ್ಟಾಗಬೇಕಲ್ಲ. ಈಗ ಏನು ಕೇಳ್ತೀಯ ಅದನ್ನು ಕೊಡುವುದಕ್ಕೆ ಸಿದ್ಧರಿದ್ದೇವೆ. ಕೈಯೊಳಗೆ
ನಿನ್ನ ಹಿಡಿಯಲ್ಲಿ ನಾವು ಹೇಗೆ ಸಿಗುವುದು? ಮೇಯಿಂದಲ್ವ? ಮತ್ತೆ ಮಾತಿನಿಂದ ಮಾತಿನಿಂದ ಸೊಕ್ಕಿನಿಂದ ಆಡಿದ್ರಲ್ಲ ಕೊಡ್ತೇವೆ ಎನ್ನುವ ಹಕ್ಕಿನಿಂದಲೇ ಹೇಳಿದ್ದು. ಹಕ್ಕಿನಿಂದ ಕೊಡುವುದಕ್ಕೆ ನಿಮ್ಮಲ್ಲಿ ಎಂತ ಏನಿಲ್ಲ ಅಂತ ಭಾವಿಸಬೇಡ. ಈಗ ಇದೆಂತದು ನೋಡು, ಇದು ನಮ್ಮ ಮಂಡೆ. ಅದಿದ್ದೇ ನಾವು ಕೊಡ್ತೇವೆ. ಅದೊಂದುಂಟಲ್ಲ, ಏನು ಅದು ಎಂದು ಅಂತ ಅಲ್ವಾ ನಿನಗಿಲ್ವಾ? ಒಂದೇ ಇರುದು. ಅದಿತ್ತು ಎಂತದ ಅದಿತ್ತು? ಅದನ್ನೇ ಕೊಡಿ. ಯಾಕೆ ನೀನು ಮೊದಲು ಕೊಡು, ನಾನು ಮತ್ತೆ ಬರ್ತೇನೆ ಆಯ್ತಾ? ಈಗ ಸಣ್ಣವರೇ ಮೊದಲು ಕೊಡುವುದು ದೊಡ್ಡ ನಮ್ಮ ಪ್ರಾಣ ಕೊಡುವುದೇನು? ಅವನಿಗೆ ಭಾಷೆ ಇಲ್ಲ, ಹಾಗಾಗಿ ನಮ್ಮಲ್ಲಿ ಭಾಷೆ ಕೇಳಿದ್ದಾನೆ. ಚಿಕ್ಕ ತಲೆಯ ಆತನಲ್ಲಿ ಅಷ್ಟು ಆಲೋಚನೆ ಇರಬೇಕಾದ್ರೆ ದೊಡ್ಡ ತಲೆಯ ನಮಗಿನ್ನಷ್ಟೇ ಇರಬೇಡ. ಇದೆಲ್ಲ ಬೇಕಾ ನಮಗೆ? ನೋಡು, ಬೇಡ. ಅವನನ್ನು ನಾವು ಸೋಲಿಸಬೇಕು. ಕೇಳು ಕೇಳು, ನಾವು ಕೇಳಿದ್ದನ್ನು ಕೊಡ್ತೇವೆ ಅಂತ ಮಾತ್ರಕ್ಕೆ ನಾವು ನಿಮ್ಮದು ಕೊಡುವುದು. ಅಂದ್ರೆ ನಮ್ಮ ಪ್ರಾಣವನ್ನು ಏನು ಕೇಳಿದ್ರು ನಿಮಗೆ ಕೊಡ್ತೇನೆ. ಹೌದಾ? ನಮ್ಮ ಪ್ರಾಣವನ್ನು ತೆಗೆದುಕೊಳ್ಳುವ ಸ್ಥಳದಲ್ಲಿ ಒಂದು ಬಿಂದು ನೀರು ಸೋಕ ಕೂಡದು. ಯಾಕೆ ಅಷ್ಟು ಉದ್ದ ಮಾತು? ಇಲ್ಲ, ನೀರಿಲ್ಲದಲ್ಲಿ ನಮ್ಮ ತಲೆ ಕಡಿದ್ರೆ ಆಯ್ತು ಅಷ್ಟೇ. ಬಹಳ ತಿಳಿದವರಲ್ಲ, ಕಾಯದಿಂದಲೇ ಅಳತೆ ಮಾಡಿದ್ದೀರಿ. ಅಂದ್ರೆ ನಿಮ್ಮ ಅರಿವು ಕೇವಲ ಸಣ್ಣ ಮಟ್ಟದ್ದು ಎನ್ನುವುದೇ ಸ್ಪಷ್ಟ. ನ್ಯಾಯದಿಂದಲೇ ಕೇಳಿದ್ದೇವೆ, ಆದ್ದರಿಂದಲೇ ಆಡಿದ್ದು. ಅರಿಯದ ನಿಮಗೆ ಅರಿವನ್ನು ಒಳಮೂಡಿಸಿದ್ದೇನೆ, ನೋಡಿ. ಕ್ಷೀರಾನವಶಯನ ನಾರಾಯಣ ನೀರಜದಳ ನಯನ, ನಾರಾಯಣ ನೀರಜದಳ ನಯನ. ಘೋರ ದುರಿತ ಸಂಹಾರಣ, ಘೋರ ದುರಿತ ಸಂಹಾರಣ, ದೀನೋದಾರಿನ ಮಾರವನಾಯ. ಕ್ಷೀರಾನವಶಯನ ನಾರಾಯಣ ನೀರಜದಳ ನಯನ, ನಾರಾಯಣ ನೀರಜದಳ ನಯನ. ಶ್ರೀಹರಿ ನೀರಜದಲ ನಯನನೇ, ಘೋರ ದುರಿತವನ್ನು ಸಂಹಾರ ಮಾಡುವವನೇ, ನಮಗರಿವೇ ಇಲ್ಲದೆ ನೀನೇ ನಮ್ಮ ತಂದೆ ಎನ್ನುವುದನ್ನು ತಿಳಿಯದೆ ನಿನ್ನನ್ನು ಕಂಡಾಕ್ಷಣವೇ ಬೈದೆವು, ಬಡಿದೆವು, ಭಂಗಿಸಿದೆವು. ನೀನೇ ನಮ್ಮ ಸೃಷ್ಟಿಗೆ ಕಾರಣೀಕರ್ತ ಎನ್ನುವ ಹಾಗೆ ಈಗ ತಿಳಿದುಕೊಂಡಿದ್ದೇವೆ. ಆದ್ದರಿಂದ ಮಾಡಿದಂತಹ ಘೋರ ಅಪರಾಧವನ್ನು ಮನ್ನಿಸಿ ನಮಗ ಒಂದು ಯೋಗ್ಯತೆಯ ನೆಲೆಯನ್ನು ಅನುಗ್ರಹಿಸುತ್ತಂದೆ. ಶರಣಾಗತಿಗೆ ಮೆಚ್ಚಿದ್ದೇನೆ. ನಿಮ್ಮಿಚ್ಛೆಯೇನು? ಓ ವಿಶ್ವ ವಿರಾಟ್ ಸ್ವರೂಪನೇ,
ಉನ್ನತವಾದಂತಹ ರೂಪವನ್ನು ಕಂಡಾಗ ನಮ್ಮ ಮನಸ್ಸಿಗೆ ಸಂತೋಷವಾಯಿತು. ಮಾಡಿದಂತಹ ಪಾಪಗಳೆಲ್ಲವೂ ಕೂಡ ನಮ್ಮ ಪಾಲಿನಿಂದ ನಿಮ್ಮ ಪಾಲಿಗೆ ಒದಗಿ ಬಂತು ಎಂಬುದನ್ನು ಅರ್ಥ ಮಾಡಿಕೊಂಡೆವು. ನಮ್ಮನ್ನು ಮನ್ನಿಸಿ ನಮಗೊಂದು ಹೆಸರುಗಳನ್ನಿರಿಸಿ ಆ ಹೆಸರುಗಳು ಪ್ರಪಂಚ ಇರುವ ತನಕ ಇರುವ ಹಾಗೆ ಅನುಗ್ರಹಿಸಬೇಕು. ಮದಿರದ ಗಾಂಧಿಯ ನಿನಗ ಮಧು ಎಂದೆ ಮದದೇ ಗಡಿನಾಗ ಗಯನ ಕೈ ಮುದದೇವು ನಿಮ್ಮಿಷ್ಟದಂತೆ ನಡೆದು ಶರಣಾಗತರಾದಂತಹ ನಿಮ್ಮ ಕುರಿತು ಕರುಣೆ ಉಳ್ಳವನಾಗಿ ಮದಿರೆಯ ಕಾಂತಿಯಿಂದ ಪೋನಿಗೆ ಮದುವೆಂದು ಕಠಿಣಕಾಯದವನಿಗೆ ಕೈಟಭ ಎನ್ನ ಹೆಸರಿನ ಸಂತೋಷತನಾದೆ. ಜಲಬಿಂದು ಸಂಕಗೂಡದೆನ್ನುವುದಕ್ಕಾಗಿ ಜಗ್ಗೆಯಲ್ಲೇ ನಿಮ್ಮಂದಿರಿಗೆ ಸಂಹರಿಸಿ ಸರಿ ನಾನು ಮಧುಸೂದನಾಜ್ಞೆ ಕೈಟಭಾರಿ ಎನ್ನಿಸಿಕೊಂಡು ಧನ್ಯರಾದೆವು. ನಿಮ್ಮ ಮೇಧಸ್ಸನ್ನು ಜಲಜೆಯಲ್ಲೇ ತುಂಬಿ ತಲೆಯನ್ನು ಸುರಿಸಿ ಮೇದಿನಿ ಎನ್ನುವಂತೆ ಸಂಹರಿಸುವ ಓಹೋ ನಿಮ್ಮ ಭಯಕ್ಕೊಳಗಾಗಿ ನನ್ನ ಆಭಿ ಕಮಲ ನಾಳದಾಳುವಲ್ಲೇ ಹೊದಗಿ 5,000 ವರ್ಷಕ್ಕಿಂತ ಹೆಚ್ಚು ಸಾಧಕನಾಗಿ ಅರ್ಹನಾಗಿರುವಂತಹ ಬ್ರಹ್ಮನನ್ನು ಹೊರಬರಿಸಿ ಸೃಷ್ಟಿಗೆ ನಿಯಮವನ್ನು ಮಾಡಿ ಕಳುಹುತ್ತೆ. ಸರಿ ಅವನಿಂದಲಾಗಲಿರುವಂತಹ ಸೃಷ್ಟಿಯು ಮೇದಿನಿ ಎನ್ನುವುದರೊಂದಾಗ್ತದೆ ಎನ್ನುವುದರಿಂದ ನಿಮಗೆ ಹೆಚ್ಚಿನ ಕೀರ್ತಿ ಬರ್ತದೆ. ಬನ್ನಿ ಜಂಗೆ ಜಯ ಜಯ ಸಂತೋಷದ ಆಗರ ಎನಿಸಿಕೊಂಡಿದೆ ನಮ್ಮ ಈ ಶೋಣಿತಾಪುರ. ಇಲ್ಲಿಗೆ ಅಧಿಕಾರಿಣಿಯಾಗಿರುವವರು ನನ್ನ ತಾಯಿ ದಿತಿದೇವಿ, ದೈತ್ಯಕುಲದ
ಮಾತೆಯನ್ನೇ ನೆಗಳತೆಯನ್ನು ಹೊಂದಿದವರು. ಅವರ ಪ್ರೀತಿಯ ಸುಪುತ್ರಿ ನಾನು. ಮಮತೆಯ ಮಗಳಾದ್ದರಿಂದ ಮಾಲಿನಿ ಅನ್ನುವ ಹಾಗೆ ಪ್ರೀತಿಯಿಂದ ಕರೆಯುತ್ತಾ ಇದ್ದಾರೆ. ಸಂಪತ್ತು ಸೌಭಾಗ್ಯದಿಂದ ತುಂಬಿ ತುಳುಕುತ್ತಾ ಇದೆ ಶೋಣಿತಾಪುರ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ನಮಗೆ ಯಾವುದೇ ಕುಂದು ಕೊರತೆಗಳಿಲ್ಲ. ಸದಾ ಆನಂದವನ್ನೇ ಅನುಭವಿಸ್ತಾ ಇದ್ದೇವೆ. ವಿದ್ಯಾಭ್ಯಾಸಗಳನ್ನು ಮುಗಿಸಿಕೊಂಡು ಅರಮನೆಗೆ ಬರುವಂತಹ ಸಂದರ್ಭ. ಯಾಕೋ ಏನೋ ನಿನ್ನೆ ದಿವಸ ನನ್ನ ತಾಯಿ ಶೋಕಾಗಾರವನ್ನು ಸೇರಿಕೊಂಡಿದ್ರು. ಬಹಳಷ್ಟು ದುಃಖಿಸ್ತಾ ಇದ್ರು, ಕಣ್ಣೀರು ಸುರಿಸ್ತಾ ಇದ್ರು. ಅವರ ಕಣ್ಣೀರಿಗೆ ಕಾರಣ ಏನೆಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಂಡೆ. ಅಂದ್ರೆ ನಾವು ಹಿರಿಯ ಭಾಗಿಗಳಾಗಿದ್ದೇವೆ. ಕಿರಿಯರಾದಂತಹ ದೇವತೆಗಳು ಸ್ವರ್ಗಲೋಕವನ್ನು ಆಳುತ್ತಾ ಇದ್ದಾರೆ. ಸಕಲ ಸೌಭಾಗ್ಯವನ್ನು ಅನುಭವಿಸಬೇಕಾದವರು ಹಿರಿಯರಾಗಿ ನಮಗೆ ಹಕ್ಕಿದೆ. ಅದನ್ನು ಕೇಳುವುದಕ್ಕಾಗಿ ಮಕ್ಕಳನ್ನು ಕಳುಹಿಸಿಕೊಟ್ಟರಂತೆ ದೇವಲೋಕಕ್ಕೆ. ಅದೇನು ಮಾಡೋಣ, ಆ ದೇವತೆಗಳು ಮೋಸ ಮಾಡಿಬಿಟ್ರು. ಸಮರದಲ್ಲಿ ಆ ಮಕ್ಕಳ ಸರ್ವನಾಶ ಮಾಡಿಬಿಟ್ರಂತೆ. ಹಾಗಾಗಿ ತಾಯಿ ದುಃಖಿಸ್ತಾ ಇದ್ದಾರೆ. ಅವರ ದುಃಖದ ವಿಚಾರವನ್ನು ಕೇಳಿ ನನಗೂ ಸ್ವಲ್ಪ ದುಃಖವಾಯಿತು. ಆದರೂ ಧೈರ್ಯವನ್ನು ತಂದುಕೊಂಡು ತಾಯಿಗೆ ಧೈರ್ಯದ ಮಾತನ್ನು ಹೇಳಿದೆ. ಚಿಂತಿಸಬೇಡಿ ಅಮ್ಮ, ಕಳೆದು ಹೋದ ಕಾರ್ಯಕ್ಕೆ ಯಾವತ್ತೂ ಚಿಂತಿಸಿ ಫಲವಿಲ್ಲ. ಮುಂದೇನು ಮಾಡಬೇಕು ಅನ್ನುವ ಹಾಗೆ ಯೋಚನೆಯನ್ನು ಮಾಡಬೇಕು, ಯೋಜನೆಯನ್ನು ಕೈಗೊಳ್ಳಬೇಕು ಅನ್ನುವ ಹಾಗೆ. ನನ್ನಿಂದ ಏನು ಉಪಕಾರ ಆಗ್ತದೆ, ದೈತ್ಯ ಕುಲವನ್ನು ಬೆಳಗುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಹೇಳಿದೆ. ಆ ಹೊತ್ತಿನಲ್ಲಿ ಅಮ್ಮನಾಡಿದಂತಹ ಮಾತು, ನೇರವಾಗಿ ಕಾನನಕ್ಕೆ ಹೋಗಬೇಕು, ಬ್ರಹ್ಮದೇವನ ಕುರಿತು ತಪಸ್ಸನ್ನು ಮಾಡಬೇಕು. ಒಲಿದು ಬಂದಂತಹ ಸಂದರ್ಭ ಮುಂದೆ ನಿನ್ನ ಉದರದಲ್ಲಿ ಹುಟ್ಟುವಂಥ ಮಗು ಗಂಡು ಆಗಬೇಕು ಅಂತ ವರವನ್ನು ಕೇಳಿಕೊಂಡು ಬಾ ಅನ್ನುವ ಹಾಗೆ ನನಗೆ ಆಶೀರ್ವಾದ ಮಾಡಿದೆ. ಅವರ ಆಜ್ಞೆಯನ್ನು ಶಿರದಲ್ಲಿ ಧರಿಸಿಕೊಂಡು ಬಂದು ನಿಂತಹ ಸ್ಥಳ ಇದುವೇ ಘೋರಾರಣ್ಯ. ಏನಾದ್ರೂ ಶಬ್ದ ಕೇಳ್ತದೆ ಇಲ್ಲಿ? ನಿಶಬ್ದವಾದಂತಹ ವಾತಾವರಣ ಸ್ವಾಮಿ. ಹೌದು, ತಪಸ್ಸು ಮಾಡುವುದಕ್ಕೆ ಯೋಗ್ಯವಾದಂತಹ ಸ್ಥಳ ಇದು ಎನಿಸಿಕೊಂಡಿದೆ. ಹಾಗಾದ್ರೆ ತಪಸ್ಸಲ್ಲಿ ತೊಡಗಿಕೊಳ್ಳು. ಓಯ್, ನಾನು ಸ್ವಲ್ಪ ಯೋಚನೆ ಮಾಡೋದು ಬೇಡವೇ? ನಾನು ಹೇಗಿದ್ದೇನೆ? ಚೆಲುವಿಗೆ ಯೌವನದಿಂದ ಕಂಗೊಳಿಸ್ತಾ ಇದ್ದೆ. ಇದು ಕೃತಕ ಸೌಂದರ್ಯ ಅಲ್ಲ ಸ್ವಾಮಿ, ಹುಟ್ಟಿನಿಂದಲೇ ಸಂಪಾದಿಸಿದಂತಹ ಸೌಂದರ್ಯ ಇದು. ಹಾಗಾದ್ರೆ ಸೌಂದರ್ಯವತಿಯಾದಂಥ ನಾನು ಈ ರೂಪದಿಂದ ತಪಸ್ಸನ್ನು ಮಾಡಿದರೆ ಖಂಡಿತ ನನಗೆ ತೊಂದರೆ ಆಗ್ತದೆ. ಯಾರಿಂದ? ಇಳೆಯ ಕಾಮುಕರಿಂದ. ನೋಡಿದ್ರೆ ತಪಸ್ಸು ಕೆಟ್ಟು ಹೋಗ್ತದೆ. ಹೌದು, ಇಳೆಯ ಕಾಮುಕರನ್ನು ಮೋಹಿಸದೆ ಉಳಿಯಲಾರದು. ಅಷ್ಟೇ ಅಲ್ಲ, ಆ ಜನ್ಮ ಶತ್ರುಗಳಂಥ ದೇವತೆಗಳು ನನ್ನ ತಪಸ್ಸು ವಿಚಾರ ಗೊತ್ತಾದರೆ ಭಂಗ ಬರ್ತದೆ. ಹಾಗಾದರೆ ಯಾರಿಗೂ ತಿಳಿಯದ ರೀತಿಯಲ್ಲಿ ತಪಸ್ಸನ್ನು ಮಾಡಬೇಕು. ಯಾವ ರೀತಿ ಮಾಡುವುದು ಯೋಚನೆ ಮಾಡಬೇಕಾದಂಥ ಅಗತ್ಯ ಇಲ್ಲ. ಯಾವ ರೂಪವನ್ನು ಧರಿಸುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. ಹಾಗಾದರೆ ಬೇರೆ ರೂಪದಿಂದ ನಾನು ತಪಸ್ಸು ಮಾಡಬೇಕು. ನನ್ನ ಫಲ ಖಂಡಿತ ಸಿಗ್ತದೆ. ಏನು ಮಾಡೋಣ? ಸರಿ ಸರಿ, ದೂರದಲ್ಲಿ ಕಾಣಿಸ್ತಾ ಇದೆ ಮಹಿಷಿಗಳ ಹಿಂಡು. ಮಹಿಷಿ ರೂಪದಿಂದ ತಪಸ್ಸನ್ನು ಮಾಡಿದರೆ ಯಾವುದೇ ಅಡಚಣೆ ಬರುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ ಯಾಕೆ ತಡ? ಮಹಿಷಿ ರೂಪದಿಂದ ತಪಸ್ಸನ್ನು ಆಚರಿಸ್ತೇನೆ. ಮುನಿ ನಾನು ಅದೆಷ್ಟೋ ಕಾಲಗಳಿಂದ ತಪಸ್ಸನ್ನು ಮಾಡುತ್ತಾ ಬಂದಿದ್ದೆ. ಆದರೆ ಈ ಕಾಲಕ್ಕೆ ನನ್ನ ತಪೋಭಂಗವಾಯಿತು. ಯಾಕೆ ಹೀಗೆ ಆಯಿತು ಎಂಬುದನ್ನು ನನ್ನ ಜ್ಞಾನ ದೃಷ್ಟಿಯಿಂದ ನೋಡಿದೆ ಅಂತಾದರೆ, ದ್ವಿತೀಯ ಸುಧೆಯಾದಂತಹ ಮಾಲಿನಿಯು ಮಹಿಷಿ ರೂಪವನ್ನು ಧರಿಸಿ ತಪಸ್ಸನ್ನು ಮಾಡುತ್ತಿದ್ದಾಳೆ. ಇದು ಹೇಗಾಯಿತು ಬಲ್ಲಿರ?
ಯಾವ ಉದ್ದೇಶದಿಂದ ತಪಸ್ಸನ್ನು ಮಾಡುತ್ತಿದ್ದಾಳೆ? ದಿನ ದೂರಣದಂತಹ ಮಗಳನ್ನು ಪಡೆಯಬೇಕು. ತನ್ನ ನಿಜ ರೂಪವನ್ನು ಮರೆಸಿ ಮೈಸೂರು ರೂಪವನ್ನು ಧರಿಸಿ ತಪಸ್ಸನ್ನು ಮಾಡುತ್ತಿದ್ದಾಳೆ. ಈಕೆಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಈಕೆಯ ಉದರದಲ್ಲಿ ಹುಟ್ಟುವಂತಹ ಮಗು ಮೈಸೂರೇ ಆಗಲಿ. ಇದು ಮುನಿ ಶುಭಾಷಕರ ಶಾಪ. ಓಯ್, ನಾನು ಶಾಪ ಕೊಟ್ಟೇನಂತೆ? ಇದ್ದಾರಲ್ಲ ಮೂರು ಮೂರ್ತಿಗಳು ಪರಿಹಾರಕ್ಕೆಂದೇ ಬರುವರು. ನಾನು ಕೊಟ್ಟಂತಹ ಶಾಪವನ್ನು ಮೂರು ಮೂರ್ತಿಗಳಿಂದಲೂ ಪರಿಹಾರ ಸಿಗದೆ ಹಣ ಎಲ್ಲ ಕೆಟ್ಟು ಹೋಯ್ತು. ತಪಸ್ಸು ಮಾಡ್ಬೇಕಲ್ವಾ? ಅದಕ್ಕೋಸ್ಕರ ಉತ್ತಮವಾದ ಸ್ಥಳವನ್ನು ಹುಡುಕುತ್ತಾ ಮುಂದುವರಿಯುತ್ತೇನೆ. ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ ತಂದೆ. ಶ್ರೇಯಸ್ಸಾಗಲಿ ಮಗಳೇ ನಿನಗೆ. ಕರುಣ ಸಾಗರ ದೇವ ಅನ್ನುವುದಕ್ಕೆ ಯಾವುದೇ ಅನುಮಾನ ಇಲ್ಲ. ಕರುಣೆಯ ಕಡಲು ಅದು ನಿಮ್ಮಯ ಒಡಲು. ಕಠಿಣವಾದಂತ ತಪಸ್ಸಿನಲ್ಲಿ ತೊಡಗಿಕೊಂಡವಳು ನಾನು. ನನ್ನ ತಪಸ್ಸಿಗೆ ಒಲಿದು ಬಂದಿರಾ ತಂದೆ? ಧನ್ಯಳಾದೆ ಧನ್ಯಳಾದೆ. ಈ ರೀತಿ ತಪಸ್ಸನ್ನ ಆಚರಿಸುವುದಕ್ಕೆ ಬಲವಾದಂತಹ ಕಾರಣ ಇದೆ. ನಮ್ಮ ದೈತ್ಯ ಕುಲದಲ್ಲಿ ಗಂಡು ಮಕ್ಕಳಂತ ಯಾರು ಇಲ್ಲ ಸ್ವಾಮಿ. ನನ್ನೊಬ್ಬಳೆ ಮಗಳು ಮಾಲಿನಿ. ಹೌದು. ಆದ್ದರಿಂದ ನನ್ನ ತಾಯಿಯ ಆಸೆ ನನ್ನ ಆಸೆಯೂ ಹೌದು. ನಾನು ಮದುವೆಯಾದ ಬಳಿಕ ನನ್ನ ಉದರದಲ್ಲಿ ಹುಟ್ಟುವಂತ ಮಗು ಗಂಡು ಆಗಬೇಕು, ಸಮರ್ಥನಾಗಿ ಮೆರೆಯಬೇಕು, 3 ಲೋಕಗಳಲ್ಲಿಯೂ ಕೀರ್ತಿಶಾಲಿಯಾಗಿ ಮೆರೆಯಬೇಕೆನ್ನುವಂತ ಆಸೆ ಈಡೇರಿಸಿಕೊಡಿ ತಂದೆ. ಮಾಲಿನಿ, ಕುಲೋದ್ಧಾರಕನಾದಂತ ಮಗನೋರ್ವರನ್ನು ಪಡೆಯಬೇಕು ಎನ್ನುವಂತ ಹೆಬ್ಬಯಕೆ ನಿನ್ನದು. ಹೌದು. ನಿಮ್ಮಂತೆ ರೂಪ ಅಲ್ಲದಿದ್ದರೂ ಕೋಣ ಮಗ ನಿನ್ನ ಉದರದಲ್ಲಿ ಜನಿಸುವಂತ ವರವನ್ನು ನಿನಗೆ. ಶಿವ 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 ಶಿವ. ಎಂತ ಕರ್ಣ ಕಠೋರವಾದಂತ ನುಡಿಗಳನ್ನಾಡಿ ಬಿಟ್ರಿ ತಂದೆ. ಏನಾಯ್ತು? ಕರುಳು ಕತ್ತರಿಸಿದಂತ ಅನುಭವ ನನಗಾಗುತ್ತಾ ಇದೆ. ಇಲ್ಲದೆ ಇದ್ರೆ ನನ್ನ ಉದರದಲ್ಲಿ ಹುಟ್ಟುವಂತ ಮಗು ಕೋಣನೇ. ಆ ಕೋಣನನ್ನು ತೊಟ್ಟಿನಲ್ಲಿ ಹಾಕಿ ಜೋಗ್ಲ ಹಾಡುವುದಾದ್ರೂ ಹೇಗೆ ತಂದೆ? ತೊಡೆಯಲ್ಲಿ ಕೊಳ್ಳಿರಿಸಿಯದೆ ಹಾಲನ್ನು ಉಳಿಸುವುದಾದ್ರೂ ಹೇಗೆ? ಮುಂದೆ ಅದರಿಂದ ಏನು ಪ್ರಯೋಜನ ಉಂಟು? ನನ್ನ ತಪಸ್ಸು ವ್ಯರ್ಥವಾಯಿತಲ್ಲ. ನಾನೇನ್ ಮಾಡ್ಲಿ ಹೇಳಿ? ನಿನ್ನ ಅಂತರಂಗದ ನೋವು ಏನು ಎನ್ನುವ ಹಾಗೆ ಸ್ಪಷ್ಟವಾಗಿ ನಾನು ಅರ್ಥವಿಸಿಕೊಂಡವನೇ ಇದ್ದೇನೆ.
ಮತ್ತೆ ಯಾಕೆ ನಿನ್ನ ಹೃದಯಕ್ಕೆ ನೋವನ್ನು ತರಬೇಕು ಎನ್ನುವಂತ ಯಾವ ಸದುದ್ದೇಶವೂ ನನ್ನದಲ್ಲ. ಏನು ಮಾಡೋಣ ಹೇಳು? ಇಂತಹ ಒಂದು ವಿದ್ಯಮಾನ ಪರಿಸ್ಥಿತಿ ಇವತ್ತು ನಿನ್ನ ಜೀವನಕ್ಕೆ ಆವರಿಸಿತು ಅಂತ ಆದರೆ ಇದಕ್ಕೆ ಯಾರೂ ಕಾರಣರಲ್ಲ, ನೀನೇ ಹೊಣೆಗಾರಳಾಗಿ ಹೋದೆ ಮಗಳೇ. ಹೌದಮ್ಮ, ನಾನು ತಪ್ಪು ಮಾಡಿದ್ದೇನೆ. ನಿಜವಮ್ಮ, ನನ್ನ ಅರಿವಿಗೆ ಬರಲಿಲ್ಲ ತಂದೆ. ನಾನೇನು ತಪ್ಪನ್ನು ಎಸಗಿದೆ? ನೀನು ನಿನ್ನದೇ ಆದಂತ ನಿಜ ರೂಪವನ್ನು ಬಿಟ್ಟು ಮಹಿಷಿ ರೂಪದಲ್ಲಿ ಕಾಂತಾರದಲ್ಲಿ ನೀನು ತಪೋನಿರತಳಾದೆ. ತಪಸ್ಸಿನ ಮುಂದೆ ಪ್ರಭಾವ ಪರಿಣಾಮಗಳ ಬಗ್ಗೆ ನಾವು ಸ್ವಲ್ಪ ಯೋಚಿಸಿಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯವಾಗಿತ್ತು. ಏನಾಗಿದೆ? ಅದನ್ನು ಬಿಟ್ಟು ನೀನು ತಪೋನಿರತಳಾದೆ. ಹತ್ತಿರದಲ್ಲೇ ಸುಪಾರ್ಶಕ ಮುನಿಯೋರ್ವರ ತಪಸ್ಸೇ ಭಂಗವಾಯಿತು ಮಗಳೇ. ಇದಕ್ಕೆ ನೀನೇ ಕಾರಣನು ಎನ್ನುವುದನ್ನು ತಿಳಿದಂತ ಮುನಿವರ ಕ್ರೋಧಗೊಂಡು ನಿನ್ನ ಉದರದಲ್ಲಿ ಮಹಿಷನೇ ಜನಿಸಲಿ ಎನ್ನುವ ಹಾಗೆ ಶಪಿಸಿ ಬಿಟ್ಟಿದ್ದಾರೆ. ಹಾಗಾದ್ರೆ ನಿಮ್ಮ ಮಾತು ಅಲ್ಲ ಇದು, ಋಷಿಯ ಶಾಪವೇ. ಋಷಿಯ ಶಾಪ ರಸೆಯಲ್ಲಿ ಹುಸಿಯಾಗುವುದಕ್ಕೆ ಸಾಧ್ಯವಿಲ್ಲವಂತೆ, ಅದನ್ನು ಅನುಭವಿಸಲೇಬೇಕು ತಂದೆ. ಆದ್ರೆ ಒಂದು ಸಂತೋಷ, ನೆಮ್ಮದಿ ಇದೆ. ಯಾವುದೇ ಸಮಸ್ಯೆ ಬಂದ್ರೆ ಭಗವಂತ ಅದನ್ನು ಪರಿಹರಿಸ್ತಾನೆಂತೆ. ಹಾಗಾದ್ರೆ ಮೂರು ಮೂರ್ತಿಗಳಲ್ಲಿ ಒಬ್ಬರು ನನ್ನ ಭಗವಂತ, ನನ್ನ ತಂದೆ, ದೇವರು ನೀವೇ ಮಗಳೆಂದು ಭಾವಿಸಿ ನನಗೊಂದು ಪರಿಹಾರವನ್ನು ಕೊಡಿ ತಂದೆ. ನಿನ್ನ ದುಃಖ ನನಗೆ ಅರ್ಥವಾಯಿತಮ್ಮ. ನಿನ್ನ ಸ್ಥಿತಿಯನ್ನು ಪರಿಹರಿಸುವಂತ ಸ್ಥಿತಿಯಲ್ಲಿ ಇವತ್ತು ನಾನಿಲ್ಲ ಮಗಳೇ, ನಾನಿಲ್ಲ. ಯಾಕೆ? ಮುನಿವರ ನಿನ್ನ ಬದುಕಿಗೆ ಶಾಪವನ್ನಿತ್ತಾಗ ಮತ್ತೊಂದು ವಚನವನ್ನು ಹೇಳಿದವರಿದ್ದಾರೆ. ತಾನು ಕೊಟ್ಟಂತ ಶಾಪಕ್ಕೆ ಮೂರು ಮೂರ್ತಿಗಳಿಂದಲೂ ಪರಿಹಾರವೇ ಸಿಗದೆ ಹೋಗಲಿ ಎನ್ನುವ ಹಾಗೆ. ಹೌದೇ? ನಾನೇನಮ್ಮ ಮಾಡಲಿ? ನನ್ನ ಜೀವನ ವ್ಯರ್ಥವಾಗಿ ಹೋಯಿತಲ್ಲ ತಂದೆ. ನಾನು ಅರಮನೆಗೆ ಹೇಗೆ ಹೋಗ್ಲಿ? ಅಮ್ಮನಿಗೆ ಏನಂತ ಉತ್ತರ ಕೊಡ್ಲಿ? ನೀನು ಕೂಗುದಕ್ಕೀಗ ಮತ್ತೆ ನಾನೇನ್ ಮಾಡ್ಲಿ? ಕೋಣ ಮಗನನ್ನು ಹಡೆಯುತ್ತೇನೆ ಪಡೆಯುತ್ತೇನೆ ಎನ್ನುವ ಹಾಗೆಯೂ. ಯಾಕೆ ಕೋಣ ನಮಗೆ? ರೂಪ ಆಕಾರ ಎನ್ನುವುದು ಯಾರಿಗೂ ಶಾಶ್ವತವಲ್ಲ ಮಗಳೇ. ನಿರ್ಮಲವಾದಂತ ಹೃದಯ ಶ್ರೀಮಂತಿಕೆ ಎಲ್ಲರಿಗೂ ಭೂಷಣ. ಯೋಚಿಸಿಕೊಳ್ಳಬೇಡ. ನಿನ್ನ ಮಗ ಕೋಣನಾದರೂ ಅವನು ಮುಂದೆ ಜಾಣನೆನ್ನೆನಿಸಿಕೊಳ್ಳುತ್ತಾನೆ, ಪ್ರವೀಣನೆನ್ನೆನಿಸಿಕೊಳ್ಳುತ್ತಾನೆ. ಮೂರು ಲೋಕದಲ್ಲಿ ಅದ್ವೈತವಾದಂತಹ ವ್ಯಕ್ತಿತ್ವವನ್ನು ಸಂಪಾದಿಸುವ ಪುತ್ರರತ್ನಾಗುತ್ತಾನೆ. ಹೌದೇ? ಇಷ್ಟು ಸಾಲದೆ? ಅಷ್ಟಿದ್ರೆ ಸಾಕು. ಹೋಗಿ ಬಾ, ನಿನಗೆ ಶುಭವಾಗಲಿ. ಬ್ರಹ್ಮದೇವರಾಡಿದ ಮಾತನ್ನು ಕೇಳಿದಾಗ ಮನಸ್ಸಿಗೆ ಮಹದಾನಂದವಾಗುತ್ತಾ ಇದೆ. ಈ ಸಂತೋಷದ ವಿಚಾರವನ್ನು ಅಮ್ಮನಿಗೆ ತಿಳಿಸಬೇಕಲ್ಲ. ಅರಮನೆಗೆ ನಡೆಯುತ್ತೇನೆ. ಚೆಲುವ ಸುಕುಮಾರನನ್ನು ಪಡೆದಿರಲು ನಿಲಯದಲ್ಲಿ ಸಪ್ತ ಸ್ವರಗಳಿಂದ ಹೊರಹೊಮ್ಮುವಂತ ರಾಗದೋಪಾದಿಯಲ್ಲಿ ಸಪ್ತ ವರ್ಣಗಳಿಂದ ಮೂಡಿಬರುವಂತ ಕಾಮನ ಬಿಲ್ಲಿನ ಹಾಗೆ ಶೋಭಾಯಮಾನವಾಗಿ ವರ್ಣರಂಜಿತವಾಗಿ ಶೋಭಿಸುತ್ತಾ ಉಂಟು ನಮ್ಮೇ ಶೋಣಿತ. ಇಲ್ಲಿ ಪಡೆ ಎನ್ನುವ ಹಾಗೆ ಈ ಸಮಯಕ್ಕೆ ಆಸೆಯನ್ನು ಚಾಚು ತಪ್ಪಲು ಹಿಡಿಸಿದ್ದಾನೆ. ಈ ಸಂದರ್ಭಕ್ಕಾಗುವ ಪಾತಾಳ ಲೋಕದ ಅಧಿಪತಿ ವಿದ್ಯುನ್ಮಾಳಿ ಎಂಬ ಆತನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದೇನೆ. ಅವರ ಸುಖ ದಾಂಪತ್ಯ ಜೀವನ ಸಲುವಾಗಿ ಒಂದು ಗಂಡು ಮಗುವಿಗೆ ಜನ್ಮವನ್ನಿತ್ತಿದ್ದಾನೆ. ಮಗುವಿನ ಲಾಲನೆ ಪಾಲನೆಯನ್ನು ಕಂಡು ಸಂತೋಷದ ಜೀವನ ನಡೆಸಿಕೊಂಡು ಬಂದ ಸತ್ಯ. ಆದ್ರೆ ಏನು ಮಾಡೋಣ ಹೇಳಿ? ಸ್ವರ್ಗ ಲೋಕವನ್ನು ಪಡೆಯುವಂತ ಕನಸು ಕನಸಾಗಿ ಉಳಿಯುತ್ತಲ್ಲ. ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ?
ನಿರಂತರವಾಗಿ ಕಣ್ಣೀರನ್ನೇ ಸುರಿಸುತ್ತಾ ಇದ್ದೀರಾ. ನಿಜ ಮಗನೇ. ಈ ಕಣ್ಣೀರಿಗೆ ಕಾರಣವೇನು ತಾಯೇ? ನನ್ನಲ್ಲಿ ತಿಳಿಸಿ. ಮಗನೇ, ಓ, ನನ್ನ ಕಣ್ಣೀರಿನ ಕಥೆಯನ್ನು ಏನೆಂದು ಬಿತ್ತರಿಸಲಿ? ಏನಾಯ್ತು? ಸ್ವರ್ಗ ಲೋಕವನ್ನು ಪಡೆಯಬೇಕು, ಸ್ವರ್ಗ ಲೋಕದಲ್ಲಿ ಅಧಿಕಾರ ಸ್ಥಾಪಿಸಬೇಕೆನ್ನುವ ಹಾಗೆ ಎಷ್ಟು ಒಂಗಡಸು ಕಂಡೆ. ಏನಾಯ್ತು? ಯಾವುದು ಹಿಡಿಯಲಿಲ್ಲ. ಹೇಗೆ? ಸ್ವರ್ಗ ಲೋಕದಲ್ಲಿ ಅಧಿಕಾರವನ್ನು ಪಡೆಯುವುದಕ್ಕೆ ಹೋದಂತ ನನ್ನ ಮಕ್ಕಳು ಕೊಂದು ಮುಗಿಸಿದರೆ ಆ ದೇವತೆಗಳು ಹಾ. ಈ ಸಮಯಕ್ಕೆ ನನ್ನದೊಂದು ಆಸೆ ಈಡೇರಿಸಿಕೊಡಬೇಕು. ಏನಮ್ಮ? ಆ ಸ್ವರ್ಗ ಲೋಕದ ಅಧಿಕಾರ ಸಿಗಬೇಕು. ಅಷ್ಟು ಮಾತ್ರವಲ್ಲ, ಮತ್ತೆ? ಸತ್ತು ಹೋದಂತ ನನ್ನ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕು. ನಿಮ್ಮ ಈ ಬೇಸರಕ್ಕೆ ಕಣ್ಣೀರು ಎರಚುವ ನಾನಲ್ಲ. ಒಂದು ಯೋಗ್ಯ ಆಶೀರ್ವಾದವನ್ನು ಕೊಟ್ಟಂತಾದರೆ ನೇರವಾಗಿ ಸ್ವರ್ಗವನ್ನೇರುವ ಇಂದ್ರಾದಿ ಸುಮನಸರನ್ನು ಬಳಸಿ ಸ್ವರ್ಗದ ಪೀಠವನ್ನು ನಿನ್ನದಾಗಿಸಿದ ಜಯಶೀಲನಾಗಿ ಬಾ ಮಗನಿಗೆ ಆಶೀರ್ವಾದ. ಸ್ವರ್ಗದ ಪೀಠವು ಬರಿದಾಗಿದೆ, ಏರಿಕೊಳ್ಳುತ್ತೇನೆ. ಅಲ್ಲಿಂದಲೇ ಹಾರಿ ಬಂದು ರೆಕ್ಕೆಯಿಂದ ಮಾಡ್ತಿದ್ದಿ. ಯಾರು ನೀನು? ಇಲ್ಲಿಗೆ ಯಾಕೆ ಬಂದಿದ್ದಿ? ದ್ವೇಷ ಏನು? ಯಾರು? ಯಕ್ಷ.
ನಾನಲ್ಲ. ಯಾರೋ ನೀವು? ಇಂದ್ರನ ಪಕ್ಷ ವಹಿಸಿ ಬಂದವ ಯಕ್ಷರಾಜ ಪಿಂಗಲ. ಯಕ್ಷನೇ ಭಿಕ್ಷೆಗೆ ನೀನಗೆ ನಿರ್ಲಕ್ಷ್ಯ. ನೀನೆಲ್ಲ ನಿನ್ನ ಅಪ್ಪ ಬಂದ್ರು ಬಿಡ್ಲಿಕ್ಕಿಲ್ಲ ಅಂತ. ಈ ಸಂತೋಷದ ವಿಚಾರವನ್ನು ತಿಳಿಸುವುದಕ್ಕೆ ಯಕ್ಷಲೋಕ ಸೇರಿಕೊಳ್ಳುತ್ತೇನೆ.
ಹೇಳ್ಬೇಕಲ್ವ? ಯಾಕಮ್ಮ? ನಿಮಗೆ ಕಿವಿ ಕೇಳಿಸ್ತದೆ, ನನಗೆ ಕೇಳಿಸ್ತದಮ್ಮ. ಹತ್ತಿರ ಬಂದು ಅಮ್ಮ ಅಂತ ಹೋಗ್ಬೇಕಾಗ್ತದೆ. ಅಮ್ಮ ಇನ್ನು ಊರು ಅಂತ ಹೇಳಿ ಇಲ್ಲಮ್ಮ, ಊರು ಬಿಟ್ಟಿದ್ದೇನಮ್ಮ. ಊರು ಬಿಟ್ಟಿದ್ಯಾ? ಹೌದಮ್ಮ. ಹೌದಾ? ಯಾರೋ ನೀನು ಹೊಸ ಮುಖ ಇದು, ಇಲ್ಲ ಒಳಗೆ ಬಿಟ್ಟದ್ದು ಯಾರಂತ ಬೇಕಲ್ಲ? ಹಳೆ ಮುಖ ಅಮ್ಮ. ಹಳೆ ಮುಖವ? ಹೌದು. ನಾನು ನೋಡ್ಲಿಲ್ಲ. ನೀವು ನೋಡ್ಲಿಲ್ಲ? ಇಷ್ಟೊಳಗೆ ಇಷ್ಟೊಳಗೆ ನೋಡ್ಲಿಲ್ಲ. ಹಿಂದೆ ಹೋಗಿ ಅಮ್ಮ. ಹಿಂದೆ ಹೋಗ್ಲಿಕ್ಕಾಗ್ತದ? ನೋಡ್ಲಿಕ್ಕೆ ಆ ಹಿನ್ನೆಲೆ ಹೌದಮ್ಮ. ಏನದು ವಿಚಾರ? ಅಮ್ಮ ನಿಮ್ಮೆಲ್ಲ ಗಟ್ಟಿಂಟು. ಹೌದಾ? ಹೌದಮ್ಮ. ಉಳಿತದೆ ಗಟ್ಟಿ. ಹೌದಮ್ಮ. ಅಮ್ಮ ಆವತ್ತು ನಿಮ್ಮ ಯಜಮಾನರೊಟ್ಟಿಗೆ ಗುರುಪುರಕ್ಕೆ ಹೋದದ್ದು. ಓ ನೀನಾ? ಹೌದಮ್ಮ. ಚೀಲ ಹಿಡ್ಕೊಂಡು? ಹೌದಾ, ಚೀಲ ಹಿಡ್ಕೊಂಡದ್ದು. ಹೌದು. ದೂತ ಗೊತ್ತಾಯ್ತಮ್ಮ. ಗೊತ್ತಾಯ್ತು. ಈಗ ಗೊತ್ತಾಯ್ತು. ಏನು ವಿಶೇಷ? ಅಮ್ಮ ಲಾಲಿ. ಏನದು? ಲಾಲಿ. ಎಂತದು ಗೊತ್ತಾಗ್ಲಿಲ್ಲ. ಲಾಲಿಸು. ಲಾಲಿಸ್ಬೇಕಮ್ಮ. ಹೌದಮ್ಮ. ಹೇಳ್ತೇನೆ. ಕೊನೆಯಲ್ಲಿ ಕಟ್ಟಿದ್ದಲ್ಲ ಸಿಕ್ಕಿದ್ದು ಮತ್ತೆ ಅದು ತುಂಬಾ ಪ್ರಯತ್ನ ಪಟ್ಟಿದ್ಯಾ? ಅದೇ ಪ್ರಯತ್ನ ಮಾಡ್ತಾ ಇದ್ದಾನೆ, ಒಂದು 5 ತಿಂಗಳು ಆಯ್ತು ಪ್ರಯತ್ನದಲ್ಲಿ ಹೋಗೋದು ಈಗ. ಹೌದಾ? ಹಳೆ ಪ್ರಯತ್ನ ಉಂಟಲ್ಲ ಅದನ್ನೇ ಮುಂದುವರಿಸಿಕೊಂಡು ಹೋಗುದಮ್ಮ. ಹೌದಲ್ಲ? ಹೌದು. ಕೊನೆಯ ಕಾಲ ಬಂತು ಯಾರಿಗೆ? ಹಾಗೆಲ್ಲ ಕೊನೆ ಕಾಲ ಮೊನ್ನೆ ಬಂದಿತ್ತಮ್ಮ. ಹೌದಾ? ಹೋಗಿ ಕೂತಿದ್ದೇನೆ, ಒಂದು 5 ದಿವಸ ಕೂತಿದ್ದೇನಮ್ಮ. ಎಲ್ಲಿ? ಯಾರು ಸುದ್ದಿ ಇಲ್ಲ, ಮೂಗಿಗೆ ಹತ್ತಿಟ್ಟು ಕೂತದ. ಹೌದಾ? ಹೌದಮ್ಮ. ಈಗ ದೇವಲೋಕಕ್ಕೆ ಹೋದ ವಿಚಾರ ಏನಾಯ್ತು? ದೇವಲೋಕಕ್ಕೆ ಹೋದಾಗ ಅವರೇ ಸಿಕ್ಕಿದ್ರಮ್ಮ. ದೇವರ ಕಳ್ಳರು ದೇವತೆಗಳು ಸಿಕ್ಕಿದ್ರು. ದೇವತೆಗಳು ಸಿಕ್ಕಿದ್ರು. ಒಬ್ಬೊಬ್ಬರೇ ಆಗಿ ಸಿಕ್ಕಿದ್ರಮ್ಮ. ಯಾರೆಲ್ಲ? ಮೊದಲಾಗ ಅಗ್ನಿವನ್ನ ಅಗ್ನಿ ಬರುವಾಗ ಬಿಸಿ ಇತ್ತಮ್ಮ. ಬಿಸಿ ಇತ್ತಂದ್ರೆ ನಮ್ಮಲ್ಲಿ ಬರುವಾಗ ತಂಪಾಗಿ ಹೋಗಿದ್ದಾನ. ಹೌದಾ? ಇನ್ಯಾರು ಬರ್ತಾ ಇದ್ದ ನೋಡ್ತೇವ. ಮತ್ತೆ ಯಾರು? ನೋಡಿದಾಗ ಅರಣ್ಯದೇವ ಒಂದು ವರುಣದೇವ. ವರುಣದೇವ ಅವೇನ್ ಮಾಡಿದ? ನಿನ್ನೆ ಬೆಳಗ್ಗೆ ಯಾವ ಸ್ವಲ್ಪ ಬಂದಿದ್ದಾನಮ್ಮ. ಹೌದಾ? ಮತ್ತೆ ಎಲ್ಲಿ ಹೋಗಿದ್ದಾನೆ ಅಂತ ಇಲ್ಲ ಅಮ್ಮ. ಯಾರೋ ಹರಿಕೆ ಹೇಳ್ತಾರೆ ಅಂತ ಕಾಣ್ತದಮ್ಮ. ಇರಬೇಕು ಅಮ್ಮ. ಓಡ್ಲಿಕ್ಕೆ ತಯಾರಾಗ್ತಾ ಇದ್ದಾನೆ ಅವ ನೋಡಿ. ಅಮ್ಮ ಇನ್ಯಾರು ಬರ್ತಾರೆ ಅಂತ ನೋಡಿದೆವಮ್ಮ. ಅವ
ಕುಂಬಾರ ಬಂದದಮ್ಮ. ಕುಬೇರ ಬಂದ. ಎಲ್ಲರಿಗೆ ಸಾಲ ಕೊಟ್ಟು ಹೋದವ ನನ್ನ ಮುಂದೆ ಬಂದಿತ್ತಮ್ಮ. ನನಗೊಂದು 5 ಕೊಟ್ಟಿದ್ದಾನೆ ಒಂದು ಕಾಲಿಗೆ. ಹೌದಮ್ಮ, ಸಾಲ ಮಣ್ಣು ಮಾಡಿ ಹೋದಮ್ಮ. ಮರಳಿ ಕೊಡುವುದು ಯಾವಾಗ? ಇನ್ನು ಕೊಡ್ಲಿಕ್ಕಿಲ್ಲ, ಅದು ಕೊಡ್ಲಿಕ್ಕಿಲ್ಲ. ಗಟ್ಟಿಯೇ ಅವ ಓಡಿದ್ದಾನೆ. ಹೌದಮ್ಮ. ಇನ್ಯಾರು ಬರ್ತಾರೆ ಅಂತ ನೋಡ್ತಾ ಇದ್ದವಮ್ಮ. ಅವ ಯಮ ಬಂದದಮ್ಮ, ಕೈಯಲ್ಲಿ ಬಾಯಿಸಿ ಹೇಳ್ಕೊಂಡು. ಕೈಯಲ್ಲಿ ಭಾಷೆ ಹಿಡಿದುಕೊಂಡು ಯಮ ಬಂದ. ಯಮ ಬಂದದ್ದೇ ದಡ. ಈಗ ಯಮನ ಜೊತೆ ಹೋರಾಡಿದ್ಯಾರು? ನಾನಮ್ಮ. ಹೌದಾ? ಹೌದೌದು. ಯಮನೊಟ್ಟಿಗೆ ಹೋರಾಡಿ 5 ದಿವಸ ಇದ್ದಾಳೆ. ಮತ್ತೆ ಬಿಡ್ಲಿಲ್ಲಮ್ಮ. ಹೌದಮ್ಮ. ನಾನು ಆ ಕಡೆ ಈ ಕಡೆ ನೋಡುವಾಗ ಕೋಣ ಬಿಚ್ಚಿ ಓಡಿದ್ದಮ್ಮ. ಓ, ನಿನ್ನ ನೋಡಿ ಯಮ ಓಡಿದ. ಹಿಂದೆ ಕಟ್ಟಿದ್ದು. ಒಳ್ಳೇದಾಯ್ತು. ಹೌದಮ್ಮ, ಯಮನೊಟ್ಟಿಗೆ ಕೋಣ ಬಂದಿದ್ದಮ್ಮ. ಹೌದು, ಕೋಣ ಬಿಚ್ಚಿ ಓಡಿದ್ದಮ್ಮ. ಕೋಣವನ್ನು ಓಡಿಸಿದ ನೀನ? ನಾನಮ್ಮ. ಇಲ್ಲಿ ಯಾರು ಬರ್ತಾರೆ ನೋಡ್ತಾ ಇದ್ದವು. ಅಷ್ಟೊತ್ತಲ್ಲಿ ಕೈಯಲ್ಲಿ ಐರಾವತ ಹಿಡ್ಕೊಂಡು, ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದುಕೊಂಡು ಐರಾವತವನ್ನು ಏರಿಕೊಂಡು ಬರುವವ ದೇವೇಂದ್ರ. ಅವ ಬಂದದ್ದು ತಡ. ಆ ಕಡೆ ಕಡೆ ಸುಮ್ಮನೆ ಕೂತ್ಕೊಂಡ, ಜಾಗ ಇಲ್ಲ ಅಲ್ಲಿ ಕೂತದಲ್ಲಿ. ಅದ್ಯಾಕೆ ಸುಮ್ಮನೆ ದೂರದನ್ನ ನೋಡಿದಮ್ಮ ಯಾರು ಬರ್ತಾರೆ ಅಂತ. ಹೌದು. ಅವ ಮುಂದೆ ಬರುವಾಗ ಯಜಮಾನರು ಕಂಡ ಇಷ್ಟನೇ ಕೈಯಾಗ ತಪ್ಪು ಬಾಣ ಪ್ರಯೋಗ ಮಾಡಿದ್ರು. ಅದು ಎಲ್ಲಿಂದ ಬರುವುದಂತ ಗೊತ್ತಾಗಲಿಲ್ಲಮ್ಮ. ಬಾಣ ಪ್ರಯೋಗ ಪಕ್ಕ ನಿಂತಿದ್ದಮ್ಮ ಅಲ್ಲಿ. ಯುದ್ಧ ನಿಂತು ಹೋಯ್ತು. ಯುದ್ಧ ನಿಂತಿದ್ದು. ಸೋತದ್ದು ಯಾರು, ಗೆದ್ದದ್ದು ಯಾರು? ನೋಡಿದಮ್ಮ. ನೋಡುವಾಗ ಅವ ಅಷ್ಟು ದೂರದಲ್ಲಿ ಓಡ್ತಾ ಇದ್ದಾನಮ್ಮ. ದೇವೇಂದ್ರ ಓಡಿದಮ್ಮ. ಒಳ್ಳೇದಾಯ್ತು, ಸಂತೋಷ ಅಲ್ವಾ? ಹೌದಮ್ಮ. ಯಜಮಾನರು ಚಟ್ಟ ಏರಿದ್ರ. ಎಂತದೌದು ಯಾರು ಇರ್ಲಿಲ್ಲಮ್ಮ ಅಲ್ಲಿ. ಯಜಮಾನ್ರು ಪೀಠ ಏರಿದ್ರು. ಅದೇ ಪೀಠ ಏರಿ ಪಟ್ಟ ಏರಿದ್ರು. ಪಟ್ಟ ಏರಿದ್ರಮ್ಮ. ಸಿಂಹವಿಷ್ಟರು ನಿನಗೆ ಬರುವುದಿಲ್ಲ. ಇಲ್ಲ, ಅವ್ರು ತಗೊಳ್ತಾರೆ. ಅವ್ರು ನಿನಗೆ ಬೇಡ. ಅದು ಹೇಳಿಲ್ಲಮ್ಮ. ಅವ್ರು ಏರಿರುವಾಗ ಅಲ್ಲಿ ಅವರು ಬಂದ್ರಮ್ಮ. ಯಾರು? ಅಪ್ಸರೆಯರು ಬಂದ್ರು. ಹೌದು. ದಂಬೆ, ಊದುಬತ್ತಿ, ಮೀನಕ್ಕ, ಮಂಜುಳಾಸೆ, ಹಾಗೆ ಅಲ್ವಾ? ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಘೋಷೆ, ಋತಾಚಿ, ಚಪತಿ ಇಲ್ಲ ಅಲ್ಲಿ. ಮತ್ತೆ ಅಲಂಬುಸೆ, ಬಿಳಿಯದ್ದು ವಾಹನ. ದೇವಲೋಕದಲ್ಲಿ ನಿತ್ಯ ನರ್ತನ ಮಾಡುವವರು ಅವರು ಬಂದು ಅಲ್ಲಿ ಭಾರತನಾಟ್ಯ ಆಡಿಲ್ಲಮ್ಮ. ಮಾಡಿದ್ದೇನೆ ಯಜಮಾನಿಗೆ ಸಂದಾಯ್ತು. ಹೌದಾ? ಸಂತೋಷ ಆಯ್ತು. ಓ, ಸಂಭ್ರಮವೇ ಸಂಭ್ರಮ. ಏನಾಗ್ತಾನೆ ನೋಡ್ತಾ ಇದ್ದೇವಮ್ಮ. ಇಂದ್ರ ಕಾಪಿದ್ಯಮ್ಮ. ಇಂದ್ರ ಕಪಟಿ, ಮೋಸಗಾರ, ವಂಚನೆಗಾರ. ಎಲ್ಲಿಗೆ ಹೋಗ್ತಾನೆ ನೋಡ್ತಾ ಇದ್ದಮ್ಮ. ಅವನ ಅಲ್ಲೇ ಹಿಡಿದು ಕಟ್ಟಿ ಹಾಕ್ಬೇಕಿತ್ತು. ಪುರ್ಸೊತ್ತಿಲ್ಲಮ್ಮ. ಹೌದಮ್ಮ. ಓಡಿ ಆಗಿದೆ. ಎಲ್ಲಿಗೆ ಆಗ್ತಾನೆ ನೋಡುದಮ್ಮ. ಎಲ್ಲಿಗೆ ಓಡಿದ? ಪಿಂಗಾಣಿ ಅಕ್ಷರ ಅಲ್ಲಿಗೆ ಹೋದಮ್ಮ. ಯಕ್ಷಲೋಕಕ್ಕೆ. ಯಕ್ಷರಾಜ ಪಿಂಗಳಕ್ಷೇತ್ರಕ್ಕೆ ಹೋಗಿ ಪಿಂಗಳಕ್ಷರ ಅವನ ಕಿವಿಗೆ ಗಾಳಿ ಹಾಕಿದ. ದೂರಿಕೊಂಡ. ಗಾಳಿ ಹಾಕಿದ್ದೆ ಹಾರಾಡಿಕೊಂಡು ಬಂದ. ಹೌದಾ? ಹೌದು. ಮತ್ತೆ ಹಾರಾಡಿಕೊಂಡು ಹೀಗೆ ಕುಳಿತುಕೊಂಡು ಶುರು ಮಾಡಿದ. ಹೌದು. ದೂರದಿಂದ ನೋಡಿ. ಹೌದು. ನೋಡ್ಲಿಕ್ಕೆ ಶುರು ಮಾಡಿದಮ್ಮ. ನೋಡಿದ ಹತ್ತಿರ ಚಕ್ರ ಬಂದಿದಮ್ಮ ಅವನ ಕೈಯಿಂದ. ಚಕ್ರ ಹತ್ತಿರ ಬಂದ ಪಚಕ್ಕಿಂದ ಎಲ್ಲಿ ಏನಾಗ್ಲಿಲ್ಲ. ನನ್ನ ಗಂಡನ ಹತ್ರ ಏನಾಗ್ಲಿಲ್ಲ. ಜೀವಕ್ಕೆ ಅಪಾಯ ಇಲ್ಲ. ಯಜಮಾನರ ಕುತ್ತಿಗೆಗೆ ಪಚಕ್ಕೆ ಹೇಳಿದ್ದ. ಯಜಮಾನ ಕುಳಿತಿದ್ದಾರ. ಯಾಕೆ ಕುಳಿತುಕೊಂಡದ್ದು? ಯಾಕೆ ಕುಳಿತಿದ್ದಾರ? ಕೆಲಸ ಕುಳಿತು ಬಿಟ್ಟು ಮಾಡ್ತಾರಲ್ಲ. ಹಾಗೆಲ್ಲ ಕ್ರಮ ಉಂಟಲ್ಲ. ಸಾಯಂಕಾಲ ಹೊತ್ತಿಗೆ 4 ಜನ ಸೇರಿದಲ್ಲಿ ಬಿಟ್ಟು ಮಾಡ್ತಾರಲ್ಲ. ಏನಾಗ್ಲಿಲ್ವಲ್ಲ? ಏನಾಗ್ಲಿ. ಜೀವಕ್ಕೆ ಅಪಾಯ ಇಲ್ಲ. ನಷ್ಟ ಆದ್ರೆ ಕಷ್ಟ ಆಗ್ತದೆ. ನಷ್ಟ ಇಲ್ಲ. ಇದಕ್ಕೆ ನಷ್ಟದಲ್ಲೇ ಇರುವುದು ಈಗ. ಹೌದಾ? ಇನ್ನೇನಾಗ್ತದೆ ಅಂತ ನೋಡ್ತಾ ಇದ್ದವಮ್ಮ. ಯಜಮಾನ ಕುಳಿತಲ್ಲಿಂದಲೇ ಈಗ ಮಲಗಿದ್ದಾರೆ. ಹೋಗಿ ನೋಡ್ಬೇಕಿತ್ತು ಏನಾಗಿದೆ ನನ್ನ ಗಂಡನಿಗೆ. ನಾನು ನೋಡಿದೆ, ಯಜಮಾನ ನೋಡಿದೆ. ಇನ್ನು ಈಗ ಹೇಳ್ತಾರೆ ಮತ್ತೆ ಹೇಳ್ತಾರೆ ಅಂತ ಕಾಯ್ತಾ ಇದ್ದೆ. ಏನಾಗ್ಲಿಲ್ವಲ್ಲ? ಏನು ಜೀವಕ್ಕೆ ಅಪಾಯ ಇಲ್ಲಮ್ಮ. ನೋಡ್ತಾ ಇರುವಾಗ ಕೆಂಪಗಾಗಿದೆ, ನಾಲಿಗೆ ಹೊರಗಾಗಿ ಯಜಮಾನ ಸತ್ತು ಹೋದ್ರಮ್ಮ. ಜತೆಯ
ಅಂತ ಮಾತನ್ನು ಕೇಳುವುದಕ್ಕಿಂತ ನನ್ನ ಕಿವಿ ಕಿವಿಡಾಗಬಾರದಿತ್ತೆ. ಶಿವನೇ ಶಿವನೇ, ಹಿಂದಿನ ಜನ್ಮದಲ್ಲಿ ನಾನೇನು ಪಾಪ ಮಾಡಿದ್ದೇನೋ, ಯಾವ ಗಂಡ ಹೆಂಡತಿಯರನ್ನು ಬೇರೆ ಬೇರೆ ಮಾಡಿದ್ದೇನೋ ನನಗೂ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ನನ್ನ ಪತಿಯನ್ನು ನಾನು ಕಳೆದುಕೊಂಡಿದ್ದೇನೆ. ಪತಿಯೇ, ನೀ ಮಡಿದು ಹೋದೆಯ. ಸಾಮಾನ್ಯವಾದ ದೇವತೆಗಳನ್ನು ಗೆದ್ದಂತ ನಿನಗೆ ಯಕ್ಷನನ್ನು ಗೆಲ್ಲುವುದಕ್ಕೆ ಸಾಧ್ಯವಾಗಿ ಹೋಯಿತೆ. ಆ ಯಕ್ಷನ ಮುಂದೆ ನಿನ್ನ ಬಲ ಎಲ್ಲ ಕುಂದಿ ಹೋಯಿತೆ. ಯಕ್ಷನಿಂದಲಾಗಿ ನೀನು ಮರಣ ಹೊಂದಿದೆಯಾ. ನಿನ್ನನ್ನು ಬಿಟ್ಟು ನಾನು ಜೀವಿಸಲಾರೆ. ನಿನ್ನಿಂದ ನನ್ನ ಜೀವನ ಇಲ್ಲ. ನಾನು ಏಕಾಂಗಿಯಾದನೆಲ್ಲ. ನನಗೆ ಯಾರಿದ್ದಾರೆ? ಇಲ್ಲ, ನಾನು ಬದುಕುವುದಿಲ್ಲ. ನಾನು ಸಾಯುತ್ತೇನೆ. ಅದು ಫಲವೇ ನಿನ್ನ ಸುಮ್ಮನೆ, ಅದು ಫಲವೇ ನಿನ್ನ ಸುಮ್ಮನೆ. ಸತ್ತವರು ಜೀವಿಪರಿ ಸಾಧ್ಯವೇ? ಸಮರಸ ನಾನು ಬದುಕಲೇಬೇಕು. ಸತ್ತಂತ ನನ್ನ ಗಂಡನ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸಿಕೊಡಬೇಕಾಗಿ ನಾನು ಬದುಕಲೇಬೇಕು. ನನ್ನ ಗಂಡ ಸತ್ತು ಹೋದ್ರ ಅಂತ ಹೇಳಿದ್ರೆ ನಾನು ಅಳುವುದೇ. ಅತ್ರೆ ಸತ್ತವರು ಎದ್ದು ಬರುವುದಕ್ಕೆ ಸಾಧ್ಯ ಉಂಟೆ? ಖಂಡಿತ ಸಾಧ್ಯವಿಲ್ಲ. ಸಾಧನೆಯನ್ನು ಮಾಡಬೇಕು. ಸತ್ತಂತ ನನ್ನ ಗಂಡನ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸಿಕೊಡ್ಬೇಕಂತಾದ್ರೆ ಯಾರು ನನ್ನ ಗಂಡನ ಮರಣಕ್ಕೆ ಕಾರಣವಾದವರು ಯಾರು? ಆ ದೇವತೆಗಳು. ಮಕ್ಕಳು ನನ್ನ ಹಣೆಯ ಕುಂಕುಮವನ್ನೇ ಒರೆಸಿಬಿಟ್ರಲ್ಲ, ನನ್ನ ಕೊಳ್ಳ ಮಾಂಗಲ್ಯವನ್ನೇ ಕಡಿದು ಹಾಕಿದ್ರಲ್ಲ, ಬೇಡುವಂತ ಪಟ್ಟವನ್ನು ಕಟ್ಟಿ ನಗಡ್ತಾ ಇದ್ದಾರೆ ದೇವತೆಗಳು. ಕಣ್ಣೀರು ಸುರಿಸುವಂತ ಪರಿಸ್ಥಿತಿ ಒದಗಿಸಿಬಿಟ್ರಲ್ಲ. ನನ್ನ ಕಣ್ಣಲ್ಲಿ ಕಣ್ಣೀರು ಹೇಗೆ ಬರಿಸಿದ್ರು ಅದೇ ರೀತಿ ಅವರ ಕಣ್ಣಲ್ಲಿ ರಕ್ತ ಕಣ್ಣೀರನ್ನು ಬರಿಸದೇ ಇದ್ರೆ ನನ್ನ ಹೆಸರು ಮಾಲಿನಿ ಅಲ್ಲ. ಆದರೆ ಈ ವಿಚಾರವನ್ನು ಯಾರಿಗೆ ಹೇಳಿ? ನನಗೆ ಯಾರಿದ್ದಾರೆ? ಯಾಕೆ? ನನ್ನ ಮಗ ಮಹಿಷನಿದ್ದಾನೆ, ದುರ ಪರಾಕ್ರಮಿಯಾಗಿ ಮೆರೆಯುತ್ತಾ ಇದ್ದಾನೆ. ಆತನನ್ನೇ ಕರೆದು ಈ ವಿಚಾರವನ್ನು ಬಿತ್ತರಿಸ್ತೇನೆ. ಕರೆಯುತ್ತೇನೆ, ಮಗನನ್ನು ಕರೆಯುತ್ತೇನೆ. ಮಗನೇ ಮಹಿಷ, ಬಾ ಕಂದ, ಬಾ.
ಅಸುರ ವೀರರನ್ನು ಜೊತೆ ಸೇರಿಸಿ ಸಂತೋಷದಿಂದ ಕುಣಿದು ಕುಪ್ಪಳಿಸುತ್ತಾ ಇದ್ದವು ನಾನು. ಆ ಹೊತ್ತಿಗೆ ಹೆತ್ತವೆಯಾದಂತಹ ನಿನ್ನ ದೀರ್ಘವಾದ ಕೂಗು ಕೇಳಿಸಿತು. ಮಗನೇ ಮಹಿಷ ವಾಗಂದ ವಾಮನೆ ವಾಯಂಬಾಯಿ, ನಿನ್ನ ಕೂಗನ್ನು ಆಲಿಸಿದಂತಹ ನಾನು ಗೆಳೆಯರನ್ನೆಲ್ಲ ಬದಿಗೆ ಸರಿ ಆಟದ ಬಯಲನ್ನು ಬಿಟ್ಟು ಈ ಕಡೆಗೆ ಬಂದು ನೋಡಿದ್ರೆ ಏನಮ್ಮ ಇದು ಕಾರುಣಿಯ ಮೇಲೆ ಬಿದ್ದು ಧಾರಾಕಾರಕವಾಗಿ ಕಣ್ಣೀರನ್ನು ಸುರಿಸುತ್ತಾ ಇದೆಯಲ್ಲ, ಯಾರಿಂದ ಬಂತು ಈ ರೀತಿಯ ಭಾವನೆ ನಿನಗೆ? ಹೇಳಮ್ಮ ಹೇಳಮ್ಮ ಹೇಳಮ್ಮ. ಕಷ್ಟ ಬಂತು ಕಂದ. ಮಹಿಷಾಸುರನ ತಾಯಿ ನೀನು, ನಿನಗೂ ದುಃಖವೇ? ಈ ಪರಿಯ ಕಷ್ಟಗಳನ್ನು ತಂದೊಡ್ಡಿದವರು ಯಾರು? ನಮ್ಮ ಕುಲದ ವೈರಿಯಾದಂತಹ ಹರಿಯೋ ಅಥವಾ ಶಂಕರನೋ ಮೇಲ್ಸರಸಿಜೋದ್ಭವನು ಯಾರೇ ಆಗಿರಲಿ ಈ ಪರಿಯಿಂದ ನೀನು ದುಃಖಿಸಬೇಕಾಗಿಲ್ಲ. ಸುರಸಮರ್ಥನಾಗಿ ಹೋ. ಸರಳ ವಯಸ್ಸು ನಿನ್ನ ಹತ್ತಿರ ಬಂದು ಹೇಳ್ತಾ ಇದ್ದೇನೆ. ಮುದ್ದು ಜೀವನದುದ್ದಕ್ಕೂ ಗೋಳಿಡುವಂತ ಪರಿಸ್ಥಿತಿ ನಮ್ಮದಾಯ್ತಲ್ಲ ಕಂದ. ನಿನ್ನ ಒಗಟು ಮಾತ್ರ ನನಗೆ ಅರ್ಥವಾಗುವುದಿಲ್ಲ. ನಮ್ಮ ಬಾಳು ಹೀಗಾಗಿ ಹೋಯ್ತೆ. ಯಾರಿಂದ ಹೇಗೆ ಎಲ್ಲಿ ಹೇಳಿಬಿಡಮ್ಮ. ಕಾರಣ ಉಂಟು ಕಂದ. ಮೊನ್ನೆ ನಿನ್ನ ತಂದೆಯವರು ದೈತ್ಯ ಗಡಲವನ್ನು ಸೇರಿಸಿಕೊಂಡು ದೇವಲೋಕಕ್ಕೆ ಪ್ರವೇಶ ಮಾಡಿದ್ರು. ನಿನಗೂ ತಿಳಿದ ವಿಚಾರ. ಹೋದಂತವರು ದೇವತೆಗಳ ಜೊತೆ ಕಾಡಾಕಾಡಿ ಹೋರಾಟ ಮಾಡಿದ್ರಂತೆ. ಆ ಯುದ್ಧದಲ್ಲಿ ಜಯವನ್ನು ಸಂಪಾದಿಸಿಕೊಂಡು ದೇವಲೋಕದ ಪೀಠವನ್ನು ನಿನ್ನ ತಂದೆಯವರು ಏರಿಕೊಂಡ್ರು. ಸ್ವರ್ಗಲೋಕದ ಪೀಠ ನಮ್ಮ ಸ್ವಾಧೀನವಾಗಿದೆ ಅನ್ನುವ ವಿಷಯವನ್ನು ಕೇಳಿದಾಗ ನನಗೆ ಸಂತೋಷವಾಗ್ತಾ ಇದೆ. ನೀನು ಯಾಕಮ್ಮ ದುಃಖಿಸುವುದು? ಆದ್ರೆ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ ಕಂದ. ಸಂತೋಷದಿಂದ ವಿಜಯೋತ್ಸವವನ್ನು ಆಚರಿಸಿರುವಂತಹ ಸಂದರ್ಭ ಅಲ್ಲಿಗೆ
ಇನ್ನೊಬ್ಬ ವೀರ ಬಂದು ನಿನ್ನ ತಂದೆಯನ್ನು ಪೀಠದಿಂದ ಎಳೆದು ಹಾಕಿದ್ರೆ ಅವರ ಜೊತೆ ಕಾಡ ಕಾಡಿ ಹೋರಾಟ ನಡೆಯುತ್ತದೆ ಕಂದ. ಯುದ್ಧದಲ್ಲಿ ಆದ್ರೆ ಯುದ್ಧದ ಪರಿಣಾಮ ಹೋರಾಟದ ಪರಿಣಾಮ ಹೋರಾಟದ ಪರಿಣಾಮ ತಂದೆಯ ಮರಣ. ಹಾಗಾಯ್ತಮ್ಮ. ತಂದೆಯನ್ನು ನಾನು ಕಳೆದುಕೊಂಡಿರಿ. ಹೌದು. ಗಂಡನನ್ನು ನೀವು ಕಳೆದುಕೊಂಡಿರಿ. ಹೌದು. ಅಮ್ಮ, ನಾನು ನೀನು ಈ ಪ್ರಪಂಚದಲ್ಲಿ ನಿರ್ಗತಿಗಳಾದೆವು. ನಮಗೆ ಯಾರಿಲ್ಲ. ಮಿಂಚು ಹೋದಂತಹ ಕಾರ್ಯ ಚಿಂತಿಸಬಾರದಿಲ್ಲ. ನಾನು ಸಾಧನೆ ಮಾಡೋದಕ್ಕಾಗಿ ಹುಟ್ಟಿಯವ. ನಮಗೆ ವಿರೋಧಿಗಳು ಯಾರಿದ್ದಾರೋ ಅವರನ್ನು ಯುದ್ಧ ರಂಗದಲ್ಲಿ ಗಮನ ಬರುವಂತಹ ಶಕ್ತಿ ಮನುಷ್ಯನಿಗಿದೆ. ತಂದೆಯನ್ನು ಕೊಂದವ ಯಾರು? ನಿನ್ನ ತಂದೆಯನ್ನು ಕೊಂದವ ಯಕ್ಷ. ಲಕ್ಷಣರಿಗೆ ಮುಕ್ಕಣ್ಣನೇ ಇಂದು ಸಮರಕ್ಕೆ ಬರಲಿ. ಲೆಕ್ಕಿಸುವ ಮಗ ನಾನಲ್ಲ. ಅವನನ್ನು ಅಂಗೈಯಲ್ಲಿ ಹಾಕಿ ಅಪ್ಪಚ್ಚಿ ಮಾಡಿ ಬಾರದೆ ನಿನ್ನ ಮಗನಲ್ಲ. ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನ ನುಡಿದಳು. ಯಾರ ನುಡಿಗೆ ಏನಾಯ್ತು? ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನ
ತನಯನ ಆಡಿದ ನುಡಿಗೆ ಹೇಗೆ ಮಾಲಿನಿ ಮನದಿ ಹರೋಷವನ ನುಡಿದಳು ನನ್ನ ತಂದೆಯನ್ನು ಕೊಂದು ಯಕ್ಷ ಅಂತ ಆಡಿಬಿಟ್ಟೆ ಅಲ್ಲ. ಯಾರು ಯಕ್ಷ? ಈ ಸಲ ಯಕ್ಷನನ್ನು ಕೊಂದು ಮುಗಿಸಿ ನನ್ನ ಅಪ್ಪನ ಆತ್ಮಕ್ಕೆ ಸದ್ಗತಿ ದೊರಕಿಸಿ ನಾನು ಬರ್ತೇನೆ. ನೋಡು ಮೈಯೆಲ್ಲ ಕಪ್ಪು ಕಪ್ಪು ಉಂಟು, ಅವನೇ ಆಗಿರ್ಬೇಕು. ಅವನು ಅವನಲ್ಲ ಕಂದ, ಅಲ್ಲ ಅವ ನಿನ್ನ ಸಹಪಾಠಿ. ಅವ ಅಲ್ಲ, ಹಾಗೆಲ್ಲ ಆಗಲ್ಲ, ಅವ ಯಕ್ಷ ಅಲ್ಲ. ಯಕ್ಷ ಅಲ್ಲ, ನಿನ್ನ ಸಹಪಾಠಿಯಾಗಿದ್ದ. ನನ್ನ ಅವರನ್ನೆಲ್ಲ ಹೆದರಿಸುವುದು ಯಾಕೆ? ಇವರೆಲ್ಲ ನನ್ನ ಸಹಪಾಠಿಗರೇ. ಹೌದು, ನಿಮಗೆಲ್ಲರಿಗೂ ನಮ್ಮ ಆಗ್ಲಿ. ಕೋಪವಂತ ದುಡುಕಿಗೆ ಅಂತ ಬೇಸರ ಮಾಡಬೇಡಿ. ಅಮ್ಮ ಹೇಳಿದಾಗ ಒಮ್ಮೆ ಕೋಪ ಬಂದ್ಬಿಟ್ಟು. ಹೌದಪ್ಪ, ಯಾರಿಗಾದ್ರೂ ಬರ್ಲೇಬೇಕಲ್ವಾ? ಹೌದು, ತಂದೆಯ ಮರಣದ ತಡೆದು ನಿಲ್ಲಿಸಿ ಕಾರಣ ಉಂಟು ಕಂದ. ಅವಸರದಿಂದ ಅನರ್ಥ ತಪ್ಪಿದಲ್ಲ ನೋಡು. ಅವಸರ ನನ್ನದು ಅವಸರ ಆಯ್ತು ಮತ್ತೆ ಅಲ್ವಾ? ನಾನು ಇಷ್ಟು ನಿಧಾನದಲ್ಲಿದ್ದೇನೆ. ನಿಧಾನ ಎಲ್ಲಿ? ನಿಧಾನ ಎಲ್ಲಿ? ಕೋಪದಲ್ಲಿ ಕೋಪ ರೋಷಾವೇಶ. ಹೌದೌದು, ಸರಿ. ತಾಳ್ಮೆಯಿಂದ ವರ್ತಿಸಿದ್ರೆ ಒಳ್ಳೇದು. ಅವಸರವೇ ಅವಘಡಕ್ಕೆ ಕಾರಣ. ಹೌದೌದು ಕಂದ, ಅಮ್ಮ ನಿನ್ನಲ್ಲಿ ಭುಜಬಲ ಇದೆ. ಭುಜಬಲ ಉಂಟು. ಹೌದೌದು, ತಂದೆಯನ್ನು ಕೊಂದಂತಹ ದೇವತೆಗಳು ಅಲ್ಲ ಯಕ್ಷನನ್ನು ಕೊಲ್ಲುತ್ತೇನೆ ಅನ್ನೋ ಹಾಗೆ ಮುಂದುವರಿದ್ರೆ ಭುಜಬಲ ಮಾತ್ರ ಇರುವುದಲ್ಲ, ಜಡಬಲ, ಸೇನಾಬಲ, ಧನಬಲ ನಿನ್ನೆ ಮೊನ್ನೆ ಇಲ್ಲ ಅಂತ ಬಿಟ್ರೆ ಮತ್ತೆ ಯಾವಾಗ ಅದು ನೀನು ಕೇಳಿದಷ್ಟು ಕೊಡ್ತೀಯ? ಕೇಳಿದ್ರೆ ನಮಗೆ ತಂದು ಒಪ್ಪಿಸ್ತಾರಮ್ಮ ಕೇಳಿದಷ್ಟು. ಹೌದಾ? ನೀನು ಕೊಡುವುದಲ್ವಾ? ಅಲ್ಲಲ್ಲ, ನಿನಗೇ ಕೊಡುವುದ. ಆಗ್ಲಿ, ಒಳ್ಳೇದು ಕಂದ. ಆ ದೇಹ ಬಲ ಒಂದಿದ್ರೆ ಸಾಲದು, ಮತ್ತೆ ಅಲ್ಲ ಧನ ಬಲವೋ ಅದಿದ್ರೆ ಸಾಲದು ಕಂದ. ದೈವ ಬಲ ಒಂದು ನಮಗೆ ಬೇಕು. ದೈವ ಬಲ, ದೈವ ಬಲ ಅದು ಎಲ್ಲಿ ಬರ್ತದಮ್ಮ? ಯಾರು ಕೊಡ್ತಾರೆ? ಅದನ್ನ ನಾವು ಸಾಧನೆ ಮಾಡಿ ಪಡೀಬೇಕು. ಹೇಗೆ ಅಂದ್ರೆ ಕಾಡಿಗೆ ಹೋಗ್ಬೇಕು, ಹೋಗಿ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಮಾಡಿ ಒಲಿದು ಬಂದಂತಹ ಸಂದರ್ಭ ಬೇಕಾದಂತ ವರಗಳನ್ನು ಕೇಳಿ ಪಡೆದುಕೊಂಡು ಬರಬೇಕು. ಅಷ್ಟು ಮಾಡ್ಬೇಕು. ಅಷ್ಟು ಮಾಡಬೇಕು, ನೀನು ಹೋಗ್ಬೇಕು ಕಾಡಿಗೆ. ಹೌದೌದು, ಅಷ್ಟು ಮಾಡಿದ್ರೆ ಆ ದೇವತೆಗಳನ್ನು ಸೋಲಿಸಬಹುದು. ನನಗೆ ಸಂತೋಷ ಆಗ್ತದೆ. ನಿನ್ನ ಸಂತೋಷವೇ ನನ್ನ ಸಂತೋಷ. ಹಿಂದೆ ಮುಂದೆ ನೋಡಲಾರೆ. ನಾನು ಈಗಿಂದೀಗಲೇ ಹೋಗಿ ಬರಿಗೈಯಲ್ಲಿ ಹೋಗುದ ಹಾಗೆ ಹೋಗುದಲ್ಲ. ಪಟ್ಟದ ಕತ್ತಿ ಇದನ್ನು ನೀನು ಹಿಡಿದುಕೊಳ್ಬೇಕು. ಇದ್ಯಾಕಮ್ಮ? ಇದು ನಿನ್ನ ರಕ್ಷಣೆಗಾಗಿ ಕೊಡ್ತಾ ಇದೆ. ದೇಹ ರಕ್ಷಣೆ. ಹೌದು, ಸರಿ. ಉಭಯ ಕರಗಳನ್ನು ಮೇಲೆತ್ತಿ ನನಗೆ ಆಶೀರ್ವಾದ ಮಾಡಿ ಕಳಿಸೋಣ. ಆದಿತ್ತು ಕಂದ, ನಿನ್ನ ಭುಜದಂಡೆಯ ಮೇಲೆ ವಿಜಯಶ್ರೀಯು ಅನವರತವರು ಆರಾಧಿಸ್ತಾ ಇರಲಿ.
ಹೋಗಿರುವಾಗ ನಮಗೊಬ್ಬ ಸಮರ್ಥ ನಾಯಕ ಬೇಕು. ಯಾರಿದ್ದಾರೆ? ಅಯ್ಯೋ ಶಂಖಾಸುರ, ಗಮನಾಂತರದಲ್ಲಿ ನಾನು ಸಂಚಾರ ಮಾಡುತ್ತಿರುವಂತಹ ಸಂದರ್ಭ ವಾರ್ತೆಯೊಂದನ್ನು ಆಲಿಸಿದೆ. ಸರಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷನೆಂಬಂತಹ ಅಭಿಧಾನವನ್ನು ಇರಿಸಿಕೊಂಡ ವ್ಯಕ್ತಿ ಇದ್ದಾನೆ. ಕಾನನವನ್ನು ಸೇರಿ ವಿಧಿಯ ಕುರಿತು ತಪಸ್ಸನ್ನು ಮಾಡಿ ಬೇಕಾದಂತಹ ವರಗಳನ್ನು ಅರ್ಜಿಸಿಕೊಂಡು ಬಲಾಢ್ಯನಾಗಿ ಮೆರೆಯುತ್ತಿರುವಂತಹ ವ್ಯಕ್ತಿ ಇದ್ದಾನೆ ಆತ. ಆತನಲ್ಲಿ ನಾವು ಮೊರೆ ಹಕ್ಕುವಂತಾದ್ರೆ ನಮಗಾದಂತಹ ಅನ್ಯಾಯಕ್ಕೆ ನೋವಿಗೆ ಪರಿಹಾರವನ್ನು ಕೊಟ್ಟಾನು. ಇದಕ್ಕಿಂತ ಹೊರಗೆ ಅಪಾಯ ಉಂಟು. ಸ್ವಲ್ಪ ತಗ್ಗಿಸು. ನೀವು ಹೆದರಿದ್ದೀರಿ? ನಿಮ್ಗೆ ಹೆದರಿಕೆ ಆಯ್ತು? ಮೆಲ್ಲಗೆ ಗಟ್ಟಿ ಹೆಜ್ಜೆನ್ನಿಟ್ಟೊಳಗೆ ಬನ್ನಿ. ಮೂರು ಮಾತ್ರ ಸಿಗಿಂತ ಹೆಚ್ಚಿಲ್ಲ. ಆ ಕಡೆ ಇಲ್ಲ ಈ ಕಡೆ ಇಲ್ಲ. ಸರಿ, ನಡಿ ತಂದ ದೈತ್ಯರ ಗಡನವು ವೀಕ್ಷಿಸುತ್ತಾ ಇದ್ದೀನಿ. ತುಂಬಾ ಬಡವರು ಅಲ್ಲ, ತುಂಬಾ ಮೇಲ್ಪಂಕ್ತಿಯವರಲ್ಲ, ಮಧ್ಯಸ್ಥಿತಿಯಲ್ಲಿದ್ದೀರಿ. ನೋಡಿ, ಅಲ್ಲಿ ಕುಳಿತುಕೊಳ್ಳುವುದಕ್ಕೆ ಬರಿದಾದ ಆಸನ ಉಂಟು. ಒಂದಿಲ್ಲ, ಎಲ್ಲ ಗಟ್ಟಿಯಾಗಿದೆ. ನೋಡಿ, ಅಲ್ಲಿ ಉಂಟಲ್ಲ ಎರಡು, ಅದನ್ನು ಕೆಳಗಿಟ್ಟು ನೀವು ಕೂತ್ಕೊಂಡ್ರೆ ನೋಡಿ, ಅಲ್ಲಿ ಸತ್ಕಾರ ಕಾರ್ಯಕ್ರಮ. ಬೇಕಾದವರಲ್ಲಿ ಹೋಗಿ ತಿನ್ಬಹುದು, ಬೇಡದೇ ಇದ್ರು ಮತ್ತೆ ಅಲ್ಲಿ ಒಳಗುಂಟು. ಅಯ್ಯೋ, ಈಗ ನಿಮ್ಮ ವಿಚಾರ. ಯಾರು ನೀವು? ಎಲ್ಲಿಂದ ಬಂದವರು? ನನ್ನ ಹಿತವಂತರೇ? ಅಲ್ಲ, ಹಿತವಂತರೇ ಹೇಳಿ ನೋಡು. ಮಾಲಿನಿ ಸುಕುಮಾರ ನಾವ್ಯಾರು ಅನ್ಯರಲ್ಲ. ಯಾರು ನೀವು? ನಿನ್ನ ಹಿತವಂತರೇ ಇದ್ದೇವೆ. ನನ್ನ ಹಿತವಂತರೇ? ನಿನ್ನ ಜಾತಿಯವರೇ? ನನ್ನ ಜಾತಿಯವರೇ? ನಿಮ್ಮನ್ನು ಇದುವರೆಗೂ ನಾನು ಕಂಡದಿಲ್ಲ. ಬಹಳ ಸಂತೋಷ. ಜಾತಿಯವರಂತ ಹೇಳ್ತೀರಿ? ನೀವು ಎಲ್ಲಿದ್ದವರೆಯೋ? ಈ ಹಿಂದೆ ಜಯಶೋಣಿತಾಗ್ರದಲ್ಲಿ ರಾಜ್ಯಭಾರವನ್ನು ಮಾಡುತ್ತಾ ಇದ್ದ. ನಿನ್ನ ಹೆಸರು? ಶಂಕಾಸುರ. ಅವಯ? ದುರ್ಗಾಸುರ. ಇವಯ? ಬಿಡಲಾಸುರ. ಆಚೆಯ? ಶಿಕ್ಷಣಾಸುರ. ಮುಂದೆ ಕುಳಿತವರು ಎಲ್ಲ ನಮ್ಮವರೇ. ಅಜಯಾಸುರ, ಒಬ್ಬ ಅಜಯಾಸುರ, ಮತ್ತೊಬ್ಬ ಪ್ರತಿಭಾಸುರ, ಮತ್ತೊಬ್ಬ ಐಕ್ಕಳಾಸುರ ಅಂತಿದ್ದೆ ಅವಲ್ಲಿದ್ದಾನೆ. ಅವ ಇಲ್ಲ, ಬರಲಿಲ್ಲ. ಅವ ಹೆದರಿ ಓಡಿ ಹೋದ. ಸರಿ, ಯಾರ ಹೆಸರು ಏನಾದ್ರೂ ನಮ್ಗೆ ಜನ ಒಟ್ಟಾದ್ರೆ ಆಯ್ತು. ಬಂದದ್ ಯಾಕೆ? ಬರುವುದಕ್ಕೆ ಕಾರಣ ಉಂಟು. ಏನು? ಸ್ವರ್ಗಲೋಕವನ್ನು ಪಡೆಯಬೇಕು ಎನ್ನುವಂತ ಉದ್ದೇಶದಿಂದ ನಾವೆಲ್ಲರೂ ಸೇರಿ ಸ್ವರ್ಗಕ್ಕೆ ದಾರಿಯನ್ನು ಮಾಡಿದೆವು. ದೇವತೆಗಳ ಸಮರೋಗದಲ್ಲಿ ಬಡಿಯೊಡಿಸಿದೆವು. ಅಲ್ಲಿಯ ಬೀಜವನ್ನು ಪಡೆದೆವು, ಮೇರೆದೆವು, ಸಂತೋಷ ಪಡ್ತಾ ಇದ್ದೆವು. ಸಂತೋಷ ಆದಾಗ ಏನಾಯ್ತು? ಸಂತೋಷದಲ್ಲಿರುವ ಸಂದರ್ಭ ಸೋತಂತ ಅವಸರಪ್ಪ ಸುಮ್ಮನೆ ಕೂರಲಿಲ್ಲ. ಏನು ಮಾಡಿ? ಹೋದ. ಎಲ್ಲಿಗೆ? ವೈಕುಂಠ ಲೋಕಕ್ಕೆ. ಅಲ್ಲಿ ಯಾರು? ಅಲ್ಲಿ ಮಧುಸೂದನ ಇದ್ದಾನೆ. ಅವನಿಂದ ಏನಾಯ್ತು? ಅವನಾಗಿ ಬರಲಿಲ್ಲ. ಮತ್ತೆ ಅವನ ಆಯುಧವನ್ನು ಕಳಿಸಿದ. ಆಯುಧದಿಂದ ನಾವು ಅಂಗಾಂಗವನ್ನು ಕಳೆದುಕೊಂಡೆವು. ನೀವು ಇದುವರೆಗೆ ಎಲ್ಲಿದ್ದವು? ಗಿರಿ ಗೌಹರಗಳಲ್ಲಿ ಗೆಂಡೆ ಗೆಣಸುಗಳು ತಿನ್ನುತ್ತ ಬದುಕುತ್ತಾ ಇದ್ದೆವು. ಆಗ ಏನಾಯ್ತು? ಆ ಸಮಯಕ್ಕೆ ಪ್ರಜಾವಾಣಿಯ ಜೊತೆ ಒಂದು ಉದಯವಾಣಿ ಸಿಕ್ಕಿತು. ಅದರಲ್ಲಿ ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷಾಸುರ ಹುಟ್ಟಿಕೊಂಡಿದ್ದಾನೆ. ಹುಟ್ಟಿದ್ದು ಮಾತ್ರವಲ್ಲ, ಬ್ರಹ್ಮದೇವರನ್ನು ಮೆಚ್ಚಿಸಿ ಬೇಕಾದಂತ ವರಗಳನ್ನು ಪಡೆದು ಸ್ವರ್ಗಕ್ಕೆ ದಾರಿ ಮಾಡುವುದಕ್ಕಿದ್ದಾನೆ ಎನ್ನುವಂತ ವರ್ತಮಾನವೇ ಸಿಕ್ಕಿತು. ಇದನ್ನು ಕೇಳಿದಾಗ ನಿಮ್ಗೇನಾಯ್ತು? ಆ ಸಮಯಕ್ಕೆ ನಮಗಾದಂತಹ ಮೋಸ, ನಿನಗಾದಂತಹ ಅನ್ಯಾಯ, ಎರಡು ವಿಚಾರವನ್ನು ನಿನ್ನನ್ನು ತಿಳಿಸಬೇಕೆಂದು ಬೇಡ್ಕೊಂಡು. ನಮಗೆ ಯಾವ ರೀತಿ ಅನ್ಯಾಯವಾಗಿದೆ? ಹಾಗಿಲ್ಲ. ಹೇಗೆ? ನಿನ್ನ ತಂದೆಯನ್ನು ಕೊಲ್ಲಿಸಿದ
ತಲೆ ಹೋಳಾಗ್ಬೇಕು.
ಬಂದವರಲ್ಲಿ ಉತ್ತರವಂತ ಉತ್ತರವರಿಲ್ಲ ಮತ್ತೆ ಬೇಡು ನಾವೆಲ್ಲ ಸಾಮಾನ್ಯದವರಲ್ಲ ನಾವು ವಿದ್ಯುತ್ ಎಂತದು ವಿದ್ಯುತ್ ವಿದ್ಯುನ್ಮಾಲಿ ವಿದ್ಯುನ್ಮಾಲಿಯ ಕಡೆಯಿಂದ ಬಂದವರು ಆವತ್ತು ಅವರನ್ನು ಇವರಲ್ಲ ಬಂದದ್ದು ಯಕ್ಷರಾಜ ಪಿಂಗಳ ಜನ ಬದಲಾವಣೆ ಆಗಿದೆ ಈಗ ಅವರ ಮಗ ಬಂದಿದ್ದಾನೆ ಅವರ ಮಗನೇ ಮಹಿಷಾದನೆ ಉದ್ದೇಶವನ್ನು ಕೇಳಿ ತಂದೆಯನ್ನು ಕೊಂದ ಸೇರಲು ತಿಳಿಸಿಕೊಳ್ಳುವುದಕ್ಕಾಗಿಯೇ ಇವನ ಮಾತ್ರವಲ್ಲ ಮತ್ತೆ ಶಂಕ ಜಾಗಟೆ ಎಲ್ಲ ಶಂಕ ಜಾಗಟೆ ಪೂಜೆಗೆ ಪುಣ್ಯ ಶಂಕ ದುರ್ಗಾದಿಗಳು ದೇವರಲ್ಲಿ ಅಂಗಾಂಗವನ್ನು ಕರ್ಕೊಂಡು ಮರಳಿ ಬಂದಿದ್ದಾರೆ ಅವರಿಗೆ 4 ಲೋಕದ ಪೀಠದಾಚೆ ಇವರಿಗೆ ತಂದೆಯನ್ನು ಕೊಂದ ಸೇರಲು ಬಂದಂತವರನ್ನು ಸುಮ್ಮನೆ ಬಿಡಬಾರದು ಸೈಬಿಗೆ ಕಟ್ಟಬೇಕು ಹಾಗಾಗಿ ನಿಮ್ಮ ಆಯುಧವನ್ನು ಹಿಡಿದುಕೊಳ್ಳಿ ನಿಮ್ಮದಾದ ವಾಹನವನ್ನು ಏರಿಕೊಂಡು ಹೋಗುವ
ಇಲ್ಲಿರುವ ಸುವಸ್ತುವಾಗಲಿ ಸಂಪತ್ತಾಗಲಿ ಕೇವಲ ದೇವತೆಗಳಿಗೆ ಮಾತ್ರ ಮೀಸಲು. ಇದನ್ನು ಬಯಸಿ ಬಂದಿದ್ದರಿಂದ ಗೊತ್ತಾಗಿದೆ ಕಳಿಸಿದ್ದೇನೆ ಶೈಬಿನಿಗೆ. ನೀನು ಮುಂದುವರಿತೆ ಅಂತ ನಿನಗೋದೆ ದಾರಿ.
ನೇರವಾಗಿ ಭೂಲೋಕದ ಕಡೆಗೆ ಹೋಗಿ ಪಂಚಮಹಾಪಾತಕಗಳನ್ನು ಮಾಡಿ ಯಾರು ನಿಮ್ಮ ಕೆಲಸಕ್ಕೆ ಅಡ್ಡಿ ಬರ್ತಾರೆ ಅವರನ್ನು ಚಿತ್ರ ಚಿತ್ರ ಚಿಂತ ಹಿಂಸೆ ಕೊಡಿ. ಸೂರ್ಯ ಚಂದ್ರರಿಗೂ ಹೇಳಿ ಚಲನೆಯನ್ನು ಯಾವತ್ತಿನ ಹಾಗಲ್ಲ, ಬೇರೆ ರೀತಿಯಲ್ಲೇ ಮಾಡಬೇಕು. ಅಂದ್ರೆ ನಮ್ಗೆ ವ್ಯತ್ಯಾಸ ಗೊತ್ತಾಗಲ್ಲ. ಬೇಕಾದ್ರೆ ಹಗಲು ಕಡಿಮೆ ಮಾಡಿ, ರಾತ್ರಿ ಹೆಚ್ಚಾಗಲಿ, ನಮ್ಗೆ ಸ್ವಲ್ಪ ಅನುಗುಣ ಆಗ್ತದೆ. ನಾವು ನಿಶೀಚರನ್ನು ಹಾಗಾಗಿ ಅವರು ಎಲ್ಲಿಯಾದ್ರೂ ನಾವು ಹೇಳಿದ್ದು ಕೇಳದೇ ಇದ್ರೆ ಅಲ್ಲಿಂದಲೇ ದರದರಣಿಯಲ್ಲಿ ತಂದು ಅವರಿಗೂ ಶಿಕ್ಷೆ ಕೊಡಿ. ಈಗ ಏನಾಗಬೇಕು? ಏನಾದ್ರೂ ಸಿದ್ಧಪಡಿಸಿದ್ದೀರಾ? ಪ್ರೀತಿಯ ಕಲಾಭಿಮಾನಿ ಬಂಧುಗಳ ವಿಜ್ಞಾಪನೆ. ಇಂದಿನ ಸೇವಾಕರ್ತರಾದ ಸುರಕ್ಷಾ ಶೆಟ್ಟಿ ಬುಲ್ಲಚ್ಚಾರು ಹೌಸ್ ಕುಟ್ಟಮಗೇರು ಕೊಲ್ನಾಡು ಇವರಿಗೆ ನಮ್ಮ ಮಂಡಳಿಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ಇಂದಿನ ಸೇವೆಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಕಲಾಭಿಮಾನಿ ಬಂಧುಗಳಿಗೂ ಕೂಡ ಮಗದೊಮ್ಮೆ ನಮ್ಮ ಮಂಡಳಿಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ನಾವೆಲ್ಲರೂ ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಮಹಾಮಾತೆ ಹಾಗೂ ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯ ಸಕಲ ಸಂಪತ್ತನ್ನು ಕರುಣಿಸಲೆಂದು ಶ್ರೀದೇವರಡಿ ಬೇಡಿಕೊಳ್ಳುತ್ತಾ ಬರುವ ರಾತ್ರಿ ನಾವು ಕುಣಿಚಪ್ಪಾಡಿ ಪುತ್ತೂರು ಎಂಬಲ್ಲಿ ಶ್ರೀದೇವಿ ಮಹಾತ್ಮ ಅನ್ನುವಂಥ ಪುಣ್ಯಕಥಾ ಭಾಗವನ್ನು ಆಚರಿಸಬೇಕಿದ್ದೇವೆ. ಆದ್ದರಿಂದ ಎಲ್ಲ ಕಾರ್ಯಕ್ರಮಗಳಿಗೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ತಂದ ಕಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸಲಿಕ್ಕೆ ಭಾಗದಲ್ಲಿ ಅಪ್ಪನೆಯನ್ನು ಬೇಡಿಕೊಳ್ಳುವುದು ಈ ಯಕ್ಷಗಾನ ದೇವಿ. ಕೈವರ್ತಿಸಿಕೊಂಡು ಮೆರೆಯುತ್ತಾ ಇದ್ದಾನೆ. ಗುರುಳರ ಬಾಧೆಯನ್ನು ತಾಳಲಾಗುತ್ತಿಲ್ಲ. ಆತನ ಮದುವೆ ಪರಿಹರಿಸುವಂತಹ ಸಾಮರ್ಥ್ಯ ಈ ಕಾಲದಲ್ಲಿ ವೈಕುಂಠಾಧಿಪತಿ ಮಾಧವನಿಗಿದೆ. ನಾವೆಲ್ಲರೂ ಅತ್ತ ಕಡೆಗೆ ಹೋಗೋಣ. ಎನ್ನುವ ಹಾಗೆ ಬಂದ್ರೆ ಮಧ್ಯಪಥದಲ್ಲೇ ಭೇಟಿಯಾದೆಯಲ್ಲ, ಯಾವ ಕಡೆಗೆ ಪ್ರಯಾಣ? ನಾನು ಅದೇ ಚಿಂತೆಯಿಂದ ವೈಕುಂಠಕ್ಕಾಗಿ ಬಂದೆ. ನೀವು ತುಹಿನಗಿರಿ ಅಡಿಯಲ್ಲಿ ಭೇಟಿಯಾದ ಒಳ್ಳೆಯದೇ ಆಯಿತು. ಓ ಇಲ್ಲಿ ಕುಳಿತು ಯೋಚಿಸೋ. ಕುಳಿತವ
ಶರೀರ ನುಡಿ ತುಹಿನಾದ್ರಿಯಲಿ ಹರಿಹರ ದೇವೇಂದ್ರ ಪರಿಹಾರವನ್ನು ಕಂಡುಕೊಳ್ಳೋಣ ಎನ್ನುವ ಹಾಗೆ ನೇರವಾಗಿ ವೈಕುಂಠದತ್ತ ಬಂದರೆ ನಾರಾಯಣ ದೇವರು ಕಾಣಿಸುವುದಿಲ್ಲ. ಕೈಲಾಸಕ್ಕೆ ಆಗಮಿಸಿದೆ ಎಂದಾದರೆ ಪುರಹರನು ನೆಲೆದೊಳಗೆ ಇಲ್ಲ, ಇರುವರು ಎಲ್ಲಿಗೆ ಹೋಗಿರಬಹುದು ಎನ್ನುವಾಗಿ ಯೋಚಿಸಿಕೊಂಡಾಗಲೇ ಅಮ್ಮರವಾಣಿಯನ್ನು ಆಲಿಸಿದೆ. ತುಯಿನಾದ್ರಿಯ ತಪ್ಪದಲ್ಲಿ ಚಂದ್ರಕಾಂತ ಶಿಲೆಯ ಮೇಲೆ ಕುಳಿತು ಕುರುಡರ ಬಗ್ಗೆ ಇರುವರು ಯೋಚಿಸುತ್ತಾ ಇದ್ದರಂತೆ. ಅಲ್ಲಿಗೆ ಹೋಗೋಣ.
ಮನಸರೇ ಇದು ಅಭಯಪ್ರದಳಾಗಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ಅಪ್ರಮೇಯಳು, ಸ್ವಪ್ರಕಾಶಳು, ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿರ ಮಕ್ಕಳೇ. ನಿಶಾಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿರಿ. ಮೊದಲಾಲಿದು ಕೂಳ ಮಹಿಷ ವಿಧಾತ ನಿತ್ಯವರ ಬರದಿ ಸುರಭಾತವೆಲ್ಲವ ದೇಸೆಗೆಡಿಸಿದನು ನಿರ್ಭೀತಿಯಿಂದ. ನಾರಾಯಣ ಮಾಲಿನಿಯ ಮಗನಾದಂತಹ ಮಹಿಷ ದೈತ್ಯನು ಅಜನಿಂದ ವರಬಲವನ್ನು ಸಂಗ್ರಹಿಸಿಕೊಂಡು ಮತ್ತದರಿಂದಲೇ ಪ್ರಮತ್ತನಾಗಿ ಪಾತಾಳವನ್ನು ವಶಪಡಿಸಿಕೊಂಡನು. ಭೂತಳದ ಮೇಲೆಲ್ಲ ತನ್ನ ಕೆಟ್ಟ ಅಧಿಕಾರವನ್ನು ಸ್ಥಾಪಿಸಿದ್ದಾನೆ. ದೇವಲೋಕವನ್ನೇರಿ ಸುರಪ ಮುಖ್ಯಾಮರನ್ನು ದೆಸೆಗಡಿಸಿದ. ಅವರೆಲ್ಲ ಕಣ್ಣೀರ್ಗರೆದು ದೂರಿಕೊಂಡರೂ ಕೂಡ ಕಷ್ಟವನ್ನು ಪರಿಹರಿಸುವಲ್ಲಿ ನಾವು ಸಮರ್ಥರಾಗಿಲ್ಲ. ನಾವೆಲ್ಲ ಭೀತರಿದ್ದೇವೆ. ಕುಳನಾದರೂ ನಿರ್ಭೀತನಿದ್ದಾನೆ. ಲೋಕಲೋಕಗಳು ಮೈದ ನಟ್ಟುಳಿಯಿಂದ ತತ್ತರಿಸುತ್ತಿದೆ ತಾಯಿ. ಮಹಿಷ ಭೀತಿ ವಿಧಿಯನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿ ವರಗಳನ್ನು ಪಡೆದನೆ. ಓ ಬ್ರಾಹ್ಮಣರನ್ನು ಹಿಂಸಿಸಿದನೆ. ಯಾಗಯಜ್ಞಾದಿಗಳನ್ನೆಲ್ಲ ಹಾಳಸಗಿದನೆ. ಸೂರ್ಯಚಂದ್ರವರ ಸಂಚಾರಕ್ಕೆ ತಡೆಯಲಿದ್ದಾನೆ. ಹಿಡಿರಿ ಭೀತಿಯ ಕಿರಿದು ದಿನದೊಳಗೆ ಉಳಮಹೇಶನನ್ನು ಕೊಂದು ನಿಮಗೆಲ್ಲರಿಗೂ ಕ್ಷೇಮವನ್ನು ದೊರಕಿಸಿಕೊಡುತ್ತೇನೆ. ಶಂಕದುರ್ಗರೇ ದುಷ್ಟನಾದ ಮಹಿಷ ದೈತ್ಯ ಶಂಕದುರ್ಗಾದ್ಯರ ಮಾತಿಗೆ ಕಿವಿಗೊಟ್ಟು ಧರ್ಮವನ್ನು ಧಿಕ್ಕರಿಸಿದನೆ. ಆತನನ್ನು ಆತನ ಪರಿವಾರವನ್ನು ಶಂಕಿಸದೆ ದರಿದೊಟ್ಟಿ ನನ್ನ ಕಿಂಕರರಾದಂತಹ ನಿಮ್ಮನ್ನು ರಕ್ಷಿಸುತ್ತೇನೆ. ಮಕ್ಕಳೇ, ಧೈರ್ಯಸ್ಥರಾಗಿ, ನಿರ್ಭೀತರಾಗಿ, ಭಯಗೊಳ್ಳದಿರಿ. ವಿಶ್ವಕರ್ಮನ್ ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ನಮ್ಮಲ್ಲಿರುವಂತಹ ದಿವ್ಯ ತೇಜಾಂಶವನ್ನು ನಾವು ಪ್ರಕಟಿಸಿದಾಗ ಅವೆಲ್ಲವೂ ಅಂಬರ ಪಥದಲ್ಲಿ ತಾನೊಂದಾಗಿ ನಾರಿಯಾಕಾರವನ್ನಂತೂ ಕುಂಬಿನಿಗಿಳಿದು ಒಂದು ತುಂಬುಬಲದಿಂದ ಭಯವಚನವನ್ನಿತ್ತಾಗ ನಾವೆಲ್ಲ ಆನಂದ ತುಂಬಿಲರಾದವು. ಅನುಗ್ರಹದಾಯಿಕೆಯನ್ನು ಶೃಂಗರಿಸಬೇಕೆಂಬ ಉದ್ದೇಶದಿಂದ ವಿಶ್ವಕರ್ಮನದ ಘನತರವಾದಂತಹ ವಸನ ಭೂಷಣಾದಿಗಳನ್ನು ತಂದೊಪ್ಪಿಸಿದ್ದಾನೆ. ದೇವನಾರಿಯರೆಲ್ಲ ಒಂದಾಗಿ ಬಂದು ಒಮ್ಮನನ್ನು ಶ್ರೀದೇವಿಯನ್ನು ಶೃಂಗರಿಸಿದ್ದಾಯಿತು. ರಣಧಾರುಣಿಯನ್ನು ಸೇರಿಕೊಂಡು ಕೂಡರಲ್ಲಿ ಹೋರಾಡುವನೇ ಆಯುಧಗಳೂ ಬೇಕು. ನಮ್ಮ ಆಯುಧಗಳನ್ನು ಅರ್ಪಿಸೋಣವಾಗದೆ ಆಗಲಿ ದೇವ. ಕರದ ಚಕ್ರ
ತ್ರಿಶೂಲವನ್ನು ಕನಕ ಗರ್ಭನು ಬ್ರಹ್ಮದಂಡವನಿದ್ದು ಪದ ಕೆಳಗೆ ವಿನಯದಿಂದಲೇ ಸುರಪ ಕುಲಿಶವ ಶಕ್ತಿಯಾಯುಧಗಳು ಮನಿದು ಮಾತೆಯ ಪದದೊಳಿರಿಸುತ್ತೋ ನುಡಿದರು ದಯದೇ ನಮ್ಮ ಆಯುಧಗಳನ್ನು ಅರ್ಪಿಸಿದಾಗ ಪ್ರಿಯಭಾವದಿಂದ ಸ್ವೀಕರಿಸಿಕೊಂಡವಳು ಮಹಾತಾಯಿ. ಸಮರಾಕರವನ್ನು ಸೇರಿಕೊಳ್ಳುವಲ್ಲಿ ಯೋಗ್ಯ ವಾಹನವೂ ಬೇಕಾಗಿದೆ. ಪರ್ವತರಾಜನೇ ಮೃಗರಾಜನಾಗಿ ಬರುವೆನೆಂದ ಶುಭ ಮುಹೂರ್ತ ದೇವದುಂದುಭಿ ಮೊಳಗುವಂತಹ ಈ ಶುಭ ವೇಳೆಯಲ್ಲಿ ಲೋಕಕಂಟಕನಾಗಿ ಮೆರೆಯುವ ದುರುಳ ಮಾಹೀಶನವಾದೆಗಾಗಿ ಸಿಂಹವಾಹಿನಿಯಾಗುತ್ತೇನೆ ಸಿಂಹವಾಹಿನಿಯಾಗುತ್ತೇನೆ ಏನಿದು ಆಶ್ಚರ್ಯ! ಪರಿಪರಿ ಉತ್ಪಾದಕಗಳ ಕಣ್ಣಿಗೆ ಗೋಚರಿಸುತ್ತಾ ಇದೆ. ಕೆಂಡಗಳು ಸುರಿಯುತ್ತಾ ಇದೆ. ನಾರಿಯೊಬ್ಬಳು
ಆಕೆಯನ್ನು ತಟ್ಟಿಸಬೇಕಾಗಿದೆ. ನಡೆಯುತ್ತೆ ನೋಡು.
ಮೊನ್ನೆ ಮುಂದಕ್ಕೆ ವಿಜಯದಶಮಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. ಯಾರು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದ್ದೇನೆ. ಹೋಗು ಮಗನೇ, ನಾಕವನ್ನೇರಿಕೋ. ಮುಂದೆ ಕೊಳರಿಂದ ಕಷ್ಟಾರ್ಥ ಒಂದೊದಗಿದರೆ ಏನು ಮಾಡಲಮ್ಮ? ತುಹಿನಗಿರಿಯನ್ನೇ ಏರಿಕೊಳ್ಳಿ. ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಿರಿ ಎಂದಾದರೆ ಪ್ರತ್ಯಕ್ಷವಾಗಿ ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ನಿಮಗೆ ಶುಭವಾಗಲಿ.
ಬರುವಂತಹ ತಳನಾಮಾಂಕಿತ ಶೋಣಿತಾಪುರಕ್ಕೆ ಯಾರತ್ತ ಕೇಳಿದ್ದಿ? ಶುಂಭಾನಿ ಶುಂಭರು ಅಂತ ಕೇಳಿದ್ದೇವೆ. ನಾವೇ ಸರಿ ಹೊರಟು ಬಂದ ಕಾರ್ಯಕಾರಣಗಳು ಅನೇಕ ವಿಧಾನ ಶಂಕರ ಕಾಪಾಡುತ್ತಂದೆ ಕಾಪಾಡು. ಅನುಜ ನಿಶುಂಭ ಅಗ್ರಜ ನವಬ್ರಹ್ಮರಲ್ಲಿ ಒಬ್ಬರಂತ ಕಶ್ಯಪ ಬ್ರಹ್ಮ. ಕಶ್ಯಪ ಬ್ರಹ್ಮರ ಅನುಗ್ರಹದಿಂದ ಧನುದೇವಿಗೆ ನಾವು ಇರುವರು ಮಕ್ಕಳು ಜನಿಸಿಕೊಂಡು ನಿಜ ಶುಂಭ ನಿಶುಂಭ ಬಾಲ್ಯದಲ್ಲೇ ಗುರುಗಳು ಅಂತ ಶುಕ್ರಾಚಾರ್ಯರಿಗೆ ಬೇಕಾದಂತ ವಿದ್ಯೆಗಳನ್ನು ಕಲಿತು ಪ್ರಾಯಕ್ಕೆ ಒಂಬಮಾಲಾವುಗಳು ಈ ಶೋಣಿತಾಪುರದ ಧಿಕ್ಕಾರಕ್ಕೆ ಬಂದೆವು. ನಿಜ ವರ್ತಮಾನ ಕಾಲದಲ್ಲಿ ಅನು ಹೇಳ್ತಾ ನಿನ್ನನ್ನು ಜೊತೆ ಸೇರಿಸಿಕೊಂಡು ಗಣಪರಾಕ್ರಮದಿಂದ ಈ ಜನಪದದಲ್ಲಿ ಪರಿಪಾಲಿಸ್ತಾ ಬಂದವರು. ಹೌದು ಆದರೆ ನಾವುಗಳು ಮಾಡಿದಂತಹ ಸಾಧನೆಯಾದರೂ ಹೇಳ್ತಾ
ತಂದೊಪ್ಪಿಸಿ ಎಂಬುದಾಗಿ ಅನುಜ ಅದರ ಅನುಕೂಲವಾಗದ ಅಧಿಕಾರಿ ಶುಂಭ ಇನ್ನು ಮುಂದೆ ಕೈ ಅನುಕೂಲ ನಡೆಯಬೇಕಿದ್ರು ಕೂಡ ಶುಂಭನ ಅನುಮತಿ ಇಲ್ಲದೆ ಯಾವ್ದು ಕೂಡ ನಡೆಯುವ ಹಾಗಿಲ್ಲ ಅನುಜ ಯುದ್ಧ ಮಾಡಿದ ಆಯಾಸ ಉಂಟು ನಮಗೆ ವಿಶ್ರಾಂತಿ ಬೇಕು ಮತ್ತೊಂದು ಬಾರಿ ಕಂದಿದಾನನದಿಂದ ತುಹಿನಗಿರಿಯ ಪ್ರಾಜ್ಯವನ್ನೇ ಸೇರಿಕೊಂಡೆ ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳಬೇಕಾದರೆ ಏನು ಕಷ್ಟ ಬಂತು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸಬಹುದು ಅನಾಚಾರಕ್ಕಾಗಿ ಉಪಯೋಗಿಸಿಕೊಂಡು ಲೋಕಗಂಟಕರಾಗಿ ಬೆರೆಯುತ್ತಾ ಇದ್ದಾರೆ. ದುರುಳರ ಬೋಧೆಯನ್ನು ತಳ್ಳಲಾಗುತ್ತಿಲ್ಲ. ನೀನೇ ರಚಿಸಬೇಕಮ್ಮ. ಕರುಣಿಸುತ್ತಲ ಭಯವನ್ನು ನುಡಿದಳು ಅಮ್ಮ. ಕಿರಿದು ಸಮಯದೇ ತಡೆದು ಪೊರೆಯುವನು ನಿಮ್ಮನು ಮರೆಯ ಮಾತಲ್ಲ. ಕರುಣಿಸುತ್ತಲ ಭಯವನ್ನು ನುಡಿದಳು. ಹೊರಬಲದಿಂದ ಕೊಬ್ಬಿ ಮೆರೆಯುವಂತಹ ಶುಂಭದಾನವರಿಂದ ಕಂಗೆಟ್ಟಿಯ ಭಯಪಡದಿರು ಕಿರಿದು ದಿನದೊಳಗೆ ಕುಲ ಸಂತತಿಯನ್ನೆಲ್ಲ ತರೆದುಕೊಡುತ್ತೇನೆ. ಅಲ್ಲಿಯವರೆಗೆ ನಾವೆಲ್ಲಿರುವುದ ನಿಮ್ಮ ನಿಜವನ್ನು ಮನಸ್ಸಿಕೊಳ್ಳಿ. ಈ ತುಹಿನಗಿರಿಯಲ್ಲೇ ಇದ್ದುಕೊಂಡು ನನ್ನ ಲೀಲೆಯನ್ನು ಕಂಡು ಕಣ್ತುಂಬಿಸಿಕೊಳ್ಳಿ ಮಕ್ಕಳೇ, ಕಣ್ತುಂಬಿಸಿಕೊಳ್ಳಿರಿ. ಸರಿ ಸರಿ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಸುಲಭವನ್ನುತ್ತಲೇ ತನ್ನ ಮನದೊಳಗೆ ಆಲೋಚಿಸಬೇಕಲ್ಲವೇ ಎಂದು ಯೋಚಿಸಿ ಮಹಾಮಾಯೆ ಯೋಚಿಸಿ ಮಹಾಮಾಯೆ ಈ
ಆಜ್ಞೆಯನ್ನಿತ್ತು ಕಳುಹಿದ್ದೇನೆ. ನುಡಿದಂತೆ ನಡೆಯಬೇಕಾದದ್ದು ಲೋಕಮಾತೆಯಾದಂತಹ ನನ್ನ ಕರ್ತವ್ಯ. ಮನ ಮಾಡಿದನು ಎಂದಾದರೆ ನೇರವಾಗಿ ಶೋಣಿತಾಪುರವನ್ನು ಸೇರಿ ಕಳ್ಳರನ್ನೆಲ್ಲ ಅರಸಿಕೊಳ್ಳುವುದು ಕಷ್ಟವಲ್ಲ. ಆದರೆ ಸ್ವಕ್ಷೇತ್ರ, ಅಧಿಕವಾದಂತಹ ಜನಬೆಂಬಲ, ಜೊತೆಗೆ ವಿಧಿಯ ಬರಬಲ. ಹಾಗಾಗಿ ದಾನವರೆಲ್ಲರೂ ನನ್ನತ್ತು ಬರುವ ಹಾಗೆ ಮಾಡಬೇಕು. ಹೇಗೆ ಬೆರೆಸಲಿ ಎನ್ನುವ ಹಾಗೆ ಆಲೋಚಿಸಿಕೊಂಡೆ. ಹೆಣ್ಣು, ಹೊನ್ನು, ಮಣ್ಣು ಈ ಮೂರಕ್ಕೆ ಬಲೆ ಬೀಳದ ಪುರುಷರು ಈ ಪ್ರಪಂಚದಲ್ಲಿಯೇ ಇಲ್ಲ. ಮೂರು ಲೋಕವನ್ನು ಗೆದ್ದಾಳುವಂತಹ ಶುಂಭಾಸುರನಿಗೆ ಹೊನ್ನಿನ ಅಗತ್ಯವಾಗಲಿ ಮಣ್ಣಿನ ಅನಿವಾರ್ಯತೆಯಾಗಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಸುಂದರವಾದಂತಹ ಹೆಣ್ಣನ್ನು ಕಂಡಾಗ ಆತ ಮೋಹಪರವಶವಾಗಲೇಬೇಕು. ಅದಕ್ಕಾಗಿ ಮೋಹದ ಬಲೆಯೇ ಸೂಕ್ತ ಎನ್ನುವ ಹಾಗೆ ಆಲೋಚಿಸಿಕೊಂಡೆ. ನಾನು ಕೈಗೊಂಡಂತಹ ಧರ್ಮ ಕಾರ್ಯದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ತೊಂದರೆಗಳಾಗಬಾರದೆನ್ನುವ ಉದ್ದೇಶದಿಂದ ಕುಹಿನಗಿರಿಯಿಂದ ಕೆಳಗಿಳಿದು ಬಂದೆ. ನೋಡಬಾರದೆ, ಸಾಲು ಸಾಲಾಗಿ ಬೆಳೆದು ನಿಂತಿದ್ದು ಗಗನಚುಂಬಿತವಾದಂತಹ ಕದಂಬಾ ವೃಕ್ಷಗಳು. ಹಾಗಾದರೆ ಇದಲ್ಲವೇ ಕದಂಬಾವನ? ಸೂರ್ಯರಶ್ಮಿಯು ಪ್ರವೇಶಿಸುವುದಕ್ಕೆ ಅಸಾಧ್ಯವಾದಂತಹ ಅರಣ್ಯ. ವನವನ್ನೇನು ಪ್ರವೇಶಿಸಿದ್ದೇನೆ. ನಾ ಕುಳಿತುಕೊಳ್ಳುವುದಕ್ಕೊಂದು ಯೋಗ್ಯವಾದಂತಹ ಸ್ಥಳವೆನ್ನುವುದು ಬೇಕಲ್ಲ. ಸಂಕಲ್ಪಿಸಿದ್ದೇನಲ್ಲ, ಆಗಸದಿಂದಲೇ ಇಳಿದು ಬಂತಲ್ಲ ಕಾಂಚನ ದುಯ್ಯಾಲೆ. ಇನ್ನೇಕೆ ಸಾವಕಾಶ, ಏರಿಕೊಳ್ಳುತ್ತೇನೆ ಹೊನ್ನ ದುಯ್ಯಾಲೆ.
ದಾಂಪತ್ಯದ ಪ್ರತೀಕ ಈ ಲೋಕದ ಬೆಳಕನ್ನು ಕಂಡುಕೊಂಡವರು ನಾವು ಚಂಡಮುಂಡರು ಎಲ್ಲ ಕಾರಣ ಪ್ರವೇಶ ಆಮೇಲೆ ಬ್ರಹ್ಮದೇವರ ಕುರಿತು ತಪಸ್ಸು ಇಚ್ಛಿಸಿದಲ್ಲಿಗೆ ಹೋಗುವಂತ ಮನೋವೇಗ ಆಮೇಲೆ ಅಖಂಡವಾದಂತ ಬ್ರಹ್ಮಚರ್ಯ ತಮ್ಮ ಕೊಟ್ಟಾರಲ್ಲ ಸ್ವಾಧೀನ ಶಿವನ ಆಳ್ವಿಕೆ ಹೊರಟವು ಸಮರಕ್ಕೆ ಆ ಕಾಲಕ್ಕೆ ನಾರದ ಬಂದ ಸಂಧಿಯನ್ನು ಎಸಗಿದ ಆ ಬಳಿಕ ಕೊಟ್ಟದ್ದು ಅರ್ಪಣ ತರ್ಪಣ ಶುಂಭೋರ್ ಜಯ ಘೋಷಣೆ ತಿರುಗಾಟ ಮಾಡಿದ ಪರಿಣಾಮ ಪ್ರದೇಶ
ಒಟ್ಟುಂಟಾ? ಎಲ್ಲರಿಗೂ ಒಟ್ಟುಂಟಾ? ಶ್ರಮವನ್ನು ಕರೆವೆಂದರು ತೋರ. ಆಗಲ್ಲ ಸ್ವಾಮಿ, ಈಗ ಆಗ ಬೇರೆ ನಮ್ಮದು. ಒಮ್ಮೆ ನಿಲ್ಲಿಸ. ಆಯ್ತು, ಇಷ್ಟು ಹೊತ್ತಿಗೆ ದೇವರ ನೆನಪು ಯಾಕೆ ಪುಣ್ಯ? ಸಂಕಟ ಬಂದಾಗ ದೇವರನ್ನು ಸ್ಮರಣೆ ಮಾಡ್ಕೊಂಡು. ಯಾವ ಸಂಕಟ ಬಂತ? ಈಗ ಸಂಕಟ ಕುಣಿದು ಬೇಟೆಯಾಡಿ ಅಲ್ಲ, ಮತ್ತೆ ತಿಂದದ್ದ? ನಮಗೆ ತಿಂದದ್ದು ಹೆಚ್ಚಾಯ್ತು. ತಿಂದದ್ದು ಹೆಚ್ಚಾಯ್ತು, ಗಂಟಲವರೆಗೆ ಬಂದಿದೆ. ಧರ್ಮಕ್ಕೆ ಸಿಗ್ತದಂತ ಒಟ್ಟು ತಿಂದ್ರೆ ಆಗ್ತದ? ತಿಂದದ್ದು ತಿಂದದ್ದೆ, ಆದ್ರೆ ಗಂಟಲವರೆಗೆ ಬಂದ್ರೆ ಮಾತಾಡ್ಲಿಕ್ಕೆ. ಎಲ್ಲಿವರೆಗೆ? ಗಂಟಲವರೆಗೆ ಹಾಕಿದ್ರೆ ಪ್ರಯೋಜನ ಇಲ್ಲ. ಮತ್ತೆ ದೇವರ ಸ್ಮರಣೆ ಮಾಡಿದಾಕ್ಷಣ ಗಂಟಲಿದ್ದಲ್ಲ ಒಮ್ಮೆಗೆ ಹೊಟ್ಟೆಗೆ ಒಳಗೆ. ಯಾಕಮ್ಮ? ಕೇವಲ ತಿಂದ್ರೆ ಸಾಕಾಗುವುದಿಲ್ಲ, ಸ್ವಲ್ಪ ಆದ್ರೂ ಕುಡಿಬೇಕು. ಕುಡಿಬೇಕಿದ್ರೆ ರಾಕುತಾ ಹಸಿ ಹಸಿ ಮಾಂಸ. ನಮ್ಮ ಮಾಂಸಕ್ಕೆ ಸರಿಯಾದ್ದು ಅಲ್ಲಿ, ಅದು ಅಲ್ಲಿಗೆ ಹೋಗ್ಬೇಕು ಊರಿಗೆ. ಯಾವುದು? ರಕ್ತ ಅಲ್ಲ, ಮಾಂಸಕ್ಕೆ ತಕ್ಕದ್ದು. ಅದು ನಮಗೆ ಬೇಕಾದದ್ದು ಯಾವ್ದು? ಅದ ಅಮಲ ಇರುದು. ನಮಗೆ ಅದು ಬೇಡ. ಅಮದು ಅಮಲ ಇರುದುಂಟಲ್ಲ, ಅದು ಅಲ್ಲಿಗೆ ಹೋಗ್ಬೇಕು. ಅಣ್ಣ ಮದ್ದು ಅದು ಬೇಡ ನಮಗೆ. ಬೇಕಾದದ್ದು ಬಿಸಿ ಬಿಸಿ ರಕ್ತ, ರಕ್ತ, ಹಸಿ ಹಸಿ ಮಾಂಸ. ಕೊನೆಗೆ ಉಳಿದದ್ದು ಎಲುಬನ್ನು ಕಟ್ಟ ಕುಟ್ಟು 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 ಕಟ್ಟ ಪಟ್ಟ ಚಟ್ಟ ಕಟ್ಟ ಲಟ್ಟ ಕಟ್ಟ ಎಂತದ್ದು? ದಟ್ಟದು ದಪ್ಪದ್ದಾದ್ದು ಸ್ವಲ್ಪ ಗಟ್ಟಿ ಆಗ್ತದೆ. ವ್ಯತ್ಯಾಸ ಉಂಟಾ? ಮೆದುವಾದದ್ದು ಸ್ವಲ್ಪ ಕಡಿಮೆ ಆಗ್ತದೆ. ಆಮೇಲೆ ಸಣ್ಣ ಪ್ರಾಣಿದ್ದು ಏನು ಪ್ರಯೋಜನ ಇಲ್ಲ. ಕೆಲವು ಪ್ರಾಣಿಗಳನ್ನು ಬಿಟ್ಟಿದ್ದೇವೆ. ಇನ್ನು 6 ವರ್ಷ ಕಳೆದ್ರೆ ನಾವು ಮತ್ತೆ ಬರುವಾಗ ಪ್ರಾಣಿ ದೊಡ್ಡದಾಗ್ತದೆ, ಮಾಂಸವು ದಪ್ಪ ಆಗ್ತದೆ, ರಕ್ತ ಬೇಟೆಯಾಡಿದ ಪರಿಣಾಮ ದೇಹಕ್ಕೆ ಆಯಾಸ ಉಂಟಾಗಿ ಕಾರಾಕಾರವಾಗಿ ಬೇರೆ ಜೀವನೋಪಾದಿಯಲ್ಲಿ ಪರಿಹಾರ ಆಗಬೇಕು ಅಂತ ಇದ್ರೆ ಗಾಳಿ ಅಗತ್ಯವಾಗಿ ಎತ್ತರವಾಗಿ ಕಾಣ್ತಾ ಇದೆ. ಬರೇ ಕೂತ್ರ ಆಯ್ತಾ? ಗಾಳಿ ಹಾಕುದು ಯಾರು? ಸಮಯದಲ್ಲಿ ಕೇಳಿದೆ ಇಷ್ಟೊತ್ತಲ್ಲಿ ಕೇಳಿಸುವುದು
ಗಾಳಿಯ ಜೊತೆಯಲ್ಲಿ ಕಿವಿಗಳಿಗೆ ಇಂಪಾದ ಗಾಯನ ಕೇಳಿ ಬರ್ತಾರೆ. ಹಾಡುವಂತಹ ಸಮರ್ಥರು ಯಾರಂತ ಯೋಚನೆ ಮಾಡಿದ್ರೆ ಯಾರಿದ್ದಾರೆ? ಇದು ಹೆಣ್ಣು ಮಕ್ಕಳು. ಇಷ್ಟೊತ್ತಿಗೆ ಹಾಡ್ಯಾರ? ದೇವರು ಹುಟ್ಟುತ್ತಲೇ ಯಾರಿಗೆ ಕಡಿಮೆ ಮಾಡಿದ್ರೆ ಹೆಣ್ಮಕ್ಳಿಗೆ ಕಡಿಮೆ ಮಾಡಿಲ್ಲ. ಯಾವ್ದ್ರಲ್ಲಿ? ಸ್ವರ ಸೌಂದರ್ಯ ಎರಡು ಒಟ್ಟೊಟ್ಟಿಗೆ ಕೊಟ್ಟು ಬಿಡಿ. ಯಾವುದನ್ನು ಕೊಟ್ಟರು ಕೂಡ ಹಾಡ್ಯಾರ. ಆದ್ರೆ ಏನು ಮಾಡೋಣ, ಬದಲಾವಣೆ ಆಗಿದೆ. ಮೊದಲೆಲ್ಲ ಹಿರಿಯವರಿಗೆ ಮಕ್ಕಳಿಗೆ ಕಲಿಸಬೇಕೆನ್ನುವ ಆಸೆ ಇರಲಿಲ್ಲ. ಮತ್ತೆ ಪ್ರಾಯ ಬರ್ತಾ ಇದ್ದಾಗೆ ಕುತ್ತಿಗೆಗೊಂದು ಕಟ್ಟಿದ್ರು ಗಂಡನ ಮನೆಗೆ ಕಲಿಸಿ. ಮತ್ತೆ ಈಗ ಹೇಗೆ? ಹಿರಿಯವರಿಗೆ ಕಲಿಸಬೇಕಂತ ಆಸೆ ಉಂಟು, ಮಕ್ಕಳಿಗೆ ಕಲಿಲಿಕ್ಕೆ ಮನಸ್ಸು. ಅವರು ಪ್ರಾಯ ಬರ್ತಾ ಇದ್ದ ಹಾಗೆ ಅವರಿಗೆ ಅವರ ಜೀವಕ್ಕಿಂತ ದೊಡ್ಡದವರ ಕೈಯಲ್ಲಿ. ಹಾಗಿದ್ರೆ ಕಲಿಯುವುದಕ್ಕೆ ಸಾಧ್ಯವಾದೀತ? ಅಪ್ಪ ಅಮ್ಮ ಕೇಳಿದ್ರೆ ಹೇಳ್ತಾರೆ ಏನು ಅಂತ? ಎಲ್ಲ ಅದ್ರಲ್ಲೇ ಬರ್ತದೆ, ಮತ್ತೆ ಕಲಿಯುವ ಅಗತ್ಯ ಉಂಟಾ? ಹಾಗಿದ್ರೆ ಇಲ್ಲಿ ಅವರಲ್ಲ. ಹತ್ಯಾರ ಇದು ಮೇಲುಲೋಕವಾದಂತಹ ಸತ್ಯಲೋಕ. ಅಲ್ಲಿ ಆ ಬ್ರಹ್ಮನ ರಾಣಿ ಪಣಿವೇಣಿ ಕಲ್ಯಾಣಿ ವೀಣೆಯ ಪಿಡಿದಿರುವ ವಾಣಿಯ ತೆರೆದಲ್ಲಿ ಕಾನನ ಜಡೆಗಾಗಿ ಬಂದು ಆಮೇಲೆ ರಾಗದಲ್ಲಿಂದು ಗಾನ ಮಾಡುವಳು. ಇದ್ಯಾರು? ಆ ವಾಣಿಯದ್ದೇ ತಮ್ಮ ವಾಣಿಯದ್ದೇ. ಅವಳು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಏನಾಗಿದೆ? ನಮ್ಮ ಸೃಷ್ಟಿಯ ಕಾರ್ಯ ಸಾಗವಾಗಿ ನಡೆಯಬೇಕು ಅಂತ ಇದ್ರೆ ವಾಣಿಯ ಸಹಕಾರ ಮುಖ್ಯವಾಗಿ ಬೇಕು. ಹೆಂಡತಿ ಇಲ್ಲದಿದ್ರೆ ಸೃಷ್ಟಿ ಕಾರ್ಯ ಆಗುದಿಲ್ವಾ? ಯಾವ ಸೃಷ್ಟಿಯೂ ಆಗ್ಲಿಕ್ಕಿಲ್ಲ. ಹಾಗಾದ್ರೆ ಹಾಗಂತ ಸ್ವರ ಕೇಳ್ತದೆ. ಹೌದು. ಇದು ಯಾರ ಸ್ವರವಲ್ಲ, ಇದೆಲ್ಲ ಹೆಂಗಸರ ಸ್ವರ ಅಲ್ಲ. ಇದೆಲ್ಲ ಏನಿದ್ರು ಗಂಡಸರೆಲ್ಲ ತಿರುಗಾಟ ಮಾಡ್ಲಿಕ್ಕಾದಿತ್ತು, ವ್ಯವಸ್ಥೆ ಮಾಡ್ಲಿಕ್ಕಾದಿತ್ತು. ಎರಡು ಕೋಲಲ್ಲಿ ಎರಡು ಕೈಯಲ್ಲಿ ಬಾರಿಸಿ. ಅಣ್ಣ ಅದೆಲ್ಲ ಭೂಲೋಕದ್ದು. ಮತ್ತೆ ಇದು ಭೂಲೋಕದ್ದಲ್ವಾ? ಮತ್ತೆ ಅಲ್ಲಿ ಮೇಲೆ ದೇವಲೋಕದಲ್ಲಿ ಯಾರು? ದೇವೇಂದ್ರ ಅಲ್ಲ, ಮತ್ತೆ ಮತ್ತೊಬ್ಬ ಇದ್ದಾನೆ. ಯಾರು? ಅವನೇ ತುಂಬುರಾವ್. ರಂಭಾದಿ ನಾರಿಯರು ಸಂಭ್ರಮದಿ ನರ್ತಿಸಲು ತುಂಬಿದ ಸಭೆಗಳಿಗೆ ಜಂಬಾರಿ ಮೂಗಿನ ಮೇಲೆ ಬೆರಳಿಟ್ಟ. ಅದ್ಯಾಕೆ? ಗಾಯನ ಕೇಳಿ ಆಶ್ಚರ್ಯ ನಾವು ಬರ್ಲಿಕ್ಕಿಲ್ಲ. ಹಾಗಾದ್ರೆ ಮತ್ತೊಬ್ಬ ಇದ್ದಾನೆ, ಅವನೇ ನಾರದ. ಅಣ್ಣ ಯಾರಿಗೆ ಬೈದದ್ದು? ದೇವರಿಷಿ ಅಂತ ಹೇಳಿದ್ರು. ಯಾರಿಗೆ? ಭಾಗವತೋತ್ತಮ. ಹೇಗೆ? 3 ಮುಕ್ಕಾಲುಗಳಿಗೆ 3 ಲೋಕ ಸಂಚಾರ ಮಾಡು ಮಗನೇ. ಮೊದಲೇ ಶಾಪ ಸಿಕ್ಕಿ ಆಗಿದೆ. ಹಾಗಾದ್ರೆ ಶಾಪ ಸಿಕ್ಕದವರನ್ನು ಆಗ್ಲೇ ಹೋಗಿ ಯಾರಾದ್ರೂ ಇದ್ದಾರಾ? ಅಲ್ಲಲ್ಲಿ ಬರಿದಾಗಿದೆ. ಮತ್ತೆ ಇನ್ನು ಶಾಪ ಸಿಕ್ಕಿದವರು ಇಷ್ಟೊತ್ತು ನಿಂತಲ್ಲಿ ದೇವರಾಣಿ ನಿಲ್ಲಿಕ್ಕಿಲ್ಲ. ಹಾಗಾದ್ರೆ ಅವನೋ ಇವಳೋ ಯಾಕೆ ಕಾಡಿನ ಮಧ್ಯದಲ್ಲಿ ನಿಂತು ಸುಮ್ಮನೆ ಚರ್ಚೆ ಮಾಡುವುದು? ಮತ್ತೇನು ಮಾಡುವ? ಇದೆಲ್ಲ ಸ್ವರ ಈ ಹುಡುಗರನ್ನೆಲ್ಲ ಕರ್ಕೊಂಡು ಅಂದ್ರೆ ಅವಸರ ಹಿಡಿಯುವುದಕ್ಕೆ ಇವರಿಗೆ ನಿಧಾನ ಹಿಡಿಬೇಕು ತಮ್ಮ. ಅವಸರ ಅವತ್ತೆ ಹಿಡಿಯುವಾಗ ನಿಧಾನ ಹಿಡಿಬೇಕು. ಈಗ ಹಿಡಿ ಸರ ಬಿಡಿದು ಸರ ಬಿಡಿದು ಓಯ್ ಗಟ್ಟಿ ಗಟ್ಟಿ ಸರ ಬಿಡಿ ನಿನ್ನ ಹತ್ರ ಗಟ್ಟಿ ಮಾಡು ಅಂತ ಹೇಳಿದ್ರು. ನಡೆದರಳು ನಾಸಿಕಗೆ ಅಡರಳು ಕೌತುಕವೆಂದು ಕೌತುಕವೆಂದು ಪರಿಮಳವಿಡಿದು ಮುಂಬರಿಯೇ ಚತುರ್ಭುಜೆ ಚಂದ್ರಕಲಾವತಂಸೆ ಕುಜಾನತೆ ಕುಂಕುಮರಾಗ ಛೋಡೆ ಪುಂಡ್ರೇಕ್ಷು ಭಾಷಾಂಕುಶ ಪುಷ್ಪಬಾಣ ಹತ್ತೆ ನಮಸ್ತೆ ಜಗದೇಕ ಮಾತಾ ಮರಕದ ಶ್ಯಾಮ
ಬಂಗಾರದ ಉಯ್ಯಾಲೆಯನ್ನು ಬಳಿದು ಹೆಣ್ಣೊಬ್ಬಳು ಕೂತಿದ್ದಾಳೆ. ವೀಣೆಯನ್ನು ಬಾರಿಸ್ತಾ ಇದ್ದಾಳೆ, ಕಾಯಿನನ್ನು ಹಾಡ್ತಾ ಇದ್ದಾಳೆ, ತೊಟ್ಟಿಲನ್ನು ತೂಗ್ತಾ ಇದ್ದಾಳೆ. ಅರರ ಇನ್ನಿವಳಂತ ಬಿಟ್ಟಗಾರೆ ನೋಡೆ ಸ್ಮರಣ ಕೂರ್ಕಣೆ ಅಂತ ಹೇಳು ನೀರೆ ಶರದಿಂದು ಒದನೆ ಹರಿಣನೇತ್ರೆ ಚಲ್ವ ತರುಣಿಮಣಿ ವಿಮಲಗಾತ್ರೆ. ಓಯ್ ನಾಗರಾಜ್ರೆ, ಓಯ್ ನಾಗರಾಜ್ರೆ, ಸ್ವಲ್ಪ ಬರ್ತೀರಾ? ಅಲ್ಲ ನೀವು ಈಗ ಬರಬೇಡಿ. ಯಾಕೆ? ಅಲ್ಲ ಮುಗಿಸಿಯೇ ಹೋಗ್ಲಿ. ಅವ ಆಗಿಂದ ಚಡಪಡಿಸ್ತಾ ಇದ್ದಾನೆ. ಯಾಕೆ? ನಮ್ಮ ಸೇನೆ ನಾಗರಾಜ ಅಲ್ವಾ? ನಮ್ಮ ಸೇನೆ ಅವರನ್ನೆಲ್ಲ ಹೇಳಿದ. ಅವನಿಗೆ ಇರುವುದು ಒಂದೇ ನಾಲಿಗೆ. ಅದಕ್ಕೆ ಆದ್ರೆ ಅವನಿಗೆ ಮಹಾಶೇಷನಿಗೆ 1000 ಉಂಟು. ಹೌದು. ಅವ ಬಂದು ಹೊಗಳ್ಳಿ ಅವ ಮುಗಿಸ್ಲಿಕ್ಕಿಲ್ಲ ಅಂತ ಸೌಂದರ್ಯ ಹೆಣ್ಣನ್ನು ಕಂಡೆ ತಮ್ಮ, ಕಂಡೆ ತಮ್ಮ, ಕಂಡೆ. ನನಗೂ ತೋರಿಸು. ಬಾ 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 ನೋಡು ನೋಡು ಕಣ್ಣಾರೆ ಕುಳಿತಿ ಹಳು ಅಲ್ಲಿ ಕಾಪಾಡಿದ ಸೂರ್ಯಗೆ ಹಾಳು. ಅಣ್ಣ ಅದು ಯಾಕೆ ಹೀಗಾದದ್ದು? ಯಾಕೆ ಗೊತ್ತಾಗ್ಲಿಲ್ವಾ? ಇದು ಒಂದು ರೀತಿಯ ಸೆಳೆತ. ನಿನ್ಗೆ ಎಳ್ದದ್ದು ಗೊತ್ತಾಗ್ಲಿಲ್ವಾ? ಅದು ಗೊತ್ತಾಗ್ತದೆ. ಯಾಕೆ ಹೇಳು? ನಮಗೆ ಇಷ್ಟು ಸೌಂದರ್ಯವತಿ ಆದ ಹೆಣ್ಣನ್ನು ಕಂಡಾಗ ಪ್ರಾಯ ಹೋದವರಿಗೂ ಕೂಡ ತನ್ನಿಂತಾನೆ ಸೆಳೆತುಂಟಕ್ಕೆ ನಮಗಾಗದೆ ಇರ್ತದೆ. ಅದು ಯಾಕೆ ಹೇಳಂತೆ? ಲೋಕವನ್ನು ಸಂಚಾರ ಮಾಡಿದ್ದೇವೆ, ಅದೆಷ್ಟು ಹೆಣ್ಣು ಮಕ್ಕಳನ್ನು ಕಂಡಿದ್ರು ಕೂಡ ಇಂತಹ ಒಂದು ಬದಲಾವಣೆ ಇಷ್ಟರವರೆಗೆ ಆದದ್ದು. ನಮ್ಮ ತಿರುಗಾಟದಲ್ಲಿ ಇಂಥ ಅತ್ಯದ್ಭುತ ಹೆಣ್ಣನ್ನು ನಾವು ಈವರೆಗೆ ಕಂಡ ಈಕೆಯನ್ನು ಕಂಡ ಬಳಿಕ ಮನದಲ್ಲಿ ಮೂಡುವಂತಹ ಪ್ರಶ್ನೆ ಒಂದು, ಹೇಗೆ? ಯಾರಿವಳು ಯಾರಿವಳು? ಹಾಗಂತ ಉತ್ತರ ಸಿಕ್ಕಿತು. ಹೇಗೆ? ಒಂದ ರಮೆ, ಇಲ್ಲದೆ ಹೋದ್ರೆ ಇದು ಉಮೆ. ರಮೆ ಉಮೆಯರ ಮಾತ ಬಿಡು ನೀನು. ಮತ್ತೆ ಆ ಸುಮಶರ ನರ್ತಾಂಗಿ ರತಿಯೇನು? ಆ ರತಿ ರಮಣಿಯು ನಿಗಿಸಿ ಮೆರೆವಳಲ್ಲ. ಆ ಕಮಲಜ ಸೃಜಿಸಿದ ಶಿವಬಲ್ಲ, ಶಂಕರ ಶಿವಬಲ್ಲ, ಸದಾ ಶಿವ. ನಾನು ಗಣೇಶನ ಅಪ್ಪ ಶಿವನಲ್ಲಿ ಹೋಗ್ತೇನೆ. ನನಗೆ ಗಣೇಶನ ಪರಿಚಯ ಉಂಟಲ್ಲ, ಇಲ್ಲಿಗೆ ಬಾ. ಆ ಮಕ್ಕಳ ಪ್ರಿಯ ಮಕ್ಕಳ ಗಣಪ. ನೀನು ಗಣೇಶ ಇಷ್ಟು ಬೇಗ ಸಿಕ್ಲಿಕ್ಕಿಲ್ಲ. ಅಲ್ಲ ಗಣೇಶ ಬೇಡ, ಅದು ಕೂಡ ಇವತ್ತು ಸಿಕ್ಲಿಕ್ಕಿಲ್ಲ. ನಾವು ಈಶ್ವರನಲ್ಲಿ ಹೋಗುದು, ಅವರ ಅಪ್ಪನಲ್ಲಿ. ಹೌದು, ಅದು ಕೂಡ ಬೇಡ. ಬೇಡ. ನೀನು ಅಲ್ಲಿಗೆ ಹೋಗಿ ಇಲ್ಲಿಗೆ ಬರೋವರೆಗೆ ಈ ಹೆಣ್ಣಿಲ್ಲಿ ಇರ್ತಾಳ. ಅವಳು ನೋಡಿ ಆಗಿಂದ ಕಾಯ್ತಾ ಇದ್ದಾಳೆ. ಏನು? ಎಷ್ಟೊತ್ತಿಗೆ ಮುಗಿತದೆ ಹೋಗುದು ಅಂತ. ಅಣ್ಣ ಮುಗಿಸುವುದಕ್ಕೆ ನಾವು ಬಿಡಬೇಡುವ. ಈಕೆಯ ಹೆಸರು ವಿಳಾಸವನ್ನು ನಾನು ಕೇಳ್ತೇನೆ. ಹೋಗು ಮಗನೇ ಸಾಹಿತ್ಯ, ಹೋಗು ಮಗನೇ ಸಾಹಿತ್ಯ. ಅಣ್ಣ ಏನು ನಿನಗೆ ತಮ್ಮ ಬೇಡ ಅಂತಾಗಿದ? ಅಲ್ಲ ನೀನಂತ ಹೇಳಿ ಅಲ್ಲ, ಒಂದು ಹೆಣ್ಣು ಮಕ್ಕಳಲ್ಲಿ ವಿಳಾಸ ಕೇಳಿ ಸಾಯುವುದಕ್ಕೂ ಇಲ್ಲ. ತಮ್ಮ ಅಣ್ಣ ನೀನು ಮಾತ್ರ ಸಾಯುವುದಲ್ಲ, ಮತ್ತೆ ಹೆಣ್ಣಿನಲ್ಲಿ ಮಾತಾಡುವುದಕ್ಕೆ ಹೋದ್ರೆ ನಿನ್ನ ಜೊತೆಲಿ ಅಣ್ಣನಾದಂತ ನಾನು ಸಾಯ್ತೇನೆ. ನಾವು ಬ್ರಹ್ಮಚಾರಿಗಳಲ್ಲೇನೋ? ಈ ಹಿಂದೆ ಬ್ರಹ್ಮದೇವನು ಕೊಟ್ಟ ವರ, ಹೆಣ್ಣನ್ನು ಬಯಸಿ ಮುಂದುವರಿದ್ರೆ ನಿಮ್ಮ ಮರಣಕ್ಕೆ ನೀವೇ ದಾರಿ ತಂದ ಹಾಗೆ. ಅಲ್ಲ ಹೆಣ್ಣು ಇಷ್ಟು ಚಂದ ಇರ್ತಾಳೆ ಅಂತ ನಮ್ಮ ವರನೇ ಬೇಡ. ಆದ್ರೆ ವರ ಕೊಟ್ಟಾಗಿದೆ. ಇವಳನ್ನು ಇವತ್ತು ನಾಳೆ ನಾಡಿದ್ದು ದಿವಸ ನೋಡ್ಬೇಕು, ಪ್ರತಿನಿತ್ಯ ನೋಡ್ಬೇಕು. ಹೇಗೆ? ವಿಚಾರ ಶಿಮ್ಮನಲ್ಲಿ. ಸಂಚಾರ ಮಾಡಿದಂತ ನಾವು ಕದಂಬಾವನವನ್ನು ಪ್ರವೇಶ ಮಾಡಿದಂತಹ ಸಂದರ್ಭ, ಕದಂಬಾವನದಲ್ಲಿ ಲೋಕಮೂರನ್ನು ಮೋಹಕಗೊಳಿಸುವಂತಹ ಹೆಣ್ಣೊಂದನ್ನು ಕಂಡಿದ್ದೇವೆ. 3 ಲೋಕದ ವಿಕ್ರಮಿಯಾದಂತಹ ತಾವು ಆಕೆಯನ್ನು ಮದುವೆಯಾಗಲೇ ಕಂಡು ನೀವೇ ಹೇಳಿದಂತ ಮಾತನ್ನು ಕೇಳಿದವಾಗ ಮನಸ್ಸಿನಲ್ಲಿ ಏನೋ ಬೇಕು ಬೇಕು ಅನ್ನಿಸ್ತು. ಇದು ಕೇಳಬಲ್ಲಯ್ಯ, ಮನಶ್ಚರ ಶರಾದಿಗೆ ಒಡೆಯಾದ ಅವಸರ ಮಾಡಬೇಡಿ. ಹೇಳಿದಂತ ವಿಷಯದ ಬಗ್ಗೆ ನಾನು ಆಲೋಚನೆ ಮಾಡಿಕೊಳ್ತೇನೆ, ವಿಶ್ರಾಂತಿ ಮಾಡಿ. ಕೇಳಯ್ಯ ಸುಗ್ರೀವ ಬೇಡುವುದರಲ್ಲಿ ಸಜಿವಜಾಲವಲ್ಲೊಂದು ಮಾತೇನು ಕೇಳಿದರು ಬೆರೆವ ಕದಂಬರೊಳಗೆ ಉಯ್ಯಾಲೆಯಲ್ಲಿ ಸದಿ ಮೇಲೆ ಬಾಳಂತೆ. ಸುಗ್ರೀವ ಕದಂಬಾವನದಲ್ಲಿ ಅತಿ ಚೆಲುವೆದ ನಾರೀವಾರು ಚಿನ್ನದ ಉಯ್ಯಾಲೆಯಲ್ಲಿ ಮೆರೆಯುತ್ತಾ ಇದ್ದಾಳೆ ಎಂಬುದಾಗಿ ನಮ್ಮವರು ನನ್ನ ಬಳಿಗೆ ಬಂದು ಹೇಳಿದಂತ ಮಾತಾಗಿದೆ. ಹಾಗಾಗಿ ನೀನು ಕದಂಬಾವನಕ್ಕೆ ಅವಳಿದ್ದಲ್ಲಿಗೆ ಹೋಗಿ ಶುಂಭ ಏನು ಎಂಬುದರ ಬಗ್ಗೆ ಅವರಲ್ಲಿ ತಿಳಿಸಿ ಸಂತಾನ ಮುಖ್ಯವಾಗಿ ಶೋಣಿತಾವನಕ್ಕೆ ಕರೆದರಬೇಕು. ಶುಂಭನಾಗಿ ಶುಂಭರು
ಕದಂಬೋವನದತ್ತ ಧಾವಿಸಿ ಬಂದಿದ್ದೇನೆ. ಕರುಣೆಯವರು ಹೊಡಿದ್ದಾಳೆ ಉಯ್ಯಾಲೆಯಲ್ಲಿ ಕರಕೊಂಡು ಬರಬೇಕು ಅಂತ ಆಜ್ಞೆ. ಯಾವ ಕಡೆಯಲ್ಲಿದ್ದಾಳೆ ಅಂತ ಹಂಬಲಿಸಿದನು ಶಿವ ಶಿವ ಸ್ಮರಣೆ ಸಿಲುಕುದಲ್ಲಿ ನಮ್ಮಯ ಶುಭ ಕಿಟ್ಟನು ತಿಳಿದು ನೋಡಲಿಕ್ಕೆ ಮಾನಿನಿಯೇ ಸಿಕ್ಕುವಳೆ ದಾನವಾಗಿ ಸಿಕ್ಕಲು ದಕ್ಕುವಳೆ ತನ್ನಯ ಖುಷಿಯೊಳಗಿರಿದು ನಿತ್ಯದಿ ಸಲಹುತ್ತಿರ ಮಾತೆ ಹಂಬಲಿಸಿದನು ಶಿವ ಶಿವ ಆಶ್ಚರ್ಯ ಬ್ರಹ್ಮಾಶ್ಚರ್ಯ. ಆಕಾಶದಿಂದ ಧರೆಗಿಳಿದಂತಹ ಚಿನ್ನದ ವಿಯಾಲೆ ನವಯವನಾಗಿ ಆದಂತಹ ಈಕೆ ಕುಳಿತುಕೊಂಡು ಹಾಡುತ್ತಾ ಪಾಡುತ್ತಾ ಇದ್ದಾಳೆ ಅನ್ನುವಾಗ ಇವಳು ಸಾಮಾನ್ಯವಾದವಳಲ್ಲ. ಸಾಮಾನ್ಯ ಆದ ಒಬ್ಬ ಹೆಣ್ಣಿಗೆ ಈ ಯೋಗ ಭಾಗ್ಯ ಸಿಗುವುದಕ್ಕೂ ಬರುವುದಕ್ಕೂ ಸಾಧ್ಯ ಇಲ್ಲ. ಹಾಗಿದ್ರೆ ಅಸಾಮಾನ್ಯ. ಹೀಗೆ ಯೋಚಿಸಿ ನೋಡಿದವಾಗ ಇವಳದ್ದಾದಂಥ ಅಖದಿಂದ ಶಿಖರವರೆಗೆ ಪರೀಕ್ಷಿಸಿದವಾಗ 3 ಮೂರ್ತಿಗಳ ಸಾನ್ನಿಧ್ಯ ಇವಳಲ್ಲಿ. 33 ಕೋಟಿ ದೇವತೆಗಳು ರೋಮ ರಾಜ್ಯಗಳನ್ನು ನಿಂತಿದ್ದಾರೆ. ಉಭಯ ಅಕ್ಷಿಗಳಲ್ಲಿ ಸೂರ್ಯಚಂದ್ರಾದಿಗಳು ಗೋಚರಿಸ್ತಾ ಇದ್ದಾರೆ. ಹಾಗಿದ್ರೆ ಇವಳ ವಿಷಯವಾಗಿ ನಾವು ಸರಿಯಾಗಿ ಯೋಚಿಸಿ ಆಲೋಚಿಸಿ ನೋಡಿದವಾಗ ಈಕೆ ತರುಣಿಯೇ ತರುಣಿಯೇ. ಹಾಗಿದ್ರೆ ಸಾಮಾನ್ಯ ಆದವಳಲ್ಲ, ಸಾಮಾನ್ಯ ಎಂಬುದಕ್ಕೆ ಸಂದೇಹ ಇಲ್ಲ. ಇವಳದ್ದಾದಂತಹ ವಿಷಯವನ್ನು ತಿಳಿಯೋದಕ್ಕೆ ಅಸಾಧ್ಯನಾಗಿ ನಮ್ಮಳೆಯ ಶುಂಭ ಕಾಮಾತರನಾಗಿ ಇವಳನ್ನು ಮದುವೆಯಾಗುವುದಕ್ಕೆ ಬಯಸಿದನಲ್ಲ, ಅವನ ಹುಂಬತನಕ್ಕೆ ಶಿವ 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 ಎಂಬ ಹಾಗೆ ನಮ್ಮ ಹಣೆಗೆ ನಾವು ಒಡೆಕೊಡುವ ಪ್ರಮೇಯ ಬಂದು ತೆಗಿತಲ್ಲ. ಈ ಹೆಣ್ಣು ಸಿಕ್ಕುವಳೆ, ಸಿಕ್ಕಿದ್ರೆ ದಕ್ಕುವಳೆ, ಖಂಡಿತ ಸಾಧ್ಯವಿಲ್ಲ. ಹಾಗಿದ್ರೆ ಇವಳು ಯಾರಾಗಿರಬಹುದು, ಯಾಕೆ ಇಲ್ಲಿಗೆ ಬಂದು ನೆಲೆಸಿದ್ದಾಳೆ ಎಂಬ ಹಾಗೆ ಜ್ಞಾನ ದೃಷ್ಟಿಯನ್ನು ತೆರೆದು ನಾವು ನೋಡಿದವಾಗ 3 ಲೋಕವನ್ನು ದಿನನಿತ್ಯವೂ ತನ್ನ ಕುಕ್ಷಿಯಲ್ಲಿಟ್ಟು ಪರಿಪಾಲಿಸುವಂತಹ ಜಗನ್ಮಾತೆ ಈಕೆಯಾಗಿದ್ದಾಳೆ, ಜಗಜ್ಜನನೇ ಈಕೆ. ಇವಳಿಗೆ ಕಾಮಾತ್ರನಾದಂತಹ ಕುಟುಂಬ ಮದುವೆಯಾಗುವುದಕ್ಕೆ ಬಯಸಿದನಲ್ಲ. ಈಗ ಯೋಚಿಸಿ ನೋಡಿದವಾಗ ನಮ್ಮದು ಸ್ವಲ್ಪ ಮಕ್ಕಳಾಟಿಕೆ ಆಗಿ ಹೋಯಿತು ಎಂಬ ಹಾಗೆ. ಈ ಮಕ್ಕಳಾಟಿಕೆಯಿಂದಲಾಗಿ ನಾಡಿನ ದಿವಸ ನಮ್ಮ ದಾನವರ ನಾಶ ಖಂಡಿತ ಎಂಬ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಆದರೆ ಏನು ಮಾಡೋಣ, ಒಡೆಯನಾಜ್ಞೆ ನಮಗೆ ಶಿರೋಧಾರ್ಯ, ಪಾಲಿಸಬೇಕಾದ ನಮ್ಮ ಧರ್ಮ. ಇವಳ ಅಭಿಪ್ರಾಯವನ್ನು ಕೇಳಿ ಹೋಗಿ ಅವನಿಗೆ ಹೇಳಬೇಕಲ್ಲ, ಮಾತಾಡಿಸೋಣ. ಜಗತ್ತಿಗೆ ನೀನು ಜನನಿ ಆದ ಕಾರಣ ಜಗಜ್ಜನನಿ ಅಂತ ಕರೆಯುತ್ತಿದ್ದೇನೆ. ನಿನ್ನ ಪುಣ್ಯ ಪಾದಗಳಿಗೆ ಶುಂಭನ ಮಂತ್ರಿಯಾದಂತಹ ಸುಗ್ರೀವನ ಅನಂತ ವಂದನೆಗಳು ತಾಯಿ. ವನದ ಮಧ್ಯದಲ್ಲಿ ನೀನು ಕೊಂಟಿಗಳಾಗಿ ಬಂದು ಕುಳಿತುಕೊಂಡಿದ್ದೀಯ. ಯಾಕೆ ಬಂದಿದ್ದಿ, ಎಲ್ಲಿಂದ ಬಂದಿದ್ದಿ, ಉದ್ದೇಶ ಏನು ಎಂಬುದನ್ನು ನಮ್ಮ ಶುಂಭ ಮಾತ್ರ ತಿಳಿದುಕೊಳ್ಳಿಲ್ಲ. ಚಂಡಮುಂಡರ ಆಡಿದ ಮಾತನ್ನು ಕೇಳಿ ಕಾಮಾತುರನಾದ. ಈ ಸಮಯದಲ್ಲಿ ಅವರಿಗೊಂದು ಹೊಸ ಬಯಕೆ, ಬೇರೆ ಯಾವುದೂ ಅಲ್ಲ, ನಿನ್ನನ್ನು ಮದುವೆಯಾಗುವಂತಹ ಆಸೆಯನ್ನು ಹೊಂದಿದ್ದಾನೆ. ಅದಕ್ಕಾಗಿ ಸಂಧಾನಕ್ಕಾಗಿ ನನ್ನನ್ನು ಇಲ್ಲಿಗೆ ಕಳುಹಿಕೊಟ್ಟಿದ್ದಾನೆ. ಆದ್ದರಿಂದ ನಿನ್ನಲ್ಲಿ ನನ್ನ ಭಿನ್ನಕ ಬೇರೇನೂ ಅಲ್ಲ, ನನ್ನ ಜೊತೆಯಾಗಿ ಬರಬೇಕು ಶೋಣಿತಾಪುರಕ್ಕೆ, ಶುಂಭವನ್ನು ವರಿಸಬೇಕಮ್ಮ. ನನಗೆ ಈತನ ಪಾಲಿಗೆ ದಗೆಯಾಗಿ ಹೋಯಿತಲ್ಲ.
ಹಗೆಗಳಿಗೆ ತಿಳಿಯಬೇಕು. ಹಾಗಾಗಿ ಇವರ ಮೇಲೆ ಕರುಣಾಸವಿರುತ್ತದೆ. ಕ್ಷಣಯನಾಗಿ ಹೋಯಿತು ನನ್ನ ಬಾಲಿಗೆ. ಈಕೆಯೇ ಮಾತನಾಡ್ತಾ ಇದ್ದೆ, ಕಣ್ಣಗೆ ಅರಸಿನ ಗುಡಿ ನೃತ್ಯಂತ ಇದು ಮುಂಚೆ ಹೋಗಿ ನಾನು ಬಿದ್ದೇನಲ್ಲ. ಈಗ ಎಲ್ಲಿದ್ದೇನೆ? ಭೂಮಿಯ ಮೇಲೆ ನಾನು, ನನ್ನ ಮೇಲೆ ಭೂಮಿ ಒಂದು ಅರ್ಥ ಆಗೋದಿಲ್ಲ. ಕನಸೋ ಅಲ್ಲ ನನಸೋ ಅಥವಾ ಭಾವದ ಭ್ರಮೆಯ ಇದು? ಭ್ರಮೆಯಲ್ಲ, ಕನಸು ಅಲ್ಲ, ನಡೆದದ್ದು ನಿಜ ಸ್ಥಿತಿ. ಮೂರ್ಛೆ ಹೋದದ್ದಲ್ಲ, ಬಿದ್ದದ್ದಂದ್ರೆ ಸತ್ತೇ ಬಿದ್ದದ್ದು. ಅನುಭವ ಆಯಿತು, ಹೋದದ್ದು ಸ್ವರ್ಗಲೋಕಕ್ಕೆ. ನಮ್ಮ ಹಿರಿಯವರೆಲ್ಲ ಸಿಕ್ಕಿದ್ರು, ಯೋಗಕ್ಷೇಮ ವಿಚಾರಿಸಿದರು. ಸಾಯಬೇಕಂದ್ರೆ ಕೊಲ್ಲಬೇಕಲ್ಲ, ಇಲ್ಲಿ ಯಾರು ಕೊಂದವರು ನನ್ನನ್ನು? ಹೋ ಮತ್ತೆ ಯಾರಲ್ಲ. ಈಕೆ ನನ್ನನ್ನು ನೋಡಿ ನಗಾಡಿದಳಲ್ಲ, ನಗೆ ನನಗೆ ದಗೆಯಾಗಿ ಪರಿಣಮಿಸಿತು, ಸತ್ತು ಬಿದ್ದೆ, ಬದುಕಿಸಿದವು. ಓ, ಹಾಗಿದ್ರೆ ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಸಮರ್ಥಳಾದವಳು ಇವಳು. ನಿಗ್ರಹ ಅನುಗ್ರಹ ಶಕ್ತಿ ಉಳ್ಳವಳು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ರಣೋದರಣ ತೊಳಗಾಷ್ಟ ಸ್ಥಾವರ ಜಂಗಮಾದಿಗಳ ವಾಸವಾದವಳು. ಆದಿ ಮಧ್ಯಾಂತ ಹೀನೆಯಾಗಿ ಈ ರೂಪದಿಂದ ಇಂದು ಬಂದು ಇಲ್ಲಿಗೆ ನೆಲೆಸಿದ್ದಾಳೆ. ವಿನಾಶಕಾಲೆ ವಿಪರೀತ ಬುದ್ಧಿ ಎಂಬ ಹಾಗಾಯಿತು ನಮ್ಮಡೆಯ ಸುಮ್ಮರದ್ದು. ಏನು ಮಾಡುವುದಕ್ಕೆ ಸಾಧ್ಯ? ಆದರೆ ಅವಳ ಅಭಿಪ್ರಾಯ ಹೋಗಿ ಹೇಳಬೇಕಲ್ಲ. ಅಮ್ಮ, ನಮ್ಮ ಒಡೆಯನೇ ಹೋಗಿ ಏನು ಅಂತ ತಿಳಿಸಿರಿ ತಾಯಿ. ನನ್ನ ಮದುವೆಯ ಕುರಿತಾಗಿ ಬಾಲ್ಯದಲ್ಲೇ ಒಂದು ಬಣ ನೀಡಿದ್ದೇನೆ. ಪ್ರತಿ ಕಾಳಗದಲ್ಲಿ ಯಾರು ನನ್ನನ್ನು ಜಯಿಸುತ್ತಾರೋ ಅವರ ಕೊರಳಿಗೆ ಸಮಮಾಲೆ ನೀತಿ ವಹಿಸುತ್ತೇನೆ ಎನ್ನುವ ಹಾಗೆ ಒಂದು ಹೇಳಬೇಕಾದ ಶುಂಭನಾಗಲಿ, ಅವರ ತಮ್ಮನಿ ಶುಂಭನಾಗಲಿ, ಹೆಚ್ಚೇಕೆ ಶಂಭುವೆ ತೆರಗಿಳಿದ ಕಂಜಲಾರೆ ಹೋಗಿ
ಮನೆಯ ತಯಾರಿ ಬಾರಿ.
ಕಾಣಿಸುತ್ತಿದೆ. ರೌದ್ರಾವತಾರವನ್ನು ತಾಳಿದಿರಿ. ಈ ಸ್ವರೂಪವನ್ನು ಹಿಂದೆಂದೂ ಕಂಡು ಬರಲ್ಲ. ಈ ಪರಿ ಈ ಕಾಲಕ್ಕೆ ವ್ಯಕ್ತವಾಗಬೇಕು ಅಂತ ಇದ್ರೆ ಅದಾವುದೋ ಕಾರಣನಾದರಿಯೇ ಈ ವಿರೂಪಾಕ್ಷರ ಹೇಳಬಹುದಲ್ಲ. ಚಂಡಮುಂಡರು ನನ್ನ ಬಳಿಗೆ ಒಂದೇ ಹೇಳಿದಂತ ಏನಂತೆ ಅವರಿಗೆ ಕದಂಬಾವಳಲ್ಲಿ ಅತಿ ಚಿಲುವಿದ ನಾರಿಯೋರ್ವಳಿದ್ದಾಳೆ ಎಂಬುದಾಗಿ. ಅವಳಲ್ಲಿದ್ರೆ ನಮಗೇನಂತೆ ಈ ವಿಷಯ ತಿಳಿದಂತವರು ಆಕೆಯನ್ನು ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದವರು. ಪ್ರಭುಗಳೇ, ಈ ಸಮಯದಲ್ಲೂ ನಿಮಗೆ ಮದುವೆಯಾಗುವ ಚಟವೇ? ಏನೂ ಆಗದೆ ಸಂತಾನಕ್ಕಾಗಿ ಸುಗ್ರೀವರನ್ನು ಕಲಿಸಿಕೊಟ್ಟೆ. ಪರಿಣಾಮದಲ್ಲಿ ಏನಾಯಿತು? ಸಂತಾನ ಮರೆಯಿತು. ನೀವೇನು ಕೈಗೊಂಡಿದ್ದೀರಿ? ಸಂಕ್ರಮವೇ ಬದ್ಧವಾಯಿತು. ಧೂಮ್ರಾಕ್ಷರನ್ನು ಕಳುಹಿಸಿದೆ. ಹಾಗಾದ್ರೆ ಏನು ನಂಬಿರಬೇಕಲ್ಲ? ಇಲ್ಲ, ಏನು ಮಾಡ್ತಾರೆ? ಕೇವಲ ಹುಂಕಾರ ಮಾತ್ರದಿಂದ ಧೂಮ್ರಾಕ್ಷರನೇ ಸುಟ್ಟ. ಶಿವ 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 ಶಿವ, ಧೂಮ್ರಾಕ್ಷರವಾಗಿ ಹೋಯಿತು. ಆಮೇಲೆ ಏನು ಪ್ರವೃತ್ತರಾದ್ರಿ? ಚಂಡಮುಂಡನು ಕೂಡ ಕಲಿಸಿಕೊಟ್ಟೆ. ಹಾಗಾಗಿ ಸೊಕ್ಕಿದ ಹೆಣ್ಣಿಗೆ ತಕ್ಕ ಉತ್ತರ ಕೊಡಬೇಕೆಂಬ ಉದ್ದೇಶದಿಂದ ಅವಸರ ಸಲ್ಲದು, ಅರಿಕೆ ಇದೆ, ಪರಾಮರಿಸಬೇಕು. ವ್ಯವಸ್ಥೆ. ಅಂತಹ ವ್ಯಕ್ತಿತ್ವ ಪೂರ್ಣವಾದದ್ದು ಯಾವಾಗ ಬ್ರಹ್ಮನನ್ನು ಒಲಿಸಿಕೊಂಡು ಅವನ ವರಬಲವನ್ನು ಪಡೆದಾಗ ಮಾತ್ರ ಈ ಶತ್ವ ಎನ್ನುವುದು ತಮಗೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾದ ಪ್ರಶಸ್ತಿ ಅಂತ ನಾನು ಬಯಸ್ತೇನೆ. ಆದರೆ ಈ ಶತ್ವವನ್ನು ಉಳಿಸಿಕೊಂಡು ಬೆಳೆದಂತಹ ನಮ್ಮ ದಾನವ ಕುಲದ ಪರಂಪರೆಯನ್ನೊಮ್ಮೆ ನೋಡಿದರೆ ಗೊತ್ತಾಗ್ತದೆ. ಅವರ ಏಳಿಗೆಗೆ ಬೇಕಾಗಿ ಬಹಳಷ್ಟು ಶ್ರಮವನ್ನಂತೂ 3 ಮೂರ್ತಿಗಳನ್ನು 14 ಲೋಕವನ್ನು ತಮ್ಮಕ್ಕೆಯಲ್ಲಿರಿಸಿ ಯಾವ ಕಾಲಕ್ಕೂ ಬೆಚ್ಚಿ ಬೆದರಿ ಬದುಕಬೇಕಾದಂತಹ ಸ್ಥಿತಿಗೆ ಆ ದೇವತೆಗಳನ್ನು ತಂದು ನಿಲ್ಲಿಸಿದವರು ನೀವಿದ್ದೀರಾ. ಆದಿಶೇಷನಾದ್ರೂ ಹೆಡೆ ಎತ್ತಬೇಕು ಅಂತಾದ್ರೆ
ನಿಮ್ಮ ಅಪ್ಪಣೆ ಬೇಕಾಗ್ತದೆ. ಸೂರ್ಯಚಂದ್ರರಾದ್ರೂ ಉದಿಸಬೇಕು ಮುಳುಗಬೇಕು ಅಂತಾದ್ರೆ ನಿಮ್ಮ ಅನುಜ್ಞೆ ಬೇಕಾಗ್ತದೆ. ಅಂತದ್ದಕ್ಕೆಲ್ಲ ಪೂರ್ಣವಾದಂತಹ ಸ್ವರೂಪವನ್ನು ಕೊಟ್ಟು ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸಿದವರಿದ್ದೀರಾ. ಆದರೆ ಈ ಕಾಲಕ್ಕೆ ಭ್ರಮೆ ಯಾಕೆ ನಿಮಗೆ ಅಂತ? ಮನ್ಮಥನ ಶರದ ಹತಿಗೆ ಒಳಗಾದಂತಹ ನೀವುಗಳು ನಿಮ್ಮ ಮನಸ್ಸನ್ನು ನಿಯಂತ್ರಣಕ್ಕೆ ತಾರದೆ ಹುಚ್ಚು ಕುದುರೆಯಂತೆ, ಅರ್ಥಾತ್ ಕಡಿವಾಣ ಇಲ್ಲದ ಕುದುರೆಯಂತೆ ನಿಮ್ಮ ಮನಸ್ಥಿತಿಯನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯವಾಗದೆ ಎಲ್ಲೊಂದರಲ್ಲಿಯೂ ಹರಿಯಬಿಟ್ಟವರು ನೀವಿದ್ದೀರಾ. ಇದು ಹೇಗಾಯಿತು ಗೊತ್ತಾ? ಇದಕ್ಕೆ ಹೇಳೋದು ಭ್ರಮೆ ಅಂತ. ಬಿಸಿಲಿನಲ್ಲಿ ನಡೆದು ಹೋಗುತ್ತಿರುವಂತಹ ವ್ಯಕ್ತಿಯೊಬ್ಬ ಸಮೀಪದಲ್ಲೇ ನೀರಿನ ಆಶ್ರಯ ಉಂಟು ಅಂತ ಗ್ರಹಿಸಿಕೊಳ್ತಾನೆ. ಮುಂದೆ ಹೋದಾಗ ಅದು ಮುಂದೆ ಹೋಗ್ತದೆ, ಅಂದ್ರೆ ಅದು ಹಿಂದೆ ಹೋಗ್ತದೆ, ನಾವು ಮುಂದೆ ಹೋಗ್ತೇವೆ. ಅದು ನೀರಲ್ಲ, ಅದುವೇ ಭ್ರಮೆ ಎನ್ನುವುದು. ನಿಮ್ಮ ಸ್ಥಿತಿ ಅದೇ ಆಗಿ ಹೋಯಿತು. ಕಾಮನ ಬಾಣಕ್ಕೆ ನಿಮ್ಮನ್ನು ನೀವು ತೆತ್ತು ಎಲ್ಲವನ್ನೂ ಅಲ್ಲ, ನಿಮ್ಮ ವ್ಯಕ್ತಿತ್ವವನ್ನೇ ಕಳೆದುಕೊಳ್ಳಬೇಕಂತಹ ಸ್ಥಿತಿಗೆ ನೀವು ಬಂದು ತಲುಪಿದವರಿದ್ದೀರಿ. ಅನ್ಯ ಸ್ತ್ರೀಯನ್ನು ಕಾಣಲಿಲ್ಲ, ಅವಳದಂತಹ ರೂಪ ಸೌಂದರ್ಯವನ್ನು ಹೇಳಿದ್ದು ಯಾರು? ಅಖಂಡ ಬ್ರಹ್ಮಚಾರಿಗಳಂತಹ ಚಂಡಮುಂಡರು. ಅವರ ಮಾತನ್ನೇ ಬಿಂಬಿಸುವ ದ್ವಾರ ನೀವು ನಿಮ್ಮದಂತಹ ವ್ಯಕ್ತಿತ್ವವನ್ನು ಬದಿಗಿತ್ತು ಪರ ವನಿತೆಯನ್ನು ಮದುವೆಯಾಗುವುದಕ್ಕೆ ಬಯಸಿದವರು ತಾವಿದ್ದೀರಾ. ಹಾಗಾಗಿ ಇದು ಭ್ರಮೆಯಾಗ್ತದೆ. ಅದರಿಂದ ಸ್ವಲ್ಪ ಒಳಗೆ ಬನ್ನಿ, ಇಲ್ಲದಿದ್ರೆ ಹೊರಗೆ ಹೋಗಿ, ಮಧ್ಯದಲ್ಲಿ ನಿಲ್ಲಬೇಡಿ. ಹಾಗಾಗಿ ಹೇಳಿದ್ದು ಎಲ್ಲವೂ ಒಳ್ಳೆಯದಾಗಬೇಕು ಅಂತಾದ್ರೆ ಈ ಭ್ರಮೆಯಿಂದ ಹೊರ ಬರಬೇಕು. ಬೀಜ ಅಲ್ಲಿ ಇರುವುದು ಸಾಮಾನ್ಯ ಒಬ್ಬಳು ತರುಣಿ, ಸಾಮಾನ್ಯ ತರುಣಿ. ಅದು ಹೇಗಾಗ್ತದೆ? Yeah.
ಸ್ಪರ್ಶ ಕಣ್ಣಿನ ಮೂಲಕವಾಗಿ ಸ್ಥೂಲವೂ ಇರಬಹುದು, ಸೂಕ್ಷ್ಮವೂ ಇರಬಹುದು, ಅದರಲ್ಲಿಯೇ ನಿಗೂಢತೆಯು ಬದ್ಧವಾಗಿ ಉಳಿದಿದೆ ಎನ್ನುವುದನ್ನು ಯೋಚಿಸುವಂತಹ ಧೀಶಕ್ತಿ ಉಂಟು ಅಂತಾದ್ರೆ ಸಾಮಾನ್ಯ ತರುಣಿ ಅಂತ ಉಕ್ತಿ ನಿಮ್ಮದು. ನಿಮ್ಮಂಥವರು ಸಾಮಾನ್ಯ ತರುಣಿಯನ್ನು ಮದುವೆಯಾದ್ರೆ ಅರ್ಥವಾಗ್ತದೆಯೇ? ಅದು ಅರ್ಥಪೂರ್ಣವೇ? ಅಲ್ವಲ್ಲ. ಹಾಗಾದ್ರೆ ಏನು? ಅವಳು ಸಾಮಾನ್ಯಳಲ್ಲ ಎನ್ನುವುದನ್ನು ನಾವು ಗಮನಿಸಿದವರಿದ್ದೇವೆ. ಕಾರ್ಯಪ್ರವೃತ್ತರಾಗದೆ ಉಳಿದದ್ದು ಯಾಕೆ ಅಂತ ಕೇಳಿದ್ರೆ ಅವಳ ಹುಟ್ಟು ಎಲ್ಲಿಂದ, ಅವಳ ಮೂಲ ಎಲ್ಲಿಂದ, ಅವಳು ಯಾಕಾಗಿ ಬಂದಿದ್ದಾಳೆ, ಯಾವ ಉದ್ದೇಶವನ್ನು ಇರಿಸಿಕೊಂಡಿದ್ದಾಳೆ ಎನ್ನುವುದು ನಮಗೆ ಗೊತ್ತಿಲ್ಲ. ನಮ್ಮಿಂದಲಾಗಿ ದೇವತೆಗಳಿಗೆ, ಋಷಿಮುನಿಗಳಿಗೆ, ಗೋವುಗಳಿಗೆ ಅವ್ಯಾಹತವಾಗಿ ಪಂಚಮಹಾಪಾತಕ ನಡೆಯುತ್ತಾ ಇದೆ. ಸಾಧು ಸಜ್ಜನರೆಲ್ಲ ಒಂದುಗೂಡಿಕೊಂಡು ಕಣ್ಣೀರ ಕೋಡಿಯನ್ನು ಹರಿಸುತ್ತಾ ಪಾರ್ವತೀ ದೇವಿಯಲ್ಲಿ ಮೊರೆಯನ್ನಿಟ್ಟರಂತೆ. ಆ ಕಾಲಕ್ಕೆ ಅವಳೇ ಅಭಯದಾನ ಮಾಡಿದ್ದು ಮಾತ್ರವಲ್ಲ, ತನ್ನದಾದಂತಹ ಹೊಕ್ಕುಳದಿಂದಲೇ ವಿಶೇಷವಾದಂತಹ ಸ್ವರೂಪವೊಂದನ್ನು ಸೃಷ್ಟಿ ಮಾಡಿ ಕಳಿಸಿಕೊಟ್ಟವಳಿದ್ದಾಳೆ. ಆದ ಕಾರಣವಾಗಿ ಕೌಶಿಕ ಎನ್ನುವಂತಹ ಹೆಸರು ಅವಳನ್ನು ನೋಡಿದ್ರೆ ಒಂದೇ ಕಾಲಕ್ಕೆ ಒಂದೇ ರೂಪದಿಂದ ಕಾಣಿಸಿಕೊಳ್ತಾಳೆ, ಮತ್ತೊಂದಕ್ಕೆ ಮತ್ತೊಂದು ರೂಪವಾಗ್ತಾಳೆ, ಇನ್ನೊಂದಕ್ಕೆ ಇನ್ನೊಂದು ರೂಪವಾಗ್ತಾಳೆ. ಗಾಯತ್ರಿಯೋ, ಸಾವಿತ್ರಿಯೋ, ಸರಸ್ವತಿಯೋ ಮೂರು ವಿಧದ ರೂಪವನ್ನು ಹೊಂದಿಕೊಂಡು ಆಗಮಿಸಿದ್ದು ಯಾಕೆ ಗೊತ್ತಾ? ಇವರ ಮೊರೆಯನ್ನು ಕೇಳಿದ ಕ್ಷಣದಲ್ಲಿ ಅವರನ್ನೆಲ್ಲರನ್ನು ಉದ್ಧರಿಸುವುದಕ್ಕೆ ಬೇಕಾಗಿ, ದೂರ್ತರಾದಂತಹ ನಮ್ಮನ್ನು ಗಮನಿಸುವುದಕ್ಕೆ ಬೇಕಾಗಿ ಅವಳೇ ವಿಶಿಷ್ಟವಾದಂತಹ ಸ್ವರೂಪವನ್ನು ಹೊಂದಿ ಬಂದವಳಿದ್ದಾಳೆ. ಹಾಗಾಗಿ ದೊರೆಗಳೇ, ನಾವು ಯೋಚನೆ ಮಾಡಬೇಕಾದದ್ದು ಬಹಳಷ್ಟು ಇದೆ. ಆದಿಯಲ್ಲಿ ಓಂಕಾರ ಎನ್ನುವಂತಹ ಅಕ್ಷರ ಮಾತ್ರ ಸ್ವರವಾಗಿ ಕೇಳಿಸಿದ್ದು. ಆ ಓಂಕಾರದಲ್ಲಿ ಮೂರು ಮೂರ್ತಿಗಳನ್ನು ಸೃಷ್ಟಿಸಿ ಸೃಷ್ಟಿ, ಸ್ಥಿತಿ, ಲಯ ಎನ್ನುವಂತಹ ನಿರಂತರ ಪರಿಕ್ರಮಕ್ಕೆ ಮೂರು ಮೂರ್ತಿಗಳಾಗಬೇಕು ಅಂತ ನಿಯೋಜಿಸಿದ್ರೆ ಅವರಂತಹ ವ್ಯವಸ್ಥೆಗೆ ನಾವು ಮಾರಕರಾಗಿ ಹೋಗಿದ್ದೇವೆ. ಅದೇ ಆಗದ್ದು. ಹಾಗಾಗಿ ಸಾಮಾನ್ಯ ಅಂತ ತಿಳಿದ್ರೆ ನಮ್ಮ ಬುದ್ಧಿಮಟ್ಟವು ಸಾಮಾನ್ಯವಾಗ್ತದೆ. ಅಸಾಮಾನ್ಯತೆ ಉಂಟು ಅಂತ ತಿಳಿದ್ರೆ ಖಂಡಿತವಾಗಿ ಅವಳ ವ್ಯಕ್ತಿತ್ವವನ್ನು ಗುರುತಿಸುವುದಕ್ಕೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಒಂದು ವೇಳೆ ಹೊರಟೆವು ಅಂತಾದ್ರೆ ಲವಣನ ಬೊಂಬೆಯನ್ನು ತಿಳಿಯುವುದಕ್ಕೆ ಬೇಕಾಗಿ ಸಮುದ್ರದ ಆಳವನ್ನು ಹುಡುಕುವುದಕ್ಕೆ ಹೊರಟ ಹಾಗಾಗಿ ಹೋಗ್ತದೆ. ಅದು ಎಲ್ಲಿಯವರೆಗೆ ಹೋದಿತ್ತು? ಕರಗಿ ನೀರಿನಲ್ಲಿ ನೀರಾಗಿ ಸೇರಿಕೊಳ್ತದೆ. ನಾವು ಹಾಗಾಗ ಕೂಡದು. ವ್ಯವಸ್ಥಿತವಾದಂತಹ ಪರಿಧಿ ಏನುಂಟು ಅದನ್ನು ಒಪ್ಪಿಕೊಂಡು ವ್ಯವಹರಿಸಬೇಕು ಅಂತ ಹೇಳಿದ್ರು. ಇನ್ನು ಹೊಗಳಿಕೆಲ್ಲ ಬೇಡ, ಇನ್ನು ಕೊನೆಯ ನಿರ್ಧಾರ ಏನು ಹೇಳು. ಜಗದೊಡತಿಯ ಚರಣಕ್ಕೆ ಭಕ್ತಿಯಿಂದಲೇ ಬಡಮಡುತ್ತ, ಅವಳ ಚರಣಕ್ಕೆ ಭಕ್ತಿಯಿಂದ ಬಡಮಡುತ್ತ, ಜಗದೊಡತಿಯ ಚರಣಕ್ಕೆ ಭಕ್ತಿಯಿಂದಲೇ ಬಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಅವಳ ಕರುಣೆಯನ್ನು ಪಡೆಯಬೇಕು. ಧಾತ್ರಿಯಲ್ಲಿ ಜಡಜ ಮನಸ್ಸಿನಲ್ಲಿರುವಂತಹ ಮೂರ್ಖ ಭಾವನೆಯನ್ನು ಬಿಡಿ. ತ್ರೈ ಜಗದ ಒಡತಿಯವಾಗಿ ಇದ್ದಾಳೆ. ಅವಳು ಎಲ್ಲರನ್ನೂ ರಕ್ಷಿಸ್ತಾಳೆ, ಎಲ್ಲವನ್ನೂ ಪಡೆಯುತ್ತಾಳೆ ಎನ್ನುವಂತಹ ವಿಶ್ವಾಸ ಒಂದುಂಟು ಅಂತಾದ್ರೆ ನಾವು ಮಾಡಬೇಕಾದದ್ದು ಇಷ್ಟೇ. ಹೋಗಬೇಕು, ಅವಳ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು, ಅವಳಿಂದ ಅನುಗ್ರಹವನ್ನು ಪಡೆಯಬೇಕು. ನಾವು ಯಾವತ್ತೂ ಶಿರ ತಗ್ಗಿಸಿಯೇ ಬಗ್ಗಿಸಿಯೇ ನಮ್ಮ ವಿರೋಧದಲ್ಲಿ ಯಾವ ಶಕ್ತಿ ಉಂಟು ಅದನ್ನು ನಾವು ಗ್ರಹಿಸಿಕೊಳ್ಳಬೇಕಾಗ್ತದೆ. ಅವಳನ್ನು ಒಲಿಸಿಕೊಂಡೆವು ಅಂತಾದ್ರೆ ಈ ಸಾಮ್ರಾಜ್ಯ ಇನ್ನಷ್ಟು ಬೆಳಗುತ್ತದೆ, ವಿಸ್ತಾರವಾಗುತ್ತದೆ. ಅಳಿದವರಿಗೆಲ್ಲ ವಿಶೇಷವಾದಂತಹ ಸ್ಥಾನಮಾನ ದೊರಕುತ್ತದೆ. ಅಲ್ಲ, ಅಳಿದವರು ಮತ್ತೊಮ್ಮೆ ಅವಳ ಅನುಗ್ರಹದಿಂದ ಬರಲು
ಸಾಧ್ಯ ಉಂಟು. ಹಾಗಿರುವಾಗ ಅಂತಹ ಮಹಾಮಾತೆಯನ್ನು ನಾವು ನುತಿಸುವುದಕ್ಕೆ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಸುಗ್ರೀವ ನೋಡಿದ್ರೆ ದೇವಿದಾಸನಾಗಿದ್ದಾನೆ. ಮೊದಲು ಹೇಗಿದ್ದ ಅಂತ ಕೇಳಿದ್ರೆ ಗೊತ್ತಾಗುವುದಿಲ್ವಾ? ದೇವಿ ಅಂದ್ರೆ ಏನು ಅಂತ ಗೊತ್ತಿಲ್ಲದವ ಪ್ರಾಜ್ಞನಾಗಿದ್ದರೂ ಕೂಡ ಈಗ ಅಲ್ಲಿ ಒಂದೇ ಕೆಲಸ, ಅವಳನ್ನೇ ನುತಿಸುವುದು. ನಾವು ಅವಳ ಕೈಯನ್ನು ಹಿಡಿಯುವುದಕ್ಕೆ ಅರ್ಹರಲ್ಲ. ಅವಳ ಕಾಲನ್ನು ಹಿಡಿದ್ರೆ 4 ದಿವಸವಾದರೂ ಬದುಕಬಹುದು. ಕರೆಗಳೇ, ನಿಮಗೆ ಮನಸ್ಸಿಲ್ಲ ಅಂತಾದ್ರೆ ನಿಮ್ಮ ಪರವಾಗಿ ನಾನು ಹೋಗ್ತೇನೆ. ಅವಳ ಕಾಲನ್ನು ಗಟ್ಟಿಯಾಗಿ ಹಿಡಿಯುತ್ತೇನೆ. ಅಮ್ಮನ ಅನುಗ್ರಹವನ್ನು ಪಡೆದು ನಮ್ಮನ್ನು ಉಳಿಸಬೇಕು ಅಂತ ಕೇಳಿಕೊಳ್ತೇನೆ. ಒಂದು ಅಪ್ಪಣೆ. ರಕ್ತಬೀಜ, ನಿನ್ನ ನೀತಿ ಪಾಠ ಅಲ್ವಾ ಇದು? ನಿನ್ನ ನೀತಿ ಪಾಠವ ಅಥವಾ ಪ್ರವಚನವಾಡಿಲ್ಲದು? ಏನೋ ರಕ್ತಬೀಜ ರಕ್ತಬೀಜ ಶುಂಭ ಏನು ತಿಳಿಯದವರಲ್ಲ. ಶುಂಭ ಎಲ್ಲವ ತಿಳಿದೆ ಹೆಚ್ಚಾಗಿ ಮುಂದಿಟ್ಟಿದ್ದಾರೆ. ಅದನ್ನು ಇದ್ದ ತೆಗೆಯೋದಿಲ್ಲ. ಆಗ್ತಾರ ಹೋಗುವಂತ ಆಗೋದಿಲ್ಲ. ನೇತ್ರಯುಗ್ಮಗಳನ್ನು ನಂಬದಂತಹ ಸ್ಥಿತಿಯಾಗಿ ಈ ಕದಂಬ ಕಾಂತಾರ ನಮಗೆ ಹೊಸದಲ್ಲ. ಇಲ್ಲಿ ನೋಡಿದ್ರೆ ಎಂತಹ ಗಂಡನೆಯ ಗಂಡುಗಲಿಗಳು ಕೂಡ ಬರುವುದಕ್ಕೆ ಭಯ ಪಡ್ತಾರೆ. ಕಾರ್ಗತ್ತಲೆ ಆವರಿಸಿದಂತಹ ಪ್ರದೇಶದಲ್ಲಿ ಕೋಟಿ ಸೂರ್ಯರು ಧರೆಗಿಳಿದು ಬಂದು ತನ್ನದಂತಹ ಪ್ರಭಾವವನ್ನು ಬೀರಿದ್ದಾರೋ ಎನ್ನುವಂತೆ ವಾಸವಾಗುತ್ತಾ ಇದೆ. ಈ ಪ್ರದೇಶದಲ್ಲಿ ಋಷಿ ಮುನಿಗಳ ಆಶ್ರಮ ಏನುಂಟು, ಇಲ್ಲದಿದ್ರೂ ಈಗ ಅದೇ ಅನುಭವಕ್ಕೆ ಬರ್ತಾ ಇದೆ. ಜಾತಿ ವೈರಗಳಿಲ್ಲ, ಋತುಭೇದಗಳಿಲ್ಲ. ಇದನ್ನೆಲ್ಲವನ್ನು ಇಲ್ಲಿ ಕಂಡಾಗಲೇ ಏನೋ ವಿಶೇಷತೆ ಇದೆ. ಹಾಗಾದ್ರೆ ಮೂಲ ಎಲ್ಲಿಯೋ ಉಂಟು ಅಂತ ಅರ್ಥವಿಸಿಕೊಂಡೆ. ಇಲ್ಲಿ ಯುದ್ಧ ಆಗಿದೆ ಅಂತ ಎಲ್ಲಿ ಅಂತ ನೋಡುವುದಕ್ಕೆ ಹೊರಟೆ ಅಂತಾದ್ರೆ ಅಪ್ಪ, ಓ ಅಲ್ಲಿ ಹೊಗೆಯಾಡ್ತಾ ಉಂಟು. ಅದು ಇರಬೇಕು ಧೂಮ್ರಾಕ್ಷನ ಕಳೆಯವರ ಓಂಕರಿಸಿದಾಗಲೇ ಪ್ರಚಂಡಾಗ್ನಿಯ ಚೆಂಡುಗಳನ್ನು ಉಗುಳಿಯವಳನ್ನು ಅವರನ್ನು ನಾಶ ಮಾಡಿದ್ದಾಳೆ. ಆಮೇಲೆ ಇಲ್ಲಿ ನೋಡಿದೆ ಅಂತಾದ್ರೆ ಚಂಡಮುಂಡರು ಹೋರಾಟ ಮಾಡಿದಂತಹ ಆಹಾರಿಗಳ ವಿಕ್ರಮ ಕಣ್ಣಿಗೆ ಕಾಣುವಂತೆ ಕಟ್ಟುವಂತೆ ರಕ್ತದ ಓಕುಳಿಯಾಡಿದಂತಹ ಪ್ರದೇಶ ಇಲ್ಲಿ ನಮ್ಮ ದೃಷ್ಟಿಗೆ ಗೋಚರವಾಗುತ್ತಾ ಇದೆ. ಓಹೋ, ಅವರ ಶಕ್ತಿ ಏನುಂಟು, ಅವರ ಯುಕ್ತಿ ಏನುಂಟು, ಅವರ ಪ್ರವೃತ್ತಿಯೆಲ್ಲವೂ ರುಂಡ ಮುಂಡಗಳ ಮೇಲ್ಪಟ್ಟರೂ ಕೂಡ ಅವರ ಮುಖದಲ್ಲಿ ಎದ್ದು ಕಾಣ್ತಾ ಉಂಟು. ಹಾಗಾದ್ರೆ
ಎಲ್ಲಿಯೋ ಬಳಿಯಲ್ಲಿ ಇವಳು ಇರಬೇಕು ಅಂತ ಗೊತ್ತಾಯಿತು. ನೋಡ್ತೇನೆ ಮುಂದೆ. ನೆಲದಲ್ಲಿದ್ದೇನೋ ಯಾವ ಸ್ಥಳದಲ್ಲಿದ್ದೇನೋ ಎನ್ನುವಂತಹ ಅರಿವು ನನಗಾಗಲಿಲ್ಲ. ನನ್ನ ನೋಟ ಕೇಂದ್ರೀಕೃತವಾದದ್ದು ಆ ಸ್ವರೂಪದಲ್ಲಿ ಗಾಢ ಗರ್ವದಿಂದ ಕುಳಿತಂತಹ ಈ ಶಿವೆ ಯಾರು ಬರ್ತಾರೆ ವಿರೋಧಿಸುವುದಕ್ಕೆ ಬೇಕಾಗಿ ಬಂದವರನ್ನು ತ್ರಿಶೂಲದಿಂದಲೇ ಇರಿದು ನಾಶ ಮಾಡಬಲ್ಲೆ ಎನ್ನುವಂತಹ ಗರ್ವವು ಯಪ್ಪ ಇವಳನ್ನು ನೋಡುತ್ತಾ ಇದ್ದಂತೆ ಆದಿ ಮಧ್ಯಾಂತ್ಯರಹಿತಳು ಇವಳು. ಚೇತನವನ್ನು ಮೀರಿ ನಿಂತಹ ವ್ಯಕ್ತಿತ್ವ ಇವಳಲ್ಲಿ ಜಾಗೃತವಾಗಿ ಕಾಣ್ತಾ ಇದೆ. ಬೆಳ್ಳಿಯ ಉಯ್ಯಾಲೆಯಲ್ಲಿ ಕುಳಿತುಕೊಂಡಿದ್ದಾಳೆ, ಸ್ವರ್ಣದ ಸಂಕೋಲೆ ನೇತಾಡ್ತಾಳೆ. ಮೇಲತ್ತ ದೃಷ್ಟಿಯನ್ನು ಹಾಯಿಸಿ ನೋಡಿದೆ ಅಂತಾದ್ರೆ ಯಾವ ಮರಕ್ಕೆ ಬಂಧಿಸಿದ್ದು ಅಂತ ಗೊತ್ತಾಗುವುದಿಲ್ಲ. ಇವಳು ತೂಗುತ್ತಿರುವಂತಹ ದೃಶ್ಯವನ್ನು ನೋಡಿದರೆ ಸಾಕಾಗ್ತದಲ್ಲ. ಒಮ್ಮೆ ಪಾತಾಳಕ್ಕೆ ಹೋಗ್ತಾಳೋ, ಇನ್ನೊಂದು ಕಡೆ ಸತ್ಯಲೋಕವನ್ನು ಸೇರ್ತಾಳೋ, ಇವಳು ಯಾವ ಲೋಕದಲ್ಲಿದ್ದಾಳೆ ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ತುಂಬಾ ಕಷ್ಟವಾಗಿ ಹೋಗ್ತದೆ. ಹಾಗಾದ್ರೆ ಇವಳ ಪೂರ್ಣವಾದಂತಹ ಮುಖವನ್ನು ಶರೀರವನ್ನು ಕಂಡೆ ಅಂತಾದ್ರೆ ಎಲ್ಲವೂ ಉಂಟು. ಪ್ರಕೃತಿ ನಿರ್ಮಿತವಾದದ್ದು ಏನುಂಟು, ಪ್ರಕೃತಿಯಲ್ಲಿ ಏನುಂಟು, ದೇವತೆಗಳು, ಋಷಿಗಳು, ಮುನಿಗಳು, ಯಕ್ಷರೋ, ಕಿನ್ನರರೋ, ಕಿಂಪುರುಷರೋ ಇವರೆಲ್ಲರೂ ಇವಳ ಶರೀರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ವಿಶೇಷವಾದಂತಹ ಪ್ರಭೆ, ಅಗ್ನಿಯದ್ದಾದಂತಹ ತೇಜಸ್ಸು ಇವಳ ಹಿಂದಿನಿಂದಲೋ ಮುಂದಿನಿಂದಲೋ ಬೆಳಗುತ್ತಾ ಇದ್ದ ಕಾರಣ ಈ ಅರಣ್ಯ ಪ್ರದೇಶವು ಬೆಳಕಿನಂತೆ ಕಾಣುತ್ತಾ ಇದೆ. ಹಾಗಾದ್ರೆ ಇವಳ ಅಸಾಮಾನ್ಯ ವ್ಯಕ್ತಿತ್ವವನ್ನು ಕಂಡಾಗಲೇ ಹರನೇ ಶಿವನೇ ಅನ್ನುವ ಹಾಗಾಗಿ ಹೋಯಿತು. ಇವಳನ್ನು ತಿಳಿಯದೇ ಇನಿತಾಯಿತೆ ಮಾಡಲೇ ನಿನ್ನ ಕಟ
ಇವಳನ್ನು ಸ್ತುತಿ ಮಾಡಿಕೊಂಡು ಇಲ್ಲಿಯೇ ಇರಬಹುದಿತ್ತು, ಭಜನೆ ಮಾಡಿಕೊಂಡು ಇಲ್ಲಿಯೇ ಇರಬಹುದಿತ್ತು. ಆದರೆ ಹಾಗಾಗುವುದಿಲ್ಲ. ಯಾಕೆ? ನಮ್ಮ ಒಡೆಯನಾದಂತಹ ಶುಂಭನಿಗೆ ಮಾತು ಕೊಟ್ಟು ಬಂದಿದ್ದೇನೆ. ಒಂದು ಕರೆ ತರ್ತೇನೆ, ಇಲ್ಲದಿದ್ದರೆ ನನ್ನನ್ನೇ ನಾನು ಅರ್ಪಿಸಿಕೊಡ್ತೇನೆ ಆಕೆಗೆ ಅಂತ. ಅನ್ನದ ಋಣ ಇದೆಯಲ್ಲ, ಅದನ್ನು ಪೂರೈಸಿಕೊಳ್ಳಿಲ್ಲ ಅಂತಾದ್ರೆ ಈ ರಕ್ತ ಬೀಜನ ವ್ಯಕ್ತಿತ್ವಕ್ಕೆ ಭೂಷಣವೆನಿಸಿಕೊಳ್ಳಲಾರದು. ಹಾಗಾಗಿ ಒಂದೆರಡು ಮಾತುಗಳಿಂದ ಇವಳನ್ನು ಮಾತನಾಡಿದ್ದೇನೆ. ನೀನು ನನಗೆ ಶುಂಭ ದಾನವ ಬಯಸಿದೊಡೆ, ಶುಂಭ ದಾನವ ಬಯಸಿದೊಡೆ, ಮಾತಂಗ ಕನ್ಯಾಂ ಮನಸಾ ಸ್ಮರಾಮಿ, ಚತುರ್ಭುಜೆ ಚಂದ್ರಕಲಾವತಂಸೆ ಕುಚೋನ್ನತೆ ಕುಂಕುಮರಾಗ ಶೋಣೆ, ಪುಂಡ್ರೇಕ್ಷುಪಾಶಾಂ ಕುಶಪುಷ್ಪಬಾಣ ಹಸ್ತೆ ನಮಸ್ತೆ ಜಗದೇಕ ಮಾತಾ, ಮಾತಾ ಮರಕದ ಶ್ಯಾಮ ಮಾತಂಗೀ ವಧುಶಾಲಿನಿ ಕುರ್ಯಾತ್ ಕಟಾಕ್ಷಯತು ಕಲ್ಯಾಣಿ ಕದಂಬ ವರವಾಸಿನಿ, ಜಯ ಮಾತಂಗ ಕರುಯೇ ಜಯ ಧೀರೋತ್ಪಲದ್ಯುತೆ, ಜಯ ಸಂಗೀತ ರಸಿಕೆ, ಜಯ ಲೀಲಾ ಸುಖಪ್ರಿಯೆ. ಅಮ್ಮ, ಅಡಿದಾವರೆಗಳಲ್ಲಿ ಎರಗಿಕೊಂಡು ಆಡುತ್ತಿರುವಂತಹ ಈ ರಕ್ತ ಬೀಜನ ಮಾತನ್ನು ಅಸಡ್ಡೆ ಅಂತ ತಿಳ್ಕೊಳ್ಬೇಡ. ನಿನ್ನನ್ನು ಪೂರ್ಣವಾಗಿ ಒಪ್ಪಿಕೊಳ್ಳೋಣವೇ ಅಂತ ಯೋಚನೆ ಮಾಡಿದರೆ ಇಲ್ಲಿಯೂ ಸಂಶಯಗಳು ಎದ್ದು ಕಾಣ್ತಾ ಇದೆ. ನಿನ್ನದಾದಂತಹ ಮುಖದ ವ್ಯಕ್ತಿತ್ವ, ಇಂದು ಮೊದಲೆಯಾಗಿ ಕಾಣಿಸಿಕೊಂಡಂತಹ ಈ ಸ್ವರೂಪ ಕೇವಲ ಆಕಾರದಲ್ಲಿ ಮಾತ್ರ ಅಂತ ಗೊತ್ತಾಗ್ತದೆ. ಕಾರ್ಯದಲ್ಲಿ ಅದು ಹಾಗಾಗಲಿಲ್ಲ. ಏನಿದ್ದು ನೀನು ಸಂಗ್ರಾಮವನ್ನೇ ಬಯಸಿದೆ. ನಿನ್ನಲ್ಲಿ ಸಂಗ್ರಾಮವನ್ನು ಬಯಸಿಕೊಂಡು ಶುಂಭನಿರುವುದಲ್ಲ, ಅವನೇನಿದ್ದು ನಿನ್ನನ್ನು ವಿವಾಹವಾಗಬೇಕು ಎನ್ನುವಂತಹ ಸದಿಚ್ಛೆಯುಳ್ಳವನಾಗಿದ್ದಾನೆ. ಹೆಣ್ಣು ಯಾವತ್ತೂ ಒಂಟಿಯಾಗಿರಕೂಡದು. ಪೂರ್ಣತ್ವವನ್ನು ಹೊಂದುವುದು ಹೇಗೆ ಅಂತ ಹೇಳಿದ್ರೆ, ಯೋಗ್ಯನಾದಂತಹ ವರನ ಕೈ ಹಿಡಿದು ಜೀವನದಲ್ಲಿ ಸಂಸಾರವನ್ನು ಅನುಭವಿಸಿದಾಗ ಮಾತ್ರ, ಆ ಸಾಗರವನ್ನು ಉತ್ತರಿಸಿದಾಗ ಬೇಕಾದಂತಹ ಫಲಗಳು ಸಿಗ್ತದೆ, ಜೀವನ್ ಮುಕ್ತಿಯನ್ನು ಹೊಂದುವುದಕ್ಕಾಗ್ತದೆ. ನೀನಿಂತದ್ದು ಮುಕ್ತಿಯನ್ನು ಹೊಂದಿಕ್ಕಿರುವುದು. ಅವನಿನೊಂದಿಗೆ ಸೇರಿದರೆ ಅವ ಮುಕ್ತಿಯನ್ನು ಹೊಂದುತ್ತಾನೆ ಎನ್ನುವ ಕಾರಣದಿಂದಲಾಗಿ ಹೇಳಿದ್ದು. ನಮ್ಮ ಒಡೆಯನ ಬಗ್ಗೆ ತಾತ್ಸಾರ ಭಾವನೆ ಬೇಡ. ಏನಿದ್ದರೂ ನಮ್ಮೊಡೆಯ ಶುಂಭ ಅಸುರಕುಲ ಬಿಂಬ, ಅವನೇ ಈ ಜಗತ್ತಿಗೆ ಆಧಾರ ಸ್ತಂಭ. ಹಾಗಾಗಿ ನಿನ್ನಲ್ಲಿ ಕೇಳಲಿಕ್ಕೆ ಬಂದನು, ಅವನನ್ನು ವರಿಸು. ಆಮೇಲೆ ನಮ್ಮ ರಾಕ್ಷಸ ಸಾಮ್ರಾಜ್ಯವನ್ನು ಉಳಿಸು. ನಿನ್ನ ಅನುಗ್ರಹವನ್ನು ನಮ್ಮ ಮೇಲೆ ಬೀರು 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 ಬೀರು. ಮದುವೆಯಾಗುವಂತ ಮನವಿರುವುದು ಯಾವುದಾಗಿದ್ದಲ್ಲಿ ಚಂಡ ಮಂಡಲದ ವಿಚಾರವನ್ನು ತಿಳಿದ ಕೂಡಲೇ ಬರಬೇಕಿತ್ತು. ಯಾಕೆ ಬರ್ತಾನೆ? ಬದಲಾಗಿ ಕೇವಲ ಸ್ತ್ರೀ ಪ್ರಾಂತನಾಗಿ ಕಲರನ್ನೆಲ್ಲ ಕಾನಡ ಕಟ್ಟಿದ
ನನ್ನ ಕೈಯಿಂದಲೇ ಅರಮನೆಯಲ್ಲಿ ಕುಳಿತಂತ ಆತನ ಮರಣ ಹೇಳಿ ಅವನನ್ನು ಹೊರಬಳಿ ನಮ್ಮ ಹಲವು ಮಂದಿಗಳಿದ್ದಾರೆ, ಅಷ್ಟ ಮಾತ್ರೆಗಳಂತೆ. ಇವನೊಬ್ಬನು ಹೊಡೆದಂತಹ ವಜ್ರಾಯುಧ ಘಾತಕ್ಕೆ ನನ್ನ ಹಣೆ ಇಬ್ಬಾಗವಾಗಿ ಹೋಗಿದೆ. ನೆತ್ತರನ್ನು ಬಲವಾಗಿ ಹಿಡಿದುಕೊಂಡಿದ್ದೇನೆ. ಯಾಕೆ? ರಕ್ತಬೀಜನಿಗೆ ಪೆಟ್ಟು ಬಿತ್ತು, ಆವಾಗ ಅವನ ಬಲ ಹೆಚ್ಚಾಗ್ತದೆ. ಅಜ್ಜ ಕೊಟ್ಟಂತಹ ವರ ಒಂದು ಬಿಂದು ದರಿದ್ರಿಗೆ ಸೋಕಿತು ಅಂತಾದ್ರೆ ಸಹಸ್ರ ಸಹಸ್ರ ಸಂಖ್ಯೆಯ ರಕ್ತ ಬೀಜಾದಿಗಳು ಹುಟ್ಟಿಕೊಳ್ತಾರೆ. ನೋಡ್ಬೇಕಾ ನಿಮಗೆ?
ಸಮಾಧಾನಕ್ಕೆ ಮಾತ್ರ ನೋಡು ದೇವೇಂದ್ರ ಕಂಡಲ್ಲ ಗಂಡಲ್ಲ ಒಟ್ಟಿಗೆ ನಂಟು ಹೋಗತ್ತ ಅವನ ಮನೆ ಸೀದಾ ಸ್ವರ್ಗಕ್ಕೆ ಹೋಗ ಕೀರ್ತಿ ಬರುವ ಮಾಯಗಾರ ಇನ್ನಿತ ಸೇವಾ ಕರ್ತರು ಒಳ್ಳೆಯರು ಇನ್ನಿತ ಸೇವಾ ಮಾಡ್ತಾರೆ ಅಪ್ಪನ ಹೊರಲು ಎಂಚಾದು ಪುಲ್ಪುಡ್ದು ಕತ್ತಲದ ಒಳಗೆ ತಲಿಪಾಯರಂತೆ ಅವನ ಮನೆ ಕತ್ತು ಅನ್ನದಾನ ಕಾಂಚನದಾನ ಮಾಡ್ಕೊಂಡು ಬರ್ತಾರೆ ನನ್ನ ಯಾರು ಬಂದು ಬರ್ತಾರಲ್ಲ ಕೀರ್ತಿ ಬರುವ ಮಾಯಗೋ ಭಾಗವತರೇ ಪತ್ತಕ್ಕ ಜೋಗಿನ ಒಂಜೇ ಅಂಗಡಿ ಅಲ್ಪಾರತ್ತೆ ಅಂಚ ಆವಡು ಮಲ್ಲತ್ತು ಅಪ್ಪನ ಅನುಗ್ರಹ ಮಲ್ಲೆ ಎಲ್ಲ ಮುಂದೆ ಬರ್ತಲ್ಲ ಇವರು ಸ್ಯಾಜನ್ ಕೀರ್ತಿ ಬರು ಆವಡು ಮಲ್ಲತ್ತು ಅಪ್ಪನ ಅನುಗ್ರಹ ಮಲ್ಲೆ ಎಲ್ಲ ಮುಂದೆ ಬರ್ತಂದ ಬೇರೆ ಸ್ಯಾಜನ್ ಮತ್ತೆ ದುಮ್ಮುದಾಕ ಈ ಪುಡಿ ತೆಗೊಳ್ಳಿದ ಆವಡು ಮಲ್ಲತ್ತು ಅಪ್ಪನ ಅನುಗ್ರಹ ಮಲ್ಲೆ ಎಲ್ಲ ಮುಂದೆ ಬರ್ತಂದ ಬೇರೆ ಸ್ಯಾಜನ್ ಸೇರಿಗಾರ ಒಂಜಿ ರಾತ್ರಿ ಒಂಜಿ ಬಗೆಲ್ ಇರ್ತದೆ ಆಂಡ ಒಂಜೇ ಬಗೆಲ್ದು ಮುಯ್ಪುಣ ಅಂದ ಇರ್ತದೆ ಆವಡು ಮಲ್ಲೆತ್ತಿ ಎರಡು ಮಂದಿ ಹೋದಲ್ಲಿ ಬೇಸಿ ಆದ್ರೆ ಮಾಯಗಾರ ಅಮೃತಗಳಿಗೆ ಹೋದ ವಿಷಯಗಳಿಗೆ ಬರನುಂಡು ಬೇಗ ಮಣಿಮಂಚ ಸೇರ್ನಿಟ್ಟ ಮಣಿಮಂಚ ಸೇರ್ತುವಲೆ ದಾರೆ ತಿರ್ತುಲ್ಲ ಅಂದು ಆಸರ್ಗು ಕೋಪನ ಓದ್ತುವಲೆ ಅಲ್ಲ ಸೇವಾ ಕರ್ತರು ಕಳ್ಕೊಡ್ದೇವು ಆವಡು ಮಲ್ಲೆತ್ತಿ ಅನುಗ್ರಹ ಮಲ್ಲೆ ಒಂಜಿ ವರ್ಷದವಳೆ ಕಂಕಣ ಭಾಗ್ಯ ಹೊರಡೆ ಹೊರಡು ಕೈಕೊರಡ ಅನ್ನ ಯುದ್ಧವನ್ನು ಮಾಡಿದ್ರೆ ಘೋರವಾದ ಚಂಡಿಕೆಯ ರೂಪವನ್ನೇ ತಾಳುತ್ತಾಳಲ್ಲ, ಈ ರೀತಿಯಾಗಿ ಯುದ್ಧ ಮಾಡಿದ್ರೆ ಈ ಅರುಣಾಸುರ ಬದುಕುವುದಕ್ಕೆ ಸಾಧ್ಯವುಂಟೆ? ಸಾಧ್ಯವಿಲ್ಲ. ಈ ಅರುಣಾಸುರ ಏನು ಎಷ್ಟು ಎಂಬುದನ್ನು ಮುಂದೊಂದು ದಿನ ತೋರ್ಪಡಿಸಬೇಕು. ಅದಕ್ಕೋಸ್ಕರ ನನ್ನ ಗುರುಗಳಾದಂತಹ ಶುಕ್ರಾಚಾರ್ಯ ಬಳಿ ತರುತ್ತೇನೆ.
ಬುದ್ಧಿ ಜಾಗ್ರತೆ. ಯಾಕೆ? ನಮ್ಮನ್ನು ಕೊಂದು ಮುಗಿಸಿದೆ. ನಿನ್ನನ್ನು ಕಾಣಬೇಕೆಂಬ ಉದ್ದೇಶದಿಂದ ಒಂದು 14 ಲೋಕದ ಅಧಿಕಾರಿ ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಸ್ಮರಿಸಿದ್ದೇನೆ. ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದ್ದೇನೆ. ಹೋಗು ಮಗನೇ, ನಾ ಕಮಣ್ಣೀರಿಕು ನಿಮ್ಮನ್ನು ಕಾಣುವ ಬಗೆ ಹೇಗಿದ್ದಾನೆ? ಆಸೆ ಎನ್ನುವುದು ಸ್ವಾಭಾವಿಕ, ಆದರೆ ಇನ್ನು ಮುಂದಕ್ಕೆ ರೂಪದಿಂದ ಕಾಣ ಸಿಗಲಾರೆ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಮಾಯಿ ಎನ್ನುವಂತಹ ಅಭಿಧಾನದಿಂದ ಕ್ಷಣಮಾತ್ರದಲ್ಲಿ ಅಂಬರಮತದಲ್ಲಿ ಗೋಚರವಾಗುವಳಿದ್ದೇನೆ. ಅದೆಲ್ಲದರ ಕ್ಷೇತ್ರದಲ್ಲಿ ಅದನ್ನು ಮರೆತುಕೊಂಡು ಓಡಿ ಹೋಗಿದ್ದಾನೆ ದುಷ್ಟಾರುಣಾಸುರ. ಆದರೆ ಹೋಗಲಿ ಬಿಡು, ಮುಂದಕ್ಕೆ ಅವರ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ಲಿಂಗರೂಪಿ ಬ್ರಹ್ಮರಾಂಬಿಕೆಯಾಗಿ ಕಾಣಿಸಿಕೊಳ್ಳುತ್ತೇನೆ. ನಿಮಗೆ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ದೇವಿಯ ಅಭಯವಾಕ್ಯವನ್ನು ಕೇಳಿ ನಾವೆಲ್ಲ ಸಂತುಷ್ಟರಾದೆವು. ದೇವಿ ಮಹಾತ್ಮೆಂಬ ಶಬ್ದಕ್ಕೆ ವಿಶೇಷವಾದಂಥ ಅರ್ಥವಿದೆ. ದೇಹಲಲು ದೇಹ ಪವಿತ್ರ, ವೀಯಲಲು ವಿದ್ಯಾ ಪ್ರಾಪ್ತಿ, ಮಾಯಲಲು ಮಹಾಲಕ್ಷ್ಮಿ ಮೈದೋರೋಳು, ಹಾಯಲಲು ಹರಿಹರನ ಸಾಕ್ಷಾತ್ಕಾರ, ಕೇಳಲು ತ್ರೈಲೋಕ ಸಿದ್ಧಿಪುದು. ಇಂತಿಪ್ಪ ದೇವಿ ಮಹಾತ್ಮೆಂಬ ಕೆಲವನ್ನು ಯಾರು ಆಡಿಸಿದರೋ, ಯಾರು ಆಡಿದರೋ, ಯಾರು ನೋಡಿದರೋ ಎಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವ ಕಟೀಲು ಭ್ರಮರಾಂಬಿಕೆ, ಮಹಾಗಣಪತಿ ದೇವರು ಹಾಗೂ ಸ್ಥಳ ಸಾನ್ನಿಧ್ಯದಲ್ಲಿರುವ ದೈವ ದೇವರುಗಳು ಆಯುಷ್ಯ, ಆರೋಗ್ಯ, ಸಕಲ ಸನ್ಮಂಗಲವನ್ನು ನೀಡಲೆಂಬುದಾಗಿ ಬೇಡಿಕೊಳ್ಳುತ್ತಾ ಈ ಪುಣ್ಯಕತೆಗೆ ಮಂಗಳ ಗೀತೆಯನ್ನು ಹಾಡುತ್ತೇವೆ. ಭದ್ರಂ ಶುಭಂ ಮಂಗಳಂ.
ಮಹಾರಾಜ ಶ್ರೀಗಳಾದಂತಹ ಬೊಳ್ಳೆಚ್ಚಾರು ನಿವಾಸಿ ಚೇತನ್ ಶೆಟ್ಟಿ ಮತ್ತು ಮನೆಯವರು, ಮಹಾರಾಜ ಶ್ರೀಗಳಾದಂತಹ ಬೊಳ್ಳೆಚ್ಚಾರು ನಿವಾಸಿ ಚೇತನ್ ಶೆಟ್ಟಿ ಮತ್ತು ಮನೆಯವರು, ಅರ್ತಿಗಾರರು, ಕುಶಾಲಗಾರರು, ಮೋಜುಗಾರರು ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಕೊಂಡಾಡಲಿ ಅಂತೇಳಿ ಕೊಟ್ಟಿರುವಂತಹ ಕಾಂಚಾಣ ವೀಳ್ಯ ಶಿವಾರ್ಪಣ ಮತ್ತು ದೇವರ ರಂಗನಾಯಕ ರಾಜೀವ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ